व्याख्यामुद्रां करसरसिजै पुस्तकं शङ्खचक्रे बिभ्रद्भिन्नः स्फटिकरुचिरे पुण्डरीके निषण्णः अम्लानश्रीरमृतविशद्धेरंशुभिः प्लावयन् माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् तपस्वाध्याय शुश्रूषा कृष्णपूजा रतं मुनिं विश्वेशमिष्टदं वन्दे परिव्राट् चक्रवर्तिनम् स्वस्त्यस्तु सतां हरिः ओम् महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितं बभौ स्वान्तस्थानन्दशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः स्वस्त्यस्तु सताम् ಭೀಮಸೇತು ಮುನಿವೃಂದ ಮಠದ ಪೂಜ್ಯ ಶ್ರೀಪಾದರಾದಂತಹ ಶ್ರೀ ರಘುವೀರೇಂದ್ರ ತೀರ್ಥ ಶ್ರೀಪಾದರನ್ನ ಮನಸ ನಮಿಸಿ ನೆರೆದಿರುವ ಎಲ್ಲ ಭಗವದ್ ಭಕ್ತರನ್ನು ಕೂಡ ಆದರದಿಂದ ಅಭಿನಂದಿಸಿ ಭೀಮಸೇನನ ಭಗವತ್ ಕಾರ್ಯ ಸಾಧಕತ್ವದ ಕೆಲವು ಘಟನೆಗಳನ್ನು ಇಣುಕು ಹಾಕುವಂತಹ ಒಂದು ಪ್ರಯತ್ನ. ವೇದಗಳಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ ನಮ್ಮ ನಿತ್ಯದ ಅನುಷ್ಠಾನಕ್ಕೆ ಪ್ರಾಣದೇವರ ಬಗ್ಗೆ ಬಹಳ ಒತ್ತು ಕೊಟ್ಟು ಉಪದೇಶವನ್ನು ಮಾಡುತ್ತಾರೆ ಹಿರಿಯರು. ಆದರೆ ನಮ್ಮ ಜೀವನಕ್ಕಾಗುವಾಗ ಆ ಪಾತ್ರಗಳ ಪರಿಚಯ ಸ್ವಲ್ಪ ಕಮ್ಮಿಯೇ ನಮಗೆ. ನಾವು ಹೇಳ್ತೇವೆ ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡ್ತೇವೆ, ಆದರೆ ಅದು ಎಷ್ಟು ಮಹತ್ವದ್ದು ಅಂತ ನಮ್ಗೆ ಗೊತ್ತಿಲ್ಲ. ನಾವು ಏನೇ ಸತ್ಕರ್ಮವನ್ನು ಮಾಡಿದರೂ ಕೂಡ ಅದು ಪ್ರಾಣನಲ್ಲಿ ಚಿಂತಿಸಿದರೆ ಮಾತ್ರ ಅದು ಪೂರ್ಣವಾಗಿ ನಮಗೆ ಫಲ ಕೊಡುತ್ತೆ. ಇಲ್ಲ ಅಂದರೆ ಅದೇ ಹೆಸರಿನ ದುಷ್ಟಶಕ್ತಿಗಳು ನಾವು ಮಾಡುವ ಸತ್ಕರ್ಮದ ಮಹಾಫಲವನ್ನ ಎಳ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಉಳಿದ ಎಲ್ಲ ದೇವತೆಗಳ ಹೆಸರಲ್ಲಿ ದೈತ್ಯರು ಇದ್ದಾರೆ, ಆದರೆ ಪ್ರಾಣದೇವರ ಹೆಸರಲ್ಲಿ ಮಾತ್ರ ದೈತ್ಯರು ಮೋಸ ಮಾಡಲಿಕ್ಕಾಗಲ್ಲ. ಅದಕ್ಕೆ ಅವರಿಗೆ ಆಖಣಾಶ್ಮ ಸಮ ಅಂತ ಒಂದು ಹೆಸರೂ ಇದೆ. ದೊಡ್ಡ ಬಂಡೆಗೆ ಮಣ್ಣಿನ ಹೆಂಟೆ ಬಿದ್ದರೆ ಹೇಗೆ ಮಣ್ಣಿನ ಹೆಂಟೆಯೇ ಪುಡಿ ಪುಡಿಯಾಗಿ ಹೋಗುತ್ತೋ ಹಾಗೆ ಎಲ್ಲ ದೈತ್ಯರು ಪ್ರಾಣನ ಮೇಲೆ ಮುಗಿಬಿದ್ರೂ ಕೂಡ ನಾವು ಮಾಡಿದ ಸತ್ಕರ್ಮದ ಫಲವನ್ನ ಭಗವಂತನಿಗೆ ಮುಟ್ಟಿಸದಂತೆ ಅವರಿಗೆ ತಡಿಲಿಕ್ಕೆ ಆಗುವುದಿಲ್ಲ. ಅದನ್ನ ನಮಗೆ ನಮ್ಮ ಜೀವನಕ್ಕೆ ಹತ್ತಿರವಾಗಿಸುವುದು ಹೇಗೆ ಅನ್ನುವುದಕ್ಕೋಸ್ಕರ ಪ್ರಾಣನ 3 ಅವತಾರದ ಚಿಂತನೆಯನ್ನ ನಮಗೆ ಇತಿಹಾಸದಲ್ಲಿ ನಾವು ನೋಡ್ತೇವೆ. ಮೊದಲನೇ ಅವತಾರದ ಕಥೆಯನ್ನ ರಾಮಾಯಣ ಅತ್ಯಂತ ಸುಂದರವಾಗಿ ಹನುಮಂತನ ರೂಪದಲ್ಲಿ ರಾಮನ ಸೇವೆಯನ್ನು ಹೇಗೆ ಮಾಡಿದ ಅನ್ನೋದನ್ನ ತಿಳಿಸಿದೆ. ನಮ್ಗೆ ಗೊತ್ತದು ಹನುಮಂತ ಎಷ್ಟೆಲ್ಲ ಕೆಲಸ ಮಾಡ್ತಾನೆ. ಅನಯಂತ ಧೇನಾಹ ಸಸ್ರುತಃ, ಭಗವಂತನ ಮಾತುಗಳನ್ನ ಸೀತೆಗೆ ಮುಟ್ಟಿಸಿ ಸೀತೆಯ ಇರುವಿಕೆಯನ್ನು ಭಗವಂತನಿಗೆ ತಿಳಿಸಿ ಮತ್ತೆ ಅಲ್ಲಿಗೊಂದು ಸೇತುವೆ ಕಟ್ಟುವ ಮೂಲಕ ರಾವಣನ ಸಂಹಾರಾದಿ ಕರ್ಮದಲ್ಲಿ ಹನುಮಂತನ ಪಾತ್ರ ಬಹಳ ದೊಡ್ಡದು. ಇಷ್ಟಾಗಿಯೂ ನಾನು ಮಾಡಿದೆ ಅಂತ ಒಂದು ದಿವಸ ಆಡದವನು. ದೇವರ ಎದುರುಗಡೆ ಇಷ್ಟು ಕೆಲಸ ಮಾಡಿದ್ದೇನೆ, ಇಷ್ಟು ನನ್ನಿಂದ ಕೆಲಸ ಆಗಿದೆ ಅಂತ ಒಂದು ದಿವಸವೂ ಅದರ ಬಗ್ಗೆ ಬೇರೆಯವರ ಹತ್ರ ತಾನು ಇಂಥ ಕಾರ್ಯಕ್ಕೆ ನನಗೆ ಕ್ರೆಡಿಟ್ ಕೊಡಬೇಕು ಅಂತ ಕೇಳದವನು. ಎಲ್ಲ ಕೆಲಸ ಮಾಡುವಾಗ ತಲೆ ಅವನಿಗೆ ಆ
ಗಂಧಮಾದನ ಪರ್ವತವನ್ನು ಎತ್ತಿಕೊಂಡು ಬರುವುದು ಕಷ್ಟ ಆಗಲಿಲ್ಲ. ಆದರೆ ದೇವರಿಗೆ ಒಂದು ಹೂವನ್ನು ಎತ್ತಿ ತರುವುದು ಬಹಳ ಆ ಭಕ್ತಿಯಿಂದ ಬಾಗಿ ಏನಪ್ಪ ಇಷ್ಟು ಕಷ್ಟಪಡ್ತಾನ ಅಂತ ಅನ್ನುವ ರೀತಿಯಲ್ಲಿ ದೇವರ ಮೇಲೆ ಗೌರವದ ಪ್ರೀತಿಯನ್ನು ತೋರಿಸುವಾಗ ಅವನ ನಡೆಯನ್ನು ನೋಡಬೇಕು. ಹನುಮನ ಒಂದು ಚಿತ್ರಣವನ್ನು ನೋಡಿ ಭೀಮನಿಗೆ ಬರೋಣ. ಗಂಧಮಾದನವನ್ನು ಎತ್ತಿ ತಂದ ಅಲ್ಲ, ಎತ್ತಿ ತಂದ ಮೇಲೆ ನಮ್ಮ ಸ್ವಭಾವ ಏನು? ಏನಾದ್ರೂ ಒಂದು ವಸ್ತುವನ್ನು ಅಲ್ಲಿಂದ ತಗೊಂಡು ಬಂದ್ರೆ ಮತ್ತೆ ಅಲ್ಲಿ ವಾಪಸ್ ಇಡ್ತೇವೆ ಅನ್ನೋ ನಿಶ್ಚಯ ಇಲ್ಲ. ಅದು ಮನೆ ಯಜಮಾಂತಿ ಆದ್ರೆ ಮಾತ್ರ ಅಡಿಗೆ ಮಾಡ್ಲಿಕ್ಕೆ ನಾಳೆಗೆ ಅಲ್ಲಿಯೇ ಬೇಕು, ಅದರಿಂದಾಗಿ ಇಂಗು ಡಬ್ಬ ಅಲ್ಲೇ ಇರುತ್ತೆ. ಬೇರೆಯವ್ರ ಕೈ ಹಾಕಿದ್ರೆ ಆ 3 ದಿವಸದ ಅಡಿಗೆ ಕಾರ್ಯಕ್ರಮ ಅಂದ್ರೆ ಎಲ್ಲ ಅಡಿಗೆ ಮನೆ ಉಲ್ಟಾ ಪಲ್ಟಾ ಆಗಿರುತ್ತೆ ಅಂತ ಲೆಕ್ಕ. ಆದ್ರೆ ಹನುಮಂತ ಪ್ರಾಕ್ 50 ಸಹಸ್ರೈ ವ್ಯವಹಿತಮಮಿತಂ ಯೋಜನೈ ಪರ್ವತಂತ್ವಂ, ಇಡೀ ಆ ಗಂಧಮಾದನ ಪರ್ವತವನ್ನ ಅಲ್ಲಿಂದ ಎತ್ತಿ 2 ಸರ್ತಿ ತಂದಿದ್ದಾರೆ, 1 ಸರ್ತಿ ಅಲ್ಲ, 2 ಸರ್ತಿ ತಂದಾಗಲೂ ಈ ಕಪಿಗಳ ಉಸಿರು ನಿಂತು ಹೋಗಿ ಮೂರ್ಛೆಗೆ ಬಿದ್ದು ಆ ನಾಗಪಾಶಕ್ಕೆ ಒಳಗಾಗಿ ಅವರೆಲ್ಲ ಪ್ರಾಣ ಕಳ್ಕೊಂಡು ನಿಶ್ಚೇತನರಾಗಿ ಇದ್ದಾಗ ಆ ಪರ್ವತವನ್ನ ತಂದು ಮತ್ತೆ ಅವರನ್ನ ಬದುಕಿಸಿದ ಹನುಮಂತ. ಲಕ್ಷ್ಮಣನಿಗೂ ಕೂಡ ಸಂಜೀವಿನಿಯ ಆ ಪದಾರ್ಥವನ್ನ ತಂದು ಕೊಟ್ಟದ್ರಿಂದ ಸುಷೇನ ಅವನಿಗೆ ಬೇಕಾದ ಮದ್ದು ಮಾಡಿ ಎಬ್ಬಿಸಿದ. ಈ ಕೆಲಸವನ್ನು ಮಾಡಿ ಆದಮೇಲೆ ಮತ್ತೆ ವಾಪಸ್ ಇಲ್ಲಿಂದಲೇ ಯಾವ ಜಾಗದಿಂದ ಅದನ್ನ ತಂದಿದ್ನು ಅಲ್ಲಿಗೆ ಎಸೆದ. ಎಸ್ತದ್ದು ಹೇಗೆ ಹೋಗಿ ಕೂತಿದೆ ಅಂದ್ರೆ ಹಿಂದೆ ಯಾರೋ ಒಬ್ರು ಬಂದು ಈ ಬೆಟ್ಟವನ್ನು 1 ಸರ್ತಿ ಅಲುಗಾಡಿಸಿದ್ರು ಅಂತ ಯಾರಿಗೂ ಕುರುಹು ಸಿಗಲಿಲ್ಲ. ಇದು ಹಿಂದೆ ಅಲುಗಾಡಿದ್ದ, ಇದು ಹಾಗೆ ಇದೆಯಲ್ಲ ಮೊದಲಿನ ತರನೇ ಇದೆ, ಒಂಚೂರು ಅಲ್ಲಾಡಿಸಿಲ್ಲ. ಮನೆಯಲ್ಲೆಲ್ಲ ಸಾಮಾನ್ಯ ಕೆಲವೊಂದು ಸರ್ತಿ ಮಕ್ಕಳನ್ನ ಗಮನಿಸುವಾಗ ತಾಯಿಯರು ವಸ್ತುವನ್ನು ಇಟ್ಟಿದ ಮೇಲೆ ಮರು ದಿವಸ ಅದು ಅದರ ಪ್ಲೇಸ್ ಅಲ್ಲಿಲ್ಲ ಅಂದ್ರೆ ಯಾರೋ ಇಲ್ಲಿ ಕೈ ಹಾಕಿದ್ದಾರೆ ಅಂತ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಆದ್ರೆ ಹನುಮಂತನ ಆ ಕಾರ್ಯದಿಂದ ಯಾರಿಗೂ ಕೂಡ ಆ ಪ್ಲೇಸ್ ನಲ್ಲಿ ಒಂದು ಏನೋ ಬದಲಾವಣೆ ಆಗಿದೆ ಅಂತ ಗೊತ್ತಾಗಲಿಲ್ಲ. ಹೀಗೆ ಒಂದು ಕೆಲಸ ಮಾಡಿದ ಮೇಲೆ ಅದು ಮುಗಿಸುವ ಹೊತ್ತಿಗೆ ಮತ್ತೆ ಅದು 4 ಜನಕ್ಕೆ ಹೆಚ್ಚು ಕೆಲಸ ಆಗಬಾರದು. ನಾವೊಂದು ಕೆಲಸ ಮಾಡಿ ಬಂದ್ರೆ ಅದ್ರ ಹಿಂದೆ 3 ಜನಕ್ಕೆ ಎಕ್ಸ್ಟ್ರಾ ಕೆಲಸ ಬಿಡುದು. ನಾವು ಉದ್ಯೋಗ ಸೃಷ್ಟಿ ಮಾಡುವವರು ಅನ್ನೋ ಸ್ಥಿತಿಯಲ್ಲಿ ಕೆಲವು ತಪ್ಪುಗಳನ್ನು ಮಾಡ್ತೇವೆ. ಆದ್ರೆ ಹನುಮಂತ ಪಾಠ ಮಾಡಿದ ನಮಗೆ, ಒಂದು ಕೆಲಸ ಮುಗಿಸಿ ಬಂದ ಮೇಲೆ ಮತ್ತೆ ಬೇರೆ ಯಾರಿಗೂ ಅದರ ಮೇಲೆ ಮತ್ತೆ ಅಯ್ಯೋ ಇದು ಹೀಗೆ ಮಾಡಿದಾರ ಅವ್ಯವಸ್ಥೆ ಆಯ್ತು ಅಂತ ಅನ್ನಬಾರದು. ಆ ರೀತಿ ದೇವರ ಕೆಲಸ ಮಾಡಿ ಬಂದ ಮೇಲೆ ಅಯ್ಯೋ ಇವರೆಲ್ಲ ಯಾಕಪ್ಪ ಈ ತರ ಅನುಷ್ಠಾನದ ಹೆಸರಿನಲ್ಲಿ ಅಧ್ಯಾತ್ಮದ ಹೆಸರಲ್ಲಿ ಅನ್ಯಾಯ ಮಾಡ್ತಾರೆ ಅಂತ ಬೇರೆ ಯಾರಿಗೂ ಅನ್ನಿಸಬಾರದು. ಆ ರೀತಿ ಹನುಮಂತ ವರ್ತಿಸಿದ. ಭೀಮನಲ್ಲೂ ಇದೇ ತರದ ವರ್ತನೆಯನ್ನು ನಾವು ನೋಡುತ್ತೇವೆ. ಭೀಮ ಅವನ ಯಥಾಶಕ್ತಿ ಅವನ ಹುಟ್ಟಿನಿಂದಲೇ ಪ್ರವೇಶ ಮಾಡ್ತಾ ಹೋಗೋಣ. ಕುಂತಿ ತನಗೆ ದುರ್ವಾಸರ ಸೇವೆಯಿಂದ ಪಡೆದ ಮಂತ್ರದಿಂದ ಮೊದಲನೆಯ ಮಗನನ್ನಾಗಿ ಧರ್ಮವನ್ನು ಉಳಿಸ್ಲಿಕ್ಕಾಗಿ ಯಮಧರ್ಮನನ್ನ ಪ್ರಾರ್ಥಿಸಿ ಅವನೇ ಸ್ಪರ್ಶದ ಬಲದಿಂದ ಮಗನಾಗಿ ಹುಟ್ಟಿದ. ಇಲ್ಲಿ ಸೃಷ್ಟಿ ಅನ್ನುವುದು ಹಲವು ರೀತಿಯಲ್ಲಿದೆ. ದರ್ಶನ, ಸ್ಪರ್ಶಾತ್, ಸಂಕಲ್ಪಾತ್, ದರ್ಶನಾತ್, ಸ್ಪರ್ಶಾತ್, ತಥೈವ ಮೈಥುನ ಸಂಭವಾತ್. 4ನೇದ್ದು ದೇಹದ ಸಂಬಂಧದಿಂದ ಹುಟ್ಟುವ ಮಕ್ಕಳ ಕಥೆ ಇದೆ. ಆದ್ರೆ ಈ ಮಹಾಭಾರತ ದೇವತೆಗಳ ಮತ್ತು ಮನುಷ್ಯರ ನಡುವಿನ ಸಂಕೀರ್ಣವಾದ ಸೃಷ್ಟಿಯ ಕಥೆಯನ್ನು ಹೇಳುತ್ತೆ. ಮೂಲದಲ್ಲಿ ಶಕ್ತಿ ಇರುವುದು ಭಗವಂತನದ್ದು, ಹುಟ್ಟುವುದು ಮನುಷ್ಯರಲ್ಲಿ. ಆದ್ರೆ ಆ ಸ್ಪರ್ಶದಿಂದ ಹುಟ್ಟುವುದು ಅನ್ನುವ ಹೊಸ ಚಿತ್ರಣವನ್ನ ಕೊಡುವ ದೃಷ್ಟಿಯಲ್ಲಿ ವಾಯುದೇವನ ಸ್ಪರ್ಶದಿಂದ ಆ ಕ್ಷಣದಲ್ಲಿ ಆಕೆ ಪ್ರಾಣನನ್ನ ಭೀಮನನ್ನಾಗಿ ಹೆತ್ತಿದ್ದಾಳೆ. ಹೆತ್ತ ಹೊತ್ತಿಗೆನೆ ಹೊತ್ಕೊಂಡು ಬರಬೇಕಾದ್ರೆ ಹಿಂದಿನಿಂದ ಒಂದು ಹುಲಿಯ ಗರ್ಜನೆಯ ಶಬ್ದ ಕೇಳಿ ಹೆಣ್ಣುಮಗಳಲ್ವಾ ಹೆದರಿಕೆ ಆಯಿತು. ಒಂದು ಕ್ಷಣಕ್ಕೆ ಹೆದರಿ ಮುಂದಕ್ಕೆ ಕಾಲಿಡಬೇಕಾದವಳು ಜಾರಿ ಕೈಯಿಂದ ಮಗುವನ್ನ ಬಿಟ್ಟುಬಿಟ್ಲು. ಅವಳು ಬೇಕು ಅಂತ ಮಾಡಿದ್ದಲ್ಲ, ಕೈ ಜಾರಿ ಬಿತ್ತದ್ದು ಎಲ್ಲಿಗೆ? ಕೆಳಗಡೆ ಅತ್ಯಂತ ದೊಡ್ಡದಾದ ಪ್ರಪಾತದ ಕಡೆಗೆ ಬಿತ್ತಲ್ವಾ ಅಂತ ಅವಳು ಭಯಪಟ್ಟು ಅಯ್ಯೋ ತಕ್ಕೊಂಡು ಇಳಿದು ಬಂದು ನೋಡ್ತಾಳೆ. ಅವನು ಬಿದ್ದ ಬೆಟ್ಟದ ತುದಿಯ ಭಾಗ ಅದು ಮತ್ತೆ 100 ಬೆಟ್ಟಗಳ ಹಾಗೆ ತುಂಡಾಗಿ ಅವನು ಆರಾಮಾಗಿ ಮಲ್ಕೊಂಡಿದ್ದಾನೆ. ಅದಕ್ಕೆ ಶತಶೃಂಗ ಅಂತ ಆಮೇಲೆ ಹೆಸರು ಅಂತಂತೆ. ಅವನು ಬಿದ್ದ ಮೇಲೆ ಬೆಟ್ಟ ಪುಡಿಯಾಗೋಯ್ತು. ಹುಟ್ಟಿದ್ದೇ ಭಯಂಕರ. ಒಂಥರ ಕಲ್ಲು ಬಂಡೆಯ ಮೇಲೆ ಬಿದ್ದಾಗ ಕಲ್ಲು ಬಂಡೆಯೂ ಮುರಿಯುವ ಹಾಗೆ. ಅದು ಆಕನಾಶ್ಮಸಮ ಅಂತ ನೆನಪಿಸ್ಲಿಕ್ಕೋಸ್ಕರ ಮೊದಲೇ ನಾನು ಮಾಮೂಲು ಹುಟ್ಟಿದವನಲ್ಲ, ನಾನು ಎಲ್ಲಿ ಅಪ್ಪಳಿಸ್ತೇನೋ ಅದು ಪುಡಿಯಾಗತ್ತೆ ಹೊರತು ನಾನು ಬಿದ್ದ ಜಾಗ ನನಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸೂಚಿಸಿದ. ತಾಯಿ ಗಡಿಬಿಡಿಯಿಂದ ಮಗುವನ್ನು ಎತ್ತಿಕೊಂಡು ಬಂದು ಪಾಂಡು ಬಂದ ಜಾಗ್ರತೆ ಮಗುವಿಗೆ ಏನೋ ದೈವವಶಾತ್ ಉಳಿಯಿತು ಅಂತ ಹೇಳಿ ಅದಕ್ಕೆ ರಕ್ಷೆ ಮಾಡಿದ್ರು. ಸಗಣಿ ನೀರು ಸುತ್ತಾಕಿದ್ರು.
ತುಳಸಿ ನೀರು ಹಾಕಿದ್ರು, ಏನೇನೋ ಎಲ್ಲ ರಕ್ಷೆ ಮಾಡಿ ಮನೆಗೆ ಕರ್ಕೊಂಡು ಬಂದ್ರು. ಹುಡುಗ ಬೆಳೆದು ಜೊತೆಗೆ ಒಂದೊಂದು ವರ್ಷದಲ್ಲಿ ಒಬ್ಬೊಬ್ಬರೇ ಬೆಳೆದರಾದಿಂದಾಗಿ ಸುಮಾರು 14 ವರ್ಷಗಳ ಕಾಲ ಈ 5 ಜನ ಮಕ್ಕಳು ಕಾಡಿನಲ್ಲಿದ್ರು. ಅಂದ್ರೆ ಸುಮಾರು 15 ವರ್ಷ ಮುಗಿದು 16ನೇ ವರ್ಷ ಆಗುವಾಗ, ಅಂದ್ರೆ 14ನೇ ವರ್ಷದ ಅರ್ಜುನನ ಹುಟ್ಟು ಹಬ್ಬದ ದಿವಸ ಒಂದು ಅವಘಟ ನಡೆದು ಹೋಗುತ್ತೆ. ಅವನ ಹುಟ್ಟು ಹಬ್ಬದ ದಿವಸ ಪಾಂಡು ಆ ಮಾತ್ರಿಯ ಜೊತೆಗೆ ಅವನಿಗೊಂದು ಪೂರ್ವ ಶಾಪದ ನೆಪದಿಂದ ಸಂತೋಷದ ತುದಿಯಲ್ಲಿರಬೇಕಾದಾಗ ಪ್ರಾಣ ಹೋಗ್ಲಿ ಅಂತ ಕೊಟ್ಟ ಕಿಂದಮ ಋಷಿಯ ಶಾಪದಿಂದ ಆತ ಮೃತಿಯಾಗ್ತಾನೆ. ಋಷಿಗಳೆಲ್ಲ ಕುಂತಿಯ ಹತ್ತಿರಕ್ಕೆ ಓಡಿ ಬಂದು, ನೀನು ಇನ್ನಿಲ್ಲಿರಬಾರದು, ಇಲ್ಲಿಯ ತನಕ ಪಾಂಡು ಇದ್ದಾದ್ರಿಂದಾಗಿ ನಿಮಗೊಂದು ಕುರುಕ್ಷೇತ್ರದ ಕುರು ವಂಶದ ಒಂದು ಕೊಂಡಿ ಅಂತನ್ನುವ ಒಂದು ಧೈರ್ಯ ಮಾತಾಡ್ಲಿಕ್ಕೆ ಅವಕಾಶ ಇತ್ತು. ಇನ್ನು ಈ ಮಕ್ಕಳನ್ನ ಅನಾಥ ರೀತಿಯಲ್ಲಿ ಜನ ಕಾಣೋದಕ್ಕೆ ಶುರು ಮಾಡ್ತಾರೆ, ಹೊರಡಬೇಕು ಅಂತ ಹೇಳಿ ಎಲ್ಲ ಕರ್ಕೊಂಡು ಬಂದಾಗ ಭೀಮಸೇನ ಬರುವಾಗ ಯಾವುದೋ ಸಿಂಹವೋ ಆನೆಯೋ ನಡೆದು ಬರುವ ಹಾಗೆ ಜನಗಳಿಗೆಲ್ಲ ಭಾರಿ ಆನಂದ. ಏನೊಂದು ವ್ಯಕ್ತಿತ್ವ ನೋಡ್ಲಿಕ್ಕೆ. ಸಾಮಾನ್ಯವಾಗಿ ನಮ್ಮ ಈ ಧಾರಾವಾಹಿಗಳು, ಚಲಚಿತ್ರಗಳು ಅಥವಾ ನಾಟಕಗಳು ಚಿತ್ರಿಸುವ ಹನುಮಂತ ಭೀಮಸೇನನ ಪಾತ್ರದಲ್ಲಿ ಅವನಿಗೆ ಬುದ್ಧಿ ಗಟ್ಟಿ ಇಲ್ಲ, ಹೊಟ್ಟೆ ದೊಡ್ಡದಿದೆ, ಹೊಟ್ಟೆ ತುಂಬ ತಿನ್ನೋನು, ಚೆನ್ನಾಗಿ ನಿದ್ದೆ ಹೊಡೆಯೋನು ಅನ್ನುವ ರೀತಿಯಲ್ಲೇ ಚಿತ್ರಿಸ್ತಾರೆ. ಯಾಕೆಂದ್ರೆ ಅವ್ರಿಗೆ ಯಾರಿಗೂ ಮಹಾಭಾರತವನ್ನು ಓದಿ ಭೀಮಸೇನನನ್ನ ಕಂಡವರಲ್ಲ. ನಾನು ಯಾವ ಕಥೆಯನ್ನು ಕೂಡ ಸೃಷ್ಟಿಸಿ ಹೇಳ್ತಿಲ್ಲ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಮಹಾಭಾರತದಲ್ಲಿ ಇರುವ ಸಂಗತಿಯನ್ನ ವ್ಯಾಸರು ಹೇಗೆ ಎತ್ತಿ ತೋರಿಸಿದ್ದಾರೋ ಅದನ್ನೇ. ಯಾಕೆಂದ್ರೆ ಕೆಲವೊಂದು ಸರ್ತಿ ನಮ್ಮವರು ಅಂತ ಹೇಳಿ ನಾವು ಎಕ್ಸಾಗರೇಟ್ ಮಾಡುವ ಸಾಧ್ಯತೆಗಳಿರ್ತಾರೆ. ಆದ್ರೆ ವ್ಯಾಸರು ಹೇಳಿದ ಚಿತ್ರಣ ಇವತ್ತಿಗೂ ಎಲ್ಲಾ ಮತೀಯರಿಗೂ ಒಂದೇ ಟೆಕ್ಸ್ಟ್ ಬುಕ್ ಇರುವುದು, ಬೇರೆ ಬೇರೆ ಇದೆಯಾ? ಇಲ್ಲ. ಎಲ್ಲರಿಗೂ ಒಂದೇ ರೀತಿಯಾದ ಟೆಕ್ಸ್ಟ್ ಬುಕ್ ನಲ್ಲಿ ಭೀಮಸೇನನ ಇಷ್ಟು ಸ್ಪಷ್ಟವಾದ ಚಿತ್ರಣ ಇದ್ದಾಗಲೂ ಯಾಕೆ ಈ ರೀತಿಯಾಗಿ ಒಂದು ರೀತಿ ತಪ್ಪು ಕಲ್ಪನೆ ಬಂತು ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡಿದ್ರೆ ಒಂದು ಸಂಗತಿ ಇದೆ ಇಲ್ಲಿ. ಇದು ನಮ್ಮ ನೆಲದ ಮಣ್ಣಿನ ಒಂದು ಸಣ್ಣ ಪ್ರಾಬ್ಲಮ್. ಈ ಕರುನಾಡು ಮಹಾಭಾರತದ ಕಾಲದಲ್ಲಿ ದುರ್ಯೋಧನನ ಪರವಾಗಿ ಹೋರಾಡಿದ ಜಾಗ. ಹಾಗಾಗಿ ನೀವು ಗಮನಿಸಿ, ಕನ್ನಡಿಗರ ಹೆಚ್ಚು ಕವಿಗಳು ಸುಯೋಧನ ಅಂತ ಪಂಪನ ಭಾರತ ಇರ್ಬೋದು, ಗದಾಯುದ್ಧ ಇರ್ಬೋದು, ಎಲ್ಲವೂ ಕೂಡ ದುರ್ಯೋಧನನನ್ನ ನಾಯಕನನ್ನಾಗಿ ಚಿತ್ರಿಸಿದ ಕಾವ್ಯಗಳೇ ಇರುವುದು. ಬಹುಶಃ ಕೃಷ್ಣನನ್ನ ಪ್ರಧಾನ ಅಂತ ಚಿತ್ರಿಸಿದ್ದು ಕುಮಾರವ್ಯಾಸ ಭಾರತ ಬಿಟ್ರೆ ಉಳಿದ ಹೆಚ್ಚಿನವರು ಈ ಕನ್ನಡಿಗರಲ್ಲಿ ದುರ್ಯೋಧನ. ಯಾಕೆಂದ್ರೆ ದುರ್ಯೋಧನನಿಗೆ ಟ್ಯಾಕ್ಸ್ ಕಟ್ತಾ ಇದ್ದರಿಂದ ಸಹಜವಾಗಿ ನಮ್ಗೆ ಯಾರು ರಾಜರಾಗಿರ್ತಾರೋ ಅವರ ಬಗ್ಗೆ ಒಂದು ಒಲುಮೆಯ ಭಾವನೆ ಇದ್ದೇ ಇರುತ್ತೆ. ಅವ್ರಿಗೆ ಬೇಕಾದ ಯೋಜನೆಗಳನ್ನ 4 ಕೊಟ್ಟು ಪುಂಡಲೀಕ ಯಾಗ ಮಾಡಿ ಬೇಕಾದಷ್ಟು ತುಂಬಿಸಿದಾಗ ಅವರು ಕೂಡ ಯಾರ ಪರವಾಗಿ ಮಾತಾಡ್ತಾರೆ? ಈಗ ಯಾರು ಈಗ ಸರ್ಕಾರದ ಯೋಜನೆಗಳಿವೆಯೋ ಆ ಯೋಜನೆಯಿಂದ ಫಲಾನುಭವ ಪಡೆದವರೆಲ್ಲ ಯಾವ ಸರ್ಕಾರದ ಬಗ್ಗೆ ಮಾತಾಡ್ತಾರೆ? ಅವ್ರಿಗೆ ಲಾಭ ಸಿಕ್ಕಿದಾಗ ಆ ಸರ್ಕಾರ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅವರಿಗೆ ದೂರದ ಧರ್ಮ ಬೇಡ, ದೂರದ ಉಳಿವು ಬೇಡ, ದೂರದ ಆಲೋಚನೆ ಬೇಡ, ಈ ನೆಲದ ಮೂಲ ಸಂಸ್ಕೃತಿಯ ಉಳಿಯುವಿಕೆಯ ಬಗ್ಗೆ ಪ್ರಶ್ನೆ ಬೇಡ. ಹಾಗಾಗಿ ದುರ್ಯೋಧನನ ಪರವಾಗಿ ಚಿಂತಿಸಿದ ಮಂದಿ ನಿರಂತರ ಭೀಮನನ್ನ ಕಡೆಗಣಿಸಿದ್ರಿಂದ ನಾವು ಕೂಡ ಹೆಚ್ಚು ಕಮ್ಮಿ ಸಾಮಾನ್ಯ ಪರಿಸರದಲ್ಲಿ ಭೀಮನ ಬಗ್ಗೆ ಕೇವಲ ಉಂಡಾಡಿ ಗುಂಡ ಅನ್ನುವ ರೀತಿಯಲ್ಲೇ ಚಿಂತಿಸ್ತೇವೆ. ಬಕನ ಒಂದು ಕಥೆ ಹೇಳಿಬಿಡ್ತಾರೆ, ಬಂಡಿ ಅನ್ನವನ್ ಉಂಡಿದ್ದು ಕೂಸು ಅಂತ ಹಾಡು ನಾವು ಹಾಡಿ ಚಪ್ಪಾಳೆ ತಟ್ಟಿ ಬಿಡುತ್ತೇವೆ, ಅಲ್ಲಿಗೆ ಭೀಮನ ಕಥೆ ಮುಗಿಯಿತು. ಆದರೆ ಭೀಮನ ಚಿತ್ರಣವನ್ನ ನಾವು ಭಾರತದಲ್ಲಿ ಕಾಣುವುದು ಅತ್ಯಂತ ಅದ್ಭುತ. ಅವನು ಕಾಡಿನಲ್ಲಿದ್ದಾಗ ಈ ಎಲ್ಲ ಉಳಿದ ಕಾಡು ಪ್ರಾಣಿಗಳೇನಾದ್ರೂ ಋಷಿಮುನಿಗಳ ಆಶ್ರಮಕ್ಕೆ ಬರುವುದು, ಏನಾದರೂ ತೊಂದರೆ ಕೊಡುವುದು ಅಂತಿದ್ರೆ ಅದು ಸಾಧ್ಯವೇ ಆಗಿರ್ತಿರ್ಲಿಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾದ ಕಾವಲು. ಭೀಮ ತನ್ನ ಜವಾಬ್ದಾರಿ ತಗೊಳ್ಳುವುದಕ್ಕೆ ಪಾಂಡು ಇದ್ದ. ಪಾಂಡು ಅಷ್ಟು ದೊಡ್ಡ ಕ್ಷತ್ರಿಯನಾಗಿ ಒಂದು ಮನೆತನದ ಮಹಾರಾಜನಾಗಿಯೂ ಕೂಡ ಅವ್ರು ಎಂದೂ ಕೂಡ ಋಷಿಗಳ ಆಶ್ರಮದಲ್ಲಿ ತಾನು ರಾಜ ಅತಿಥಿ, ನನಗೆ ನೀವು ಸೇವೆ ಮಾಡಬೇಕು ಅನ್ನೋ ರೀತಿ ವರ್ತಿಸಲಿಲ್ಲ. ಅಷ್ಟೂ ಋಷಿಗಳ ಆಶ್ರಮಕ್ಕೆ ನಿತ್ಯದ ಸೇವೆಗೆ ತಾನು ಸಮಿತಿ ತರುವುದು, ಕಟ್ಟಿಗೆ ತರುವುದು, ಈ ಕೆಲಸಗಳಲ್ಲಿ ಇದ್ದಿದ್ದ. ಅದನ್ನೇ ನೋಡಿ ಕಲಿತ ಭೀಮಸೇನ ಕೂಡ, ಅಂದ್ರೆ ತಂದೆಯಿಂದ ಯಾವಾಗಲೂ ಮಕ್ಕಳು ಮಾಡು ಅಂದ್ರೆ ಮಾಡುವುದಿಲ್ಲ, ಮಾಡೋಣ ಅಂತ ನಾವು ಸೇರಿ ಮಾಡಿದ್ರೆ ಮಾತ್ರ ಮಾಡುವುದು. ಅದನ್ನು ಕಲಿಯುವ ದೃಷ್ಟಿಯಿಂದ ಭೀಮಸೇನು ಕೂಡ ಅಪ್ಪ ಹೇಗೆ ಗುರುಗಳ ಋಷಿಗಳ ದೊಡ್ಡವರ ನಿರಂತರ ಸೇವೆ ಮಾಡಿ ಬದುಕ್ತಾ ಇದ್ದು ಹಾಗೆ ಅವನು ಕೂಡ ಅದೇ ರೀತಿ ವರ್ತಿಸಿದ. ಹಾಗಾಗಿ ಪಾಂಡು ಸತ್ತ ತಕ್ಷಣ ಇವರಿಗೆ ಸರಿಯಾದ ಯೋಗ್ಯವಾದ ನೆಲೆಯನ್ನ ನಾವು ಮುಟ್ಟಿಸಿಯೇ ವಾಪಸ್ ಬರುದು ಅಂತ ಸೀದಾ ಹಸ್ತಿನಾವತಿಗೆ ಅಷ್ಟೂ ಜನ, ಸಾವಿರಾರು ಜನ ಋಷಿಗಳ ಪಡೆಯ ನಡುವೆ ಈ 5 ಜನ ಹುಡುಗರನ್ನ ಕರ್ಕೊಂಡು ಒಳಕ್ಕೆ ಬಂದ್ರು. ಬಂದಾಗ ಸುದ್ದಿ ಬಂತು,
ಮೊದಲೇ ಹೇಳಿ ಕಳಿಸಿದ್ರು. ಧೃತರಾಷ್ಟ್ರ, ಭೀಷ್ಮ ಮೊದಲಾದ ಹಿರಿಯರೆಲ್ಲ ಅಲ್ಲಿ ಬಂದರು, ಅಂದ್ರೆ ಸ್ವಾಗತ ಮಾಡಲಿಕ್ಕೆ. ಊರಿನ ಜನಕ್ಕೆಲ್ಲ ಪಾಂಡುವನ್ನ ಕಳ್ಕೊಂಡು ಬಹಳ ವ್ಯಥೆಯಲ್ಲಿತ್ತು. ಧರ್ಮರಾಜನನ್ನ ಮತ್ತು ಭೀಮನನ್ನ ಅರ್ಜುನನನ್ನ ಕಂಡು ಪಾಂಡವರೇ ಮತ್ತೆ 3 ರೂಪದಿಂದ ಬಂದಿದ್ದಾರೋ, ಪಾಂಡುವೇ ಮತ್ತೆ 3 ರೂಪದಿಂದ ಬಂದಿದ್ದಾರೋ ಅನ್ನುವ ಹಾಗೆ ಬಹಳ ಸಂತೋಷ ಆಯಿತು. ಬಂದ ಕೆಲವು ದಿನಗಳಲ್ಲಿ ಪಾಂಡವರು ಜನರಿಗೆ ಅತ್ಯಂತ ಪ್ರಿಯರಾಗಿ ಬಿಟ್ರು. ಅದರಲ್ಲೂ ಚೇಷ್ಟೆ ಅಲ್ವಾ, ಹುಡುಗರು ಅಂದ್ರೆ ಆ ವಯಸ್ಸಿನಲ್ಲಿ ಕೃಪಾಚಾರ್ಯರ ಹತ್ರ ಪಾಠಕ್ಕೆ ವ್ಯವಸ್ಥೆ ಮಾಡಿದ್ರು. ಪಾಠ ಆದ್ಮೇಲೆ ಆಟದಲ್ಲಿ ಈ ಭೀಮಸೇನನ ಬಲದಿಂದಾಗಿ ಯಾರಿಗೂ ಗೆಲ್ಲಿಕ್ಕೆ ಅವಕಾಶವೇ ಇಲ್ಲ. ಪಾಂಡವ ಟೀಮ್, ಕೌರವ ಟೀಮ್ 2 ಟೀಮ್ ಆಗಿರ್ತಿತ್ತು. ಯಾವಾಗ್ಲೂ ಗೆಲ್ಲುವುದು. ಅದು ಒಂದು ವೇಳೆ 100 ಅಂಕದ ಆಟ ಇದ್ರೆ ಒಂದು ಕಡೆ 100, ಇನ್ನೊಂದು ಕಡೆ 0. ಲೆಕ್ಕಕ್ಕೆ 100 ಜನ ಇದ್ದಾರೆ ಇಲ್ಲಿ, ಆದ್ರೆ ಅಂಕದಲ್ಲಿ ಇಲ್ಲಿ 100. ಯಾವನು ಮರ ಹತ್ತು ಆಟ, ನೀರು ಈಜುವ ಆಟ, ಎತ್ತಿಕೊಂಡು ಓಡುವ ಆಟ, ಇಂಥ 100 ತರದ ಆಟಗಳು. ಎಲ್ಲ ಆಟದಲ್ಲೂ ಮುಗಿದಿದ್ದು ಅವನ ಮೇಲೆ ಹತ್ತಿ ಕೂತ್ರೆ ಅವನು ಎಲ್ಲರನ್ನು ಎತ್ಕೊಂಡು ಹೋಗಿ ಇನ್ನೊಂದು ಗಡಿ ಮುಟ್ಟಿಸ್ತಿದ್ದ, ಅಷ್ಟು ಜನರನ್ನು ಹೊತ್ತಾಗ್ತಿದ್ದ. ಇದು ಅವರಿಗೆ ತುಂಬಾ ಕಷ್ಟ. ಯಾಕಂದ್ರೆ ಮಕ್ಕಳಿಗೆ ಸಾಮಾನ್ಯ ಆ ಹೊತ್ತಿಗೆ ಆಟದಲ್ಲಿ ಗೆಲ್ಲುವುದು ಅನ್ನೋದು ಬಹಳ ಮುಖ್ಯ. ಆ ಗೆಲ್ಲುವುದರ ಜೊತೆಗೆ ಒಳಗಿನಿಂದ ಅವರ ಸಹಜ ಸ್ವಭಾವವು ವ್ಯಕ್ತವಾಯಿತು ಅನ್ನುವ ಹಾಗೆ ದುರ್ಯೋಧನ ತೀವ್ರವಾಗಿ ದ್ವೇಷಿಸಲಿಕ್ಕೆ ಶುರು ಮಾಡಿದ. ಸುಮಾರು 5-6 ವರ್ಷ ಯಾವಾಗ ಪಾಂಡವರು ಹಸ್ತಿನಾವತಿಯನ್ನು ಪ್ರವೇಶ ಮಾಡಿದ್ರು, ಕೂಡಲೇ ಕೃಷ್ಣ ಅಕ್ರೂರನನ್ನ ಕಳುಹಿಸಿ ಪಾಂಡವರ ಬಗ್ಗೆ ನೀನು ಕೇರ್ ತಗೊಳ್ಬೇಕು, ಅವರನ್ನ ನಿರ್ಲಕ್ಷ್ಯ ಮಾಡಬೇಡ, ನಿನ್ನ ಮಕ್ಕಳ ಮಾತನ್ನ ಕೇಳಿಸಿಕೊಂಡು ಅವರನ್ನ ಅಸಡ್ಡೆ ಮಾಡಬೇಡ ಅಂತ ಎಚ್ಚರಿಕೆ ಕೊಟ್ಟ. ಯಾಕೆಂದ್ರೆ ಅಕ್ರೂರ ಎಲ್ಲ ವಿಷಯ ಹೇಳಿದ್ದ, ಹೀಗಾಗ್ತಿದೆ, ಪಾಂಡವರನ್ನ ತುಂಬಾ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ. ಅಷ್ಟಾದ್ರೂ ಪೂರ್ತಿ ಅದು ಕಣ್ಣೊರೆಸುವ ತಂತ್ರದ ದೃಷ್ಟಿಯಿಂದ ಕೃಷ್ಣನನ್ನು ಆಕ್ಷೇಪ ಮಾಡ್ತಾನೆ. ನೋಡಿ, ಕೃಷ್ಣನಿಗಾಗ ಎಷ್ಟು ವಯಸ್ಸು? ಭೀಮನಿಗಿಂತ 1 ವರ್ಷ ಚಿಕ್ಕವನಷ್ಟೇ ಅವನು. ಆಗಲೇ ಅಷ್ಟು ದೂರದ ಯೋಚನೆ, ಪಾಂಡವರು ಹಸ್ತಿನಾವತಿಯಲ್ಲಿ ಕ್ಷೇಮವಾಗಿರ್ಬೇಕು ಅಂತ. ನನ್ಗಾದ್ರೆ ಒಂದು 14-15 ವರ್ಷದ ವಯಸ್ಸಿನಲ್ಲಿ ಯಾರ್ಯಾರಿಗೆ ಏನೇನಾಗ್ತಾ ಇದೆ ಅಂತ ಯೋಚನೆ ಮಾಡಿ ನಮ್ಗೇನಾಗ್ತಾ ಇದೆ ಅನ್ನೋದನ್ನೇ, ನಾವು 50 ಆದ್ರೂ ನಮ್ಗೆ ಈ ದೇಶ ಏನ್ ಕೊಟ್ಟಿದೆ, ನಮ್ಗೆ ಈ ಸರ್ಕಾರ ಏನ್ ಕೊಟ್ಟಿದೆ, ನಮ್ಗೆ ಈ ವ್ಯವಸ್ಥೆ ಏನ್ ಮಾಡ್ತಾ ಇದೆ ಅಂತ ನಾವು ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡ್ತೇವೆ ಹೊರತು ನಾವು ಏನ್ ಮಾಡ್ಬೇಕು. ಇಂಥ ಕರ್ಮಭೂಮಿಯಲ್ಲಿ ಚೆನ್ನಾಗಿ ನಮಗೆ ದೇಹವನ್ನ ಕೊಟ್ಟ, ಗುರುಗಳ ದೊಡ್ಡ ಪರಂಪರೆಯನ್ನು ಇಟ್ಟ ಆ ಭಗವಂತನಿಗೆ ನಾವು ಕೃತಜ್ಞನಾಗಿ ಹೇಗೆ ಬದುಕ್ತಾ ಇದ್ದೇವೆ ಅಂತ ನಮ್ಗೆ ಯಾವತ್ತೂ ಪ್ರಶ್ನೆ ಬರಲ್ಲ. ಆ ಹುಡುಗನಿಗೆ ಅಂದ್ರೆ ಕೃಷ್ಣನಿಗೆ ಆಗಲೇ ಪಾಂಡವರ ಬಗ್ಗೆ ಅಷ್ಟು ಕಾಳಜಿ. ಯಾಕೆಂದ್ರೆ ಪಾಂಡವರು ಯಾವತ್ತೂ ಕೂಡ ಧರ್ಮದ ನಡೆಯಲ್ಲಿ ನಡೆಯುವರು ಅಂತ. ಸೋದರತ್ತೆ ಮಕ್ಕಳು ಹೌದು, ಆದ್ರೆ ಅದು ಒಂದು ನೆಪದಿಂದ ಹಾಗೇನು ಮಾಡಲಿಲ್ಲ. ಹಾಗೆ ಸಂಬಂಧವನ್ನ ಯೋಚನೆ ಮಾಡುವುದಿದ್ರೆ ದುರ್ಯೋಧನನ ಮಗನಿಗೆ ತನ್ನ ಮಗನನ್ನೇ ಕೊಟ್ಟಿದ್ದ, ಅಂದ್ರೆ ಮಗಳನ್ನ ಸಾಂಬನಿಗೆ ತಂದುಕೊಂಡಿದ್ದ ಲಕ್ಷಣೆಯನ್ನ. ಅದರಿಂದಾಗಿ ಪಾಂಡವರಿಗಿಂತ ಇನ್ನೂ ಹೆಚ್ಚಿನ ಸಂಬಂಧ ದುರ್ಯೋಧನನಿಗೆ ಕೊಡಬೇಕಿತ್ತು. ಸಂಬಂಧದಿಂದ ಯಾವತ್ತೂ ಯಾರನ್ನು ಕೃಷ್ಣ ಪ್ರೀತಿಸಲಿಲ್ಲ, ಆದರೆ ಸಂಬಂಧದ ಜೊತೆಗೆ ಅವರಲ್ಲಿದ್ದಂಥ ಭಗವತ್ ಸಂಬಂಧ ಏನಿದೆ ಅದು ಪ್ರಾಮಾಣಿಕವಾಗಿ ಅವರು ನಡೆಯುವ ಧರ್ಮದ ಕೆಲಸ ಅನ್ನುವ ದೃಷ್ಟಿಯಿಂದ ಭಗವಂತನ ಕಾರ್ಯಕ್ಕೆ ಇವರೆಲ್ಲ ಸಾಧಕರು. ಅದರಲ್ಲೂ ಪ್ರಾಣದೇವನ ಅವತಾರ ನೆನೆಸಿದ ಭೀಮಸೇನ ಮಾಡುವ ಕೆಲಸದಿಂದ ದುರ್ಯೋಧನಾದಿಗಳಲ್ಲಿ ಒಳಗಿನಿಂದ ಕಿಚ್ಚು, ಹೆಚ್ಚು ಹೆಚ್ಚು ದ್ವೇಷದ ಭಾವ ಅದು ಬೆಳೀತಾ ಹೋಯಿತು. ವಿಷದ ಲಡ್ಡಿಗೆಯನ್ನು ಕೊಟ್ಟು ಅವನಿಗೆ ಪ್ರಾಣ ತೆಗಿಬೇಕು, ಅವನ ಪ್ರಾಣ ತೆಗಿಬೇಕು ಅಂತ ಯೋಚನೆ ಮಾಡಿದ್ರು. ಪ್ರಾಣ ತೆಗೆಯುವುದುಂಟೆ? ವಿಷವನ್ನ ಕರಗಿಸಿಕೊಂಡ, ಆರಾಮಾಗಿ ಕುಡಿದು ಅದನ್ನು ತಿಂದು ಮಲಗಿದ. ಯಾಕೆಂದ್ರೆ ಕೇಶಿನ ಅವಿಭತ್ಸಹ ಮಹಾ ಮಥನದ ಕಾಲದಲ್ಲೇ ವಾಯುದೇವ ಇಡೀ ಜಗತ್ತನ್ನೇ ನುಂಗುವ ವಿಷವನ್ನ ಕುಡಿದು ಚರಟವನ್ನ ಪಂಚಮುಖನಿಗೆ ಕೊಟ್ಟು ಆ ಮೂಲಕವಾಗಿ ಜಗತ್ತನ್ನು ರಕ್ಷಿಸಿದವ. ಅಂಥದ್ರಲ್ಲಿ ಈ ವಿಷ ಕಾಲಕೂಟದ್ದು, ಅದರದೊಂದು ಬಹಳ ಸ್ವಾರಸ್ಯಕರವಾದ ಕಥೆ ಇದೆ. ಅದನ್ನ ಮಥನದ ಕಾಲದಿಂದಲೇನೆ ಸಂರಕ್ಷಿಸಿಕೊಂಡು ಬಂದ ಒಂದು ಮನೆತನ. ದುರ್ಯೋಧನ ಆಗ್ಲೂ ಅದನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದ. ಅಲ್ಲಿ ವಿಷ ಎಲ್ಲ ಹಾಳಾಗ್ಲಿ ಕಳೆದು ಹೋಗ್ಲಿಕ್ಕೆ ಬಿಡ್ಲಿಲ್ಲ, ಉಳಿಸ್ಕೊಂಡ್ ಬಂದಿದ್ದ. ಅದನ್ನೇ ಭೀಮನಿಗೆ ಉಣಿಸಿದ್ರೆ, ಅಯ್ಯೋ ಮೂಲ ರಸವನ್ನೇ ಕುಡಿದವನು ನಾನು, ಇದು ನೀನ್ ಯಾವುದೋ ಒಂದು ಚರಟ ಉಳಿಸಿದ್ರಲ್ಲ, ಒಂದು ತುಂಡು ತಂದು ನನ್ನ ಬಾಯಿಗೆ ಹಾಕಿದ್ದಿಂದ ಪ್ರಾಣ ಹೋಗ್ಲಿ ಅಂತಂದ್ರೆ ಎಲ್ಲಿಂದ ಹೋಗುತ್ತೆ? ಕೊನೆಗೆ ಕೈಕಾಲು ಕಬ್ಬಿಣದ ಸರಳುಗಳಲ್ಲಿ ಕಟ್ಟಿ ಗಂಗೆಯಲ್ಲಿ ಒಂದು ಸರ್ತಿ ಈಜುವ ಸ್ಪರ್ಧೆಯನ್ನ ಏರ್ಪಡಿಸಿ ಊರ ಹಬ್ಬ ಅನ್ನುವ ಹಾಗೆ ಎಲ್ಲರನ್ನೂ ಸೇರಿಸಿ ಅವನಿಗೂ ಚೆನ್ನಾಗಿ ವಿಷದ ಲಡ್ಡುಗೆಯನ್ನು ತಿನ್ನಿಸಿ ಪ್ರಮಾಣ ಕೋಟಿ ಅನ್ನುವ ನೆಲ ಸಿಗದ, ಅತ್ಯಂತ ತಳ ಸಿಗದ ಆಳವಾದ ಜಾಗದಲ್ಲಿ ಅವನನ್ನ ಎಸೆದು ಬಿಟ್ರು. ಒಳಕ್ಕೆ ಹೋದಾಗ ಅಲ್ಲಿ ಕ್ರೂರವಾದ ಹಾವುಗಳು ಎಲ್ಲವೂ ಅವನನ್ನ ಕಚ್ಚಿ ಅಲ್ಲಿ ಕಳ್ಕೊಂಡ್ಬಿಟ್ಟಿವೆ. ಎಲ್ಲ ಬೊಚ್ಚು ಬಾಯಿಗಳ ಹಾಗೆ ಬಂದು ಅಯ್ಯೋ ನಮ್ಗೇನು ಮಾಡ್ಲಿಕ್ಕಾಗಲ್ಲ ಅಂತ ಎದ್ದು ಹೋಗಿವೆ.
ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಒಳಗಿನಿಂದಲೇ ಎಚ್ಚರ ಆಯಿತು. ಎಚ್ಚರ ಆದವ ನೋಡಿದ್ರೆ ಕೈಕಾಲು ಸುತ್ತಿ ಹಾಕಿದೆ, ಬಿಡಿಸಿಕೊಂಡು ಸೀರೆ ಎದ್ದು ಬಂದು ಒಂದು ಕಡೆ ದಂಡೆಯಲ್ಲಿ ಸ್ವಲ್ಪ ಹೊತ್ತು ಮಲಗಿದ. ಹೋದವ 2 ದಿವಸ ಆದ್ರೂ ನಾಪತ್ತೆ ಅನ್ನುವ ದೃಷ್ಟಿಯಿಂದ ಕುಂತಿ, ವಿದುರ, ಧರ್ಮರಾಜ ಎಲ್ಲರೂ ಹುಡುಕುವುದು. ಇವರು ಮೊಸಳೆ ಕಣ್ಣೀರು ಸುರಿಸ್ಕೊಂಡು ಎಲ್ಲಾ ಕಡೆ ದುರ್ಯೋಧನನ ಪಾಳೆಯದವರೆಲ್ಲ ಹುಡುಕುವುದು, ಎಲ್ಲೂ ಸಿಗಲಿಲ್ಲ. ಒಳಗೊಳಗೆ ಖುಷಿ, ಇವರನ್ನು ನೋಡಿ, ಇವರು ವ್ಯಥೆ ಪಡುವುದನ್ನು ನೋಡಿ. ಆದ್ರೆ ಎದುರುಗಡೆ, ಅಯ್ಯೋ ನಿಮ್ಮ ಮಗ ಭೀಮಸೇನ ನಮ್ಮ ಜೊತೆಗಿರ್ಬೇಕಿತ್ತು, ಆಟ ಅಂದ್ರೆ ಈಗ ಬೋರು, ಏನೂ ಇಲ್ಲ, ಅವನಿದ್ರೇನೆ ಆಟ ಚಂದ, ಹಾಗೆ ಹೀಗೆ ಅಂತೆಲ್ಲ ಅಂದ. ಒಂದು ದಿವಸ ಇದ್ದಕ್ಕಿದ್ದಂತೆ ಈ ಪುಣ್ಯಾತ್ಮ ಬಂದ್ರೆ ಯಾವುದೋ ಭೂತವೇ ಬಂದಿದೆ ಅನ್ನುವ ಹಾಗೆ ಬೆಚ್ಚಿ ಓಡೋದವರು ಒಂದು ದಿವಸ ಆ ಕಡೆಗೆ ತಲೆ ಹಾಕಲಿಲ್ಲ. ಭೀಮಸೇನ ಒಳಗೆ ಬಂದಿದ್ದಾನೆ ಅನ್ನೋದನ್ನು ನಂಬಲಿಕ್ಕಾಗ್ಲಿಲ್ಲ, ಅರ್ಥವೇ ಆಗ್ಲಿಲ್ಲ. ವಿಷ ಹಾಕಿದೆ, ಸರಳು ಕಟ್ಟಿದೆ, ಕ್ರೂರವಾದ ಸರ್ಪಗಳು ಕಚ್ಚುವ ಜಾಗದಲ್ಲಿ ಅವರನ್ನು ಎಸೆದಿದ್ದೇವೆ, ಆದ್ರೂ ಇವನು ಹೇಗೆ ಮರಳಿ ಬಂದು, ಎಂತ ಗಟ್ಟಿ ಪಿಂಡ ಇದು ಅಂತ ತಲೆಯೆಲ್ಲ ಕೆಡಿಸಿಕೊಂಡು ರಾತ್ರಿ ನಿದ್ದೆನೇ ಬರಲಿಲ್ಲ. ಅಲ್ಲಿ ತನಕ ಇವರೆಲ್ಲ ನಿದ್ದೆ ಕೆಟ್ಟವರು, ಈಗ ನಿದ್ದೆ ಮಾಡಿದ್ರು ಪಾಂಡವರು. ಇವರು ಇಲ್ಲಿ ತನಕ ಆನಂದವಾಗಿ ನಿದ್ದೆ ಮಾಡಿದ್ರು, ಆಮೇಲೆ ನಿದ್ದೆ ವರ್ಷ ಪೂರ್ತಿ, ಜೀವನ ಪೂರ್ತಿ ಕೆಟ್ಟೋಯ್ತು. ಆಮೇಲೆ ಆಯ್ತು, ಸುಮಾರು 5-6 ವರ್ಷಗಳ ಕಾಲ ಪಾಂಡವರು ಕೃಪಾಚಾರ್ಯರಿಂದ ಪಾಠವನ್ನು ಕಲಿತಾ ಇರುವ ಸಂದರ್ಭದಲ್ಲೇ ಒಂದು ಪ್ರಸಂಗ ಬಂತು. ದ್ರೋಣಾಚಾರ್ಯರು ಆ ಕೌರವರ ಪಾಳೆಯವನ್ನು ಸೇರಿಕೊಳ್ಳುವಂತ ಒಂದು ಪ್ರಸಂಗ ಬಂತು. ಆಡ್ತಾ ಇದ್ದ ಹುಡುಗರು ಕೈಯಲ್ಲಿ ಒಂದು ಚೆಂಡು ಬಿತ್ತು, ಆ ಚೆಂಡನ್ನ ತೆಗಿಲಿಕ್ಕೆ ಹೋದಾಗ ದುರ್ಯೋಧನನ ಉಂಗುರವೂ ಬಿತ್ತು. 2 ಎತ್ತಿ ತರಬೇಕು ಅಂದಾಗ ಭೀಮಸೇನ ನಾನು ಹಾರಿ ತರ್ತೇನೆ ಅಂತಂದ. ಆದರೆ ಅಷ್ಟೊತ್ತಿಗೆ ಒಬ್ಬ ವೃದ್ಧ ಅಲ್ಲಿಗೆ ಬಂದು, ಹೀಗೆಲ್ಲ ಇಷ್ಟು ದೊಡ್ಡ ಸುಲಭವಾದ ಕೆಲಸಕ್ಕೆ ಹಾರಿ ತರುವುದಲ್ಲ, ನೀವು ಕ್ಷತ್ರಿಯರು ಚೂರು ಬುದ್ಧಿ ಉಪಯೋಗಿಸಬೇಕು ಅಂತ. ಭೀಮಸೇನನಿಗೆ ಹಾರಿ ಎದ್ದು ತರುವುದು ಒಂದು ದೊಡ್ಡ ಕಷ್ಟದ ಸಂಗತಿ ಅಲ್ಲ, ಆದರೆ ಉಳಿದವರಿಗೆಲ್ಲ ಒಬ್ರು ಗುರುಗಳು ಸಿಗಬೇಕಿತ್ತು ಅಂತ ಸುಮ್ಮನಾದು. ಏನು ಅದರ ಬಗ್ಗೆ ಆಮೇಲೆ ಚಕಾರ ಎತ್ತಿಲ್ಲ. ಅವರೊಂದು ದರ್ಭೆಯನ್ನು ಹಾಕಿ ಎತ್ತಿದಾಗ ಹುಡುಗರಿಗೆಲ್ಲ ಸಂತೋಷ ಆಗಿ, ನೀವು ಯಾರು ಅಂತ ಭೀಷ್ಮಾಚಾರ್ಯರನ್ನು ಕೇಳಿ ಎಂದು ಸೀದಾ ಹೋಗಿ ಭೀಷ್ಮಾಚಾರ್ಯ ಹತ್ರ ಕೇಳಿದಾಗ ಅವರ ವರ್ತನೆ, ನಡೆ, ಚರ್ಯಗಳನ್ನೆಲ್ಲ ಕೇಳಿದಾಗ ಇದು ದ್ರೋಣಾಚಾರ್ಯರು ಅಂತ ಗೊತ್ತಾಗಿ ಕರೆಸಿ ಅವರಿಂದ ಪಾಠ ಶುರುವಾಯಿತು. ಪಾಠ ಶುರುವಾಗುವಾಗ ಹುಡುಗರೆಲ್ಲ ಪಾಠ ಕಲಿತಾ ಇದ್ದಾರೆ. ಇವನು ಯಾವ ಕ್ಲಾಸಲ್ಲೂ ಇಲ್ಲ, ಇವನು ಎಲ್ಲಾ ಕ್ಲಾಸಲ್ಲೂ ಇದ್ದ. ಇವನಿಗೆ ಪಾಠ ಹೇಳ್ಕೊಡ್ಬೇಕು ಅಂತಂದ್ರೆ ಇವನು ಒಬ್ಬೊಬ್ಬರಿಗೆ ಹೇಳ್ಕೊಡುವಾಗ ಅದನ್ನು ಕಲ್ತು ಬಿಟ್ಟಾಗ್ತಿತ್ತು. ಇವರು A1, A2, A3 ಅಂತ ಹೇಳ್ಕೊಳ್ಳೋಷ್ಟು ಇವನು A20ರಲ್ಲಿ ಇರ್ತಿದ್ದ. ನೆಕ್ಸ್ಟ್ ಕ್ಲಾಸಿಗೆ ಹೋಗ್ಬಿಡ್ತಿದ್ದ. ಇದು ಏನೋ ಸರಿ ಇಲ್ಲ, ಇಷ್ಟು ಸಾಕಾಗುದಿಲ್ಲ ಅಂತ. ಒಂದು ಕಥೆ ಜನಜನಿತವಾದದ್ದಿದೆ ಆದ್ರೆ ಅದು ಅಸಾಧ್ಯ ಅಲ್ಲ, ಆದ್ರೆ ಅದು ಮಹಾಭಾರತದಲ್ಲಿ ಇಲ್ಲದೇ ಇದೆ, ಆದ್ರೆ ತುಂಬಾ ಅರ್ಥವತ್ತಾಗಿರುವಂತಹ ಕಥೆ. ಒಂದ್ಸರ್ತಿ ಅದೇ ಸುಮಾರು ಕಲ್ತಾದ್ಮೇಲೆ ಪರೀಕ್ಷೆ ಇಟ್ಟಿತ್ತು. ಪರೀಕ್ಷೆ ಇರುವಾಗ ಪರೀಕ್ಷೆಯ ಉದ್ದೇಶ ಏನು? ಮಕ್ಕಳು ಎಷ್ಟು ಚೆನ್ನಾಗಿ ಈ ಅಭ್ಯಾಸವನ್ನು ಮಾಡಿದ್ದಾರೆ ಅಂತ ತಿಳಿಯುವುದು. ಎಲ್ಲರಿಗೂ ಎಲ್ಲ ಬೇರೆ ಬೇರೆ ಸ್ಪರ್ಧೆ ಇತ್ತು, ತುಂಬಾ ಚೆನ್ನಾಗಿದೆ. ಆ ಕಥೆಯ ಮೂಲ ಎಲ್ಲ ಕಥೆಗಳು ಇವೆ, ಆದ್ರೆ ಭೀಮಸೇನನ ಪಾತ್ರದ ವಿವರಣೆಯನ್ನು ಕೊಡುವಾಗ ಈ ಅಂಶ ಒಂದು ಹೊಸತಷ್ಟೇ. ಅಲ್ಲಿ ಎಷ್ಟೋ ದೊಡ್ಡ ಮರದ ತುದಿಯಲ್ಲಿ ಎಲೆಯ ಮರೆಯಲ್ಲಿ ಒಂದು ಮರದ ಹಕ್ಕಿಯನ್ನಿಟ್ಟು, ಆ ಹಕ್ಕಿಯ ಕಣ್ಣಿಗೆ ತುದಿಗೆ ರೆಪ್ಪೆಗೆ ತುದಿಗೆ ಒಂದು ಸಣ್ಣ ಕೂದಲು, ಅದನ್ನು ಜೋಡಿಸಿ ಗುರಿ ಹಿಡಿದು ಹೊಡಿಬೇಕು ಅಂತ ಗುರುಗಳ ಅಪೇಕ್ಷೆ, ದ್ರೋಣಾಚಾರ್ಯರ ಅಪೇಕ್ಷೆ. ಪ್ರತಿಯೊಬ್ಬರು ಮರ ಕಾಣುತ್ತೆ ಅಂದ್ರು, ಕೆಲವರು ಎಲೆ ಕಾಣುತ್ತೆ ಅಂದ್ರು, ಕೆಲವರು ಹಕ್ಕಿ ಕಾಣುತ್ತೆ ಅಂದ್ರು, ಮುಂದೇನು ಕಾಣಲ್ಲ ಅಂದ್ರು. ಅರ್ಜುನ ಮಾತ್ರ ನನಗೆ ಎಲೆ ಕಾಣ್ತಾ ಇದೆ, ಹಕ್ಕಿ ಕಾಣ್ತಾ ಇದೆ, ಹಕ್ಕಿಯ ಕಣ್ಣು ಕಾಣ್ತಾ ಇದೆ, ಕಣ್ಣಿನ ರೆಪ್ಪೆ ಕಾಣ್ತಾ ಇದೆ, ರೆಪ್ಪೆ ತುದಿಯ ಕೂದಲು ಕಾಣಿಸ್ತಿದೆ, ಬಿಡಬೇಕು ಅಂತ ಹೇಳುವಾಗ ನಾನು ಬಿಟ್ಟೆ ಗುರುಗಳೇ ಅಂತ ಅರ್ಜುನನಿಗೆ ಹೇಳಿದ್ರು. ಪಕ್ಕದಲ್ಲಿ ಇನ್ನೊಂದು ಧ್ವನಿ ಬಂತು, ನಾನು ಬಿಟ್ಟೆ ಅಂತ. ಗುರುಗಳು ತಕ್ಷಣ ಕೋಪ ಮಾಡಿ, ಯಾಕೆಂದ್ರೆ ಅರ್ಜುನನ ಬಗ್ಗೆ ಒಂದು ವಿಪರೀತವಾದ ಪ್ರೀತಿ ಇತ್ತು. ಕಾರಣ ಕೂಡ ಅದು ಭೀಮಸೇನನೇ ಮೂಲತಃ. ಫಸ್ಟ್ ದಿವಸ ಕರೆಸಿ ಎಲ್ಲ ಗುಂಪು ಹಾಕಿ, ನಾನು ಪಾಠ ಮಾಡುತ್ತೇನೆ, ನಿಮಗೆಲ್ಲರಿಗೂ ವಿದ್ಯೆಯನ್ನು ಕಲಿಸ್ತೇನೆ, ಆದರೆ ನನಗೆ ನಿನ್ನಿಂದ ಒಂದು ಗುರುದಕ್ಷಿಣೆ ಬೇಕು, ನಾನು ಏನ್ ಕೇಳಿದ್ರು ಕೊಡ್ತೇನೆ ಅನ್ನುವ ತರದ ಯಾರಾದ್ರೂ ವಿದ್ಯಾರ್ಥಿಗಳಿದ್ರೆ ಕೈ ಎತ್ತಿ ಎಂದು. ಭೀಮಸೇನ ಕೈಯತ್ತೋ ಅನ್ನುವ ಹಾಗೆ ಅರ್ಜುನನನ್ನ ಪುಸಲಾಯಿಸಿದ. ಅರ್ಜುನ ಭೀಮಸೇನ ಹೇಳಿದ್ರೆ ಅದು ಏನ್ ಹೇಳಿದ್ರು ಅದಕ್ಕೊಂದು ಅರ್ಥ ಇದೆ, ತಕ್ಷಣ ಕೈ ಎತ್ತಿದ. ಅವತ್ತವರಿಗೆ ಫಸ್ಟ್ ಡೇ ನಾನು ಯಾರು ಅಂತ ಗೊತ್ತಿದೆ, ನನ್ನ ಇನ್ನೂ ಕಲಿಕೆಯ ಅಭ್ಯಾಸವನ್ನೇ ಮಾಡದೆ ಗುರುಗಳ ಮೇಲೆ ಇಷ್ಟು ನಿಯತ್ತಿನಿಂದ ತಾನು ಗುರುದಕ್ಷಿಣೆಯನ್ನು ಕೊಡ್ತೇನೆ ಅಂತ ಹೇಳಿದಲ್ವಾ, ನಿನ್ನನ್ನ ಜಗದೇಕ ವೀರುಡು ಮಾಡ್ತೇನೆ ಅಂತ ಅವತ್ತೇ ಅನ್ಕೊಂಡ್ಬಿಟ್ಟಿದ್ರು. ಅವತ್ತೇ ಅಂದ್ರೂ ಕೂಡ ನಿನ್ನನ್ನ ಅಗ್ರಣಿಯನ್ನಾಗಿ ಮಾಡ್ತೇನೆ ಅಂತ. ಹಾಗಾಗಿ ಅರ್ಜುನನ ಈ ಸಾಮರ್ಥ್ಯವನ್ನ ಕಲಿಸ್ಬೇಕು, ಇನ್ನು ಹೆಚ್ಚಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅರ್ಜುನನ ಮೇಲೆ ಪ್ರೀತಿ ಇತ್ತು. ಈ ಮಧ್ಯದಲ್ಲಿ ಭೀಮಸೇನ ನಾನು ಬಿಟ್ಟೆ ಅಂತ ಅಂದ್ಬಿಟ್ಟಲ್ಲ. ನಾನು ಮಾತಾಡ್ಲಿಕ್ಕೆ ಇಷ್ಟೊತ್ತಾಯ್ತು, ಬಿಟ್ಟೆ ಅನ್ನೋಷ್ಟು ನೀನ್ ಯಾರು ಹೇಳಿದ್ದು ಅಂತಂದ್ರು ದ್ರೋಣಾಚಾರ್ಯರು. ಆ ಬಾಣ
ಆ ಮರದ ತುದಿಗೆ ಹೋಗಿ ಆ ಹಕ್ಕಿಯ ಕಣ್ಣಿಗೆ ಹೊಡೆಯುವ ಮುನ್ನ ಅದನ್ನು ಎಳೆದು ವಾಪಸ್ ತಂದು ಹಿಡಿದು ಎಲ್ಲಿ ಬಿಡಬೇಕು ಗುರುಗಳೇ ಹೇಳಿದ. ಗುರುಗಳಿಗೆ ಅಲ್ಲಪ್ಪ, ದೂರದಲ್ಲಿರೋರನ್ನ ಇಲ್ಲಿಂದ ಕೈಯಲ್ಲಿ ನಿಂತು ಹೊಡಿಲಿಕ್ಕೆ ಆಗುದಿಲ್ಲ ಅನ್ನೋದಕ್ಕೋಸ್ಕರ ಅಸ್ತ್ರ ಬೇಕು. ಶಸ್ತ್ರ ಅಂದ್ರೆ ಕೈಯಲ್ಲಿ ಶಾಸನ ಮಾಡಿ ಹೊಡೆಯುವಂಥದ್ದು. ಅಸ್ತ್ರ ಅಂದ್ರೆ ಮಂತ್ರದ ಮೂಲಕ ದೂರದಲ್ಲಿರುವ ವ್ಯಕ್ತಿಯನ್ನ ನಾಶ ಮಾಡುವುದು. ನೀನು ಶಸ್ತ್ರಕ್ಕಿಂತ ಮುಂಚೆನೇ ಅಸ್ತ್ರಕ್ಕಿಂತ ಮುಂಚೆನೇ ಹೋಗಿ ಹೊಡೆದು ಬರುವ ನೀನು ಅಸ್ತ್ರ ಯಾಕೆ ಶಸ್ತ್ರ ಯಾಕೆ ಅಂತ. ಹಾಗೆ ಒಂದು ವಿಪರೀತವಾದ ವೇಗದಿಂದ ಅವನು ಯುದ್ಧ ವೇಗೇಚ ಲಾಘವೇ ಚೈವ. ವೇಗ ಅಂದ್ರೆ ಅವನ ಯಾವ ಹೊತ್ತಿಗೆ ಬರ್ತಾನೆ. ಮುಂದೆ ಒಂದು ಯುದ್ಧದ ಪ್ರಸಂಗದಲ್ಲಿ ಆ ಮಾತು ಬರುತ್ತೆ. ಕರ್ಣ ಯುದ್ಧ ಮಾಡ್ತಾ ಇರ್ತಾನೆ. ಕರ್ಣ ಬಹಳ ಶಕ್ತಿವಂತ, ನಾಜೂಕಾದ ಯುದ್ಧದ ಕಲೆಯನ್ನು ತಿಳಿದವ. ಭೀಮಸೇನನ ರಥವನ್ನು ಪುಡಿ ಮಾಡಿದ. ರಥವನ್ನು ಪುಡಿ ಮಾಡುವಾಗ ಅದು ಯುದ್ಧದಲ್ಲೊಂದು ಸಂಕುಲ ಯುದ್ಧದಲ್ಲಿ ಒಂದು ಕಲೆ ಏನು ಅಂದ್ರೆ, ಯುದ್ಧದಲ್ಲಿ ರಥ ಪುಡಿಯಾಗತ್ತೆ ಅಂತ ಗೊತ್ತಾಗುವಾಗ ರಥಿಕ ಹಾರಿ ಬಿಡ್ತಾನೆ. ಇನ್ನೊಂದು ರಥ ಅಷ್ಟವರೆಗೆ ಅಲ್ಲಿ ರೆಡಿ ಇರುತ್ತೆ. ಹಾಗೆ ರಥದಿಂದ ಹಾರಿ ಕೆಳಗೆ ಬೀಳುವುದರೊಳಗೆ ಇನ್ನೊಂದು ಬಾಣ ಬಿಡಬೇಕು ಅಂತ ಕರ್ಣ ಬಾಣ ಎಳಿತಾ ಇದ್ದೇನೆ, ಬಾಣ ಬರ್ತಿಲ್ಲ. ಭೀಮಸೇನ ಅಷ್ಟರಲ್ಲಿ ಅವನ ಹಿಂದೆ ಬಂದು ಅವನ ಬತ್ತಳಿಕೆ ಗಟ್ಟಿ ಹಿಡಿದು ಎಲ್ಲಿ ಬಿಡ್ತೀನಿ ಅವನನ್ನ ಎತ್ತಿ ನೆಲಕ್ಕೆ ಎಸ್ದ. ಅಂದ್ರೆ ಆ ಎದುರುಗಡೆಯ ರಥದಿಂದ ಇಳಿದು ಯಾವಾಗ ಬಾಣ ಹೋಗಿ ಹೊಡೆದು ಮತ್ತೊಂದು ಬಾಣ ತೆಗೆಯುವುದರೊಳಗೆ ಇವನನ್ನು ಎತ್ತಿ ಕೆಳಕ್ಕೆ ಎಷ್ಟಾಗಿದೆ. ಹಾಗೇನೆ ದ್ರೋಣಾಚಾರ್ಯರನ್ನ 14 ಸರ್ತಿ ಅವರ ರಥದಿಂದ ಎಷ್ಟು ಬಿಟ್ಟಿದ್ದ ಕೇಳಿದ್ರು. ಅಂದ್ರೆ ಒಂದು ಯುದ್ಧದ ಎದುರುಗಡೆ ದ್ರೋಣಾಚಾರ್ಯರೇ, ನೀವು ಗುರುಗಳು, ಅದರಿಂದಾಗಿ ನಿಮ್ಮ ಹತ್ರ ನಾನು ಯುದ್ಧ ಮಾಡುವುದಿಲ್ಲ, ದಯವಿಟ್ಟು ನನ್ನನ್ನ ಮುಂದೆ ಹೋಗ್ಲಿಕ್ಕೆ ಜಾಗ ಬಿಟ್ಟುಕೊಡಿ ಅಂತ ಪಕ್ಕಕ್ಕೆ ಸರಿಯಿರಿ ಅಂತಂದ. ಅಂದ್ರೆ ದ್ರೋಣಾಚಾರ್ಯ, ನೀನು ನನ್ನ ಶಿಷ್ಯನೇ ಅಲ್ಲ ಅಂದ್ರು. ನಿಶ್ಚಯನ? ಹೌದು, ನಾನು ನಿನ್ನನ್ನು ಯಾವತ್ತೂ ಕೂಡ ನನ್ನ ಶಿಷ್ಯ ಅಂತ ಪರಿಗಣಿಸ್ಲಿಲ್ಲ. ಯಾಕೆಂದ್ರೆ ನನ್ನ ಹತ್ರ ನೀನು ಏನು ಕಲಿಲಿಕ್ಕೆ ಇರಲೇ ಇಲ್ಲ. ಅದು ಗೊತ್ತಿದೆ ಅವರಿಗೆ, ಒಳಗಿನಿಂದನೂ ಗೊತ್ತಿದೆ. ಮತ್ತೆ ಅದೊಂದು ಸಾಮಾಜಿಕವಾಗಿ ಹೇಳಿಕೊಂಡು ಒಂದು ಕ್ರಮಬದ್ಧವಾಗಿ ಕಲ್ತವನೇ ಅಲ್ಲ ಅವನು. ಹಾಗಾಗಿ ನೀನು ನನ್ನ ಶಿಷ್ಯನೇ ಅಲ್ಲ. ಹಾಗಿದ್ರೆ ನನಗೆ ಈಗ ಧೈರ್ಯ ಬಂತು. ಸೀದಾ ರಥ ತೆಗೆದ್ರೆ ಎಷ್ಟು ಬೇಕು. ನೀವು ಗುರುಗಳು ಅಂತ ಆಗಿದ್ದಕ್ಕೋಸ್ಕರ ಇಷ್ಟೊತ್ತು ನೀವು ರಥದಲ್ಲಿ ನಿಂತಿದ್ರಿ. ನೀವು ಗುರುಗಳಲ್ಲ ಅಂತ ಹೇಳಿದ ಮೇಲೆ ನನಗೆ ನಿಶ್ಚಯ, ನೀವೇ ಅಲ್ಲ ಅಂತ ಡಿಕ್ಲರೇಷನ್ ಕೊಟ್ಟ ಮೇಲೆ ನಾನು ಇನ್ನೇನು ಕಾಯ್ದು ಕೆತ್ತಿ ಎಸ್ದ. ಹೀಗೆ ಯುದ್ಧ ಅಂದ್ರೆ ನಮ್ಗೆ ಕಲ್ಪನೆ ಇರುವುದೇನು ಅಂದ್ರೆ, ನಾವಿನ್ನೂ ನಮ್ಮ ಧಾರಾವಾಹಿಯ ಯುದ್ಧದಲ್ಲೇ ಇದ್ದೇವೆ. ಅರ್ಧ ಗಂಟೆ ಅವನು ಜಪ ಮಾಡ್ತಿರ್ತಾನೆ, ಅರ್ಧ ಗಂಟೆ ಇವನು ಜಪ ಮಾಡ್ತಿರ್ತಾನೆ. ಎದುರುಗಡೆಯವರಿಗೆ ಆಗಾಗ ಒಂದು ಕಡಲೆ ಅಂಗಡಿಯವನಿದ್ರೆ ಅವನಿಗೆ ಒಂದಿಷ್ಟು ವ್ಯಾಪಾರ ಆಗ್ಬಿಡ್ತಿತ್ತು ತಿನ್ಕೊಂಡು ಕೂತ್ಕೊಳ್ಳಿಕ್ಕೆ. ಆದ್ರೆ ಯುದ್ಧ ಅಂದ್ರೆ ಒಂದು ನೆನಪಿರ್ಬೇಕಾದ ಸಂಗತಿ ಏನು ಅಂದ್ರೆ, ಅಲ್ಲಿ ಯಾವುದೂ ನಿಂತಿರುವುದಿಲ್ಲ, ನಿರಂತರ ಚಲನಶೀಲ ಯುದ್ಧ ಅಂದ್ರೆ. ಎಲ್ಲೂ ರಥ ನಿಲ್ಲಿಸ್ಲಿಕ್ಕೆ ಇಲ್ಲವೇ ಇಲ್ಲ, ರಥ ಸುತ್ತುತ್ತಾ ಇರುತ್ತೆ. ಯಾರಿಗೆ ಯಾವಾಗ ಯಾರು ಎದುರುಗಡೆ ಸಿಗ್ತಾ ಇರ್ತಾರೋ ಆವಾಗ ಅವ್ರ ಜೊತೆ ಯುದ್ಧ. ಬೇಟೆ ರಾಜರಿಗೆ ಒಂದು ನಿಯತವಾದ ಕರ್ಮ ಅಂತ ಮಾತಿದೆ, ಅವ್ರ ಅಭ್ಯಾಸಕ್ಕೋಸ್ಕರ ಇರುವುದದು. ಅಭ್ಯಾಸ ಅಂದ್ರೆ ಪ್ರಾಣಿಗಳನ್ನು ಬೇಟೆಯಾಡಿಕೊಂಡು ಹೋಗುವಾಗ ನಾನು 55 ಡಿಗ್ರಿಯಲ್ಲಿ ಹೋಗ್ತೇನೆ, 35 ಡಿಗ್ರಿಯಲ್ಲಿ ಹೋಗ್ತೇನೆ ಅಂತ ಹೇಳಿ ಓಡಲ್ಲ. ಹೇಗೆಗೋ ತನ್ನನ್ನ ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಬೆನ್ನು ಹಿಡಿದವನಿಗಿಂತ ಬೆನ್ನು ಹಿಂದೆ ಯಾರೋ ಇದ್ದಾನೆ ಅಂತ ಅನ್ನುವವನಿಗೆ ತನ್ನ ಜೀವದ ಭಯ ಇರುವುದರಿಂದ ಹೆಚ್ಚು ಚುರುಕಾಗಿ ಕೆಲಸ ಮಾಡ್ತಾ ಇರುತ್ತೆ ಅದರ ತಲೆ. ಆದ್ರಿಂದ ಅದು ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಅಂಥ ಚಂಚಲಶೀಲವಾದಂತಹ ಮೃಗವನ್ನೂ ಕೂಡ ತನ್ನ ಬಾಣದ ಚುರುಕುತನದಿಂದ ಹೊಡೆದು ಅದನ್ನು ಉರುಳಿಸುವುದು ಅಂದ್ರೆ ಅಷ್ಟು ಚಾಕಚಕ್ಯತೆ ಬೇಕು ನಿಗ್ರಹ ಮಾಡಲಿಕ್ಕೆ. ಹಾಗೆ ಭೀಮಸೇನ, ನಿನ್ಗೆ ಯಾಕಪ್ಪ ಬಾಣ, ನೀನು ಬಾಣಕ್ಕಿಂತ ಮೊದಲೇ ಹೊಡೆದು ಬರುವವ, ಅದರಿಂದಾಗಿ ನಿನಗೆ ಪಾಠ ಬೇಕಿಲ್ಲ ಅಂತ ಹೇಳಿ ಸುಮ್ಮನಾಯ್ತು. ಕೊನೆಗೆ ಪರೀಕ್ಷೆಯಲ್ಲಿ ದುರ್ಯೋಧನ ಎದುರಾದಾಗ ಯುದ್ಧದಲ್ಲಿ ದುರ್ಯೋಧನನಿಗೆ ಗೆಲುವಾಗಲಿ ಅಂತ ಒಂದಿಷ್ಟು ಜನ, ಭೀಮನಿಗೆ ಗೆಲುವಾಗಲಿ ಅಂತ ಇನ್ನೊಂದಿಷ್ಟು ಜನ. ಇದು ಪರೀಕ್ಷೆಗಿಂತ ಜಾಸ್ತಿ ಒಂಥರ ಪಂದ್ಯದ ರೀತಿ ಶುರುವಾಯಿತು. ದ್ರೋಣಾಚಾರ್ಯ ಹೇಳಿದ್ರು, ಇದು ಇವತ್ತು ಈ ತರ ಯುದ್ಧ ಶುರುವಾದ್ರೆ ಇದು ಬಹುಶಃ ದೊಡ್ಡ ಅಪಾಯಕ್ಕೆ ಕಾರಣವಾಗುತ್ತೆ, ನಿಲ್ಲಿಸಬೇಕು ಅಂತ. ತಕ್ಷಣ ಅಶ್ವತ್ಥಾಮನನ್ನ ಹೇಳಿ ಕಳುಹಿಸಿದ್ರು, ನಿಮ್ಮಲ್ಲಿ ಇಬ್ರು ಕೂಡ ಅತ್ಯಂತ ಸಮರ್ಥರು ಅಂತ ತೀರ್ಮಾನಿಸಲಾಗಿದೆ, ಇಬ್ರು ಫಸ್ಟ್ ಪ್ರೈಸ್ ಬಂದ್ಬಿಡಿ ಅಂತ ಹೇಳಿ ವಾಪಸ್ ಕರೆಸ್ಕೊಂಡ್ರು. ಹೀಗೆ ಯುದ್ಧ ಆಗುವುದಕ್ಕೆ ಅವಕಾಶವೇ ಕೊಡದೆ, ಒಂದು ರೀತಿ ಭೀಮಸೇನನ ಬಗ್ಗೆ ಗೊತ್ತಿತ್ತು ಧೃತರಾಷ್ಟ್ರನಿಗೆ, ತುಂಬಾ ಹೆದರಿಕೆನೂ ಇತ್ತು. ಅವನು ಅದನ್ನ ತನಗೆ ಹೆದರಿಕೆ ಇತ್ತು ಅಂತ ಗೊತ್ತಾಗುವುದು ಯಾವಾಗ ಅಂದ್ರೆ, ಕೃಷ್ಣ ಪಾಂಡವರನ್ನು ನಮಸ್ಕಾರ ಮಾಡ್ಲಿಕ್ಕೆ ಅಂತ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾಗ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತನ್ನುವಾಗ ಭೀಮಸೇನ ಹೋದ ತಕ್ಷಣ ಕೃಷ್ಣ ಅವನನ್ನು ಎಳೀತಾನೆ. ಎಳೆದು ಅಲ್ಲೇ ಇದ್ದ ಭೀಮನ ಆಕೃತಿಯ ಒಂದು ಅತ್ಯಂತ ಲೋಹದ ಗಟ್ಟಿಯಾದ ಒಂದು ಬಿಂಬವನ್ನ, ಬೊಂಬೆಯನ್ನ ಎದುರುಗಡೆ ಇಡಿಸ್ತಾರೆ.
ಅಯ್ಯೋ ಭೀಮಸೇನ ಅಂತ ಹತ್ತುಕೊಂಡು ಒತ್ತಿ ಪುಡಿ ಮಾಡಿ ಬಿಡ್ತಾನೆ ಧೃತರಾಷ್ಟ್ರ. ಪುಡಿ ಮಾಡಿದ್ಮೇಲೆ ಅಯ್ಯೋ ಭೀಮಸೇನ ನಿನಗೆ ಏನಾಯ್ತು 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 ಅಂತಾನೆ. ಆಗ ಕೃಷ್ಣ ಹೇಳ್ತಾನೆ, ಭೀಮಸೇನ ಈಗ ನಮಸ್ಕಾರ ಮಾಡ್ತಾ ಇದ್ದಾನೆ, ಆಶೀರ್ವಾದ ಮಾಡು ಅಂತ. ಅವನ ಒಳಗಿನ ಹುಳುಕು ಹೊರಗೆ ಬಂದದ್ದು ಗೊತ್ತಾಗಿ ಹೆದರಿಕೆ ಆಯಿತು, ದುಃಖವೂ ಆಯಿತು, ಬೇಸರವೂ ಆಯಿತು. ಕೃಷ್ಣ, ನನ್ನ ಮಕ್ಕಳನ್ನು ಎಲ್ಲರನ್ನು ಕಳ್ಕೊಂಡು ಬಿಟ್ಟೆ ಅನ್ನುವ ವ್ಯಥೆಯಿಂದ ಹೀಗೆ ಮಾಡಿದೆ. ನೀನ್ ದಿನ ಅದನ್ನ ಒತ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ನನಗೆ ಗೊತ್ತು. ಭೀಮಸೇನ ಒಂದು ದಿವಸ ಸಿಕ್ಕಿದಾಗ ಕೊಲ್ಲಬೇಕು ಅನ್ನೋದೇ ನಿನ್ ಯೋಚನೆ ಇತ್ತು. ಇವತ್ತು ಅದನ್ನ ಭೀಮಸೇನನ ಬಿಂಬವನ್ನ ಪುಡಿ ಮಾಡುವುದರ ಮೂಲಕ ನಿನ್ನ ಅಪೇಕ್ಷೆ ಈಡೇರಿಸಿಕೊಂಡಿದ್ದಿ. ಆದ್ರೆ ನಿನ್ನ ಮಕ್ಕಳ ಪರವಾಗಿ ಯೋಚನೆ ಮಾಡಿ ಭೀಮನನ್ನ ಕೊಲ್ಲಬೇಕು ಅಂತ ಅಂದುಕೊಂಡದ್ದು ಯಾವ ರೀತಿಯಿಂದಲೂ ಅದು ಯೋಗ್ಯ ಅಲ್ಲ ಅಂತ ಹೀಗೆ ಕೃಷ್ಣ ಅವನನ್ನ ಎಚ್ಚರಿಸಿ ಬಂದ. ಅಂದ್ರೆ ಧೃತರಾಷ್ಟ್ರ ಅವ್ರಿಗೆ ಯಾವಾಗ್ಲೂ ಗೊತ್ತಿತ್ತು ಭೀಮಸೇನ ಸಾಮಾನ್ಯದವನ ಅಲ್ವೇ ಅಲ್ಲ ಅಂತ. ಸರಿ, ಈ ಹುಡುಗರೆಲ್ಲ ಬೆಳೆದ್ರು, ಎಲ್ಲ ದಿಕ್ಕುಗಳಿಗೂ ಹೋಗಿ ಗೆದ್ದು ಬಂದು ಅನೇಕ ರಾಜ್ಯಗಳನ್ನೆಲ್ಲ ಗೆದ್ದು ಬಂದರು. ಈ ಮಧ್ಯದಲ್ಲಿ ಅಂದ್ರೆ ಪರೀಕ್ಷೆ ನಡೆಯುವಾಗ ಕರ್ಣನಿಗೆ ಒಂದು ಅವಮಾನ ಆಗುತ್ತೆ. ಅವನು ಯಾವ ದೇಶದ ರಾಜನೂ ಅಲ್ಲ, ಅದರಿಂದಾಗಿ ಅವನನ್ನೇ ಈ ಪಂದ್ಯದಲ್ಲಿ ಸೇರಿಸಿಕೊಳ್ಳಲಾಗುವುದಿಲ್ಲ ಅಂತ. ಆಗ ಮಹಾ ವ್ಯಕ್ತಿಗಳ ಹಾಗೆ, ಮಹಾ ಜನರ ಹಾಗೆ ಯಾವುದೋ ಯೋಜನೆ ದುಡ್ಡನ್ನ ಯಾವುದೋ ಯೋಜನೆಗೆ ಹಾಕಿ ನಾವು ತುಂಬಾ ದಾನ ಮಾಡ್ತೇವೆ ಅಂತ ಹೇಳುವ ನಾಯಕರಂತೆ ಭೀಮಸೇನ ಗೆದ್ದು ತಂದಿದ್ದಂತಹ ಅಂಗದೇಶದ ಪಾಲಿನಲ್ಲಿ 4ನೇ ಒಂದು ಭಾಗವನ್ನ ಕರ್ಣನಿಗೆ ಕೊಟ್ಟು ಅಂಗರಾಜ್ಯಾಧಿಪತಿಯನ್ನಾಗಿಸಿದ್ದೇನೆ, ಈಗ ಇವನು ರಾಜನಾಗಿದ್ದಾನೆ, ಆದ್ರಿಂದಾಗಿ ಇವನನ್ನ ನೀವು ಪದ್ಯಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳಿದ. ಅದರದ್ದು ಗೆದ್ದದ್ದು ಯಾರು ಅಂದ್ರೆ ಭೀಮಸೇನ. ಅಂಗ ಅಂದ್ರೆ ಇವತ್ತಿನ ಒಡಿಸ್ಸಾ, ಪಶ್ಚಿಮ ಬಂಗಾಳದ ಮಧ್ಯದ ಭಾಗ. ಅದು ಅಂಗ, ವಂಗ, ಸುಕ್ಮ, ಪುಂಡ್ರ, ಕಳಿಂಗ ಅಂತ 5 ರಾಜ್ಯಗಳಿದ್ದ ಜಾಗ. ಅಂದ್ರೆ ಒರಿಸ್ಸಾ, ಪಶ್ಚಿಮ ಬಂಗಾಳ, ಪೂರ್ವ ಬಂಗಾಳ, ಅದರ ಮೇಲಿನ ಇಷ್ಟೂ ಜಾಗಗಳು ಸೇರಿ 5 ರಾಜ್ಯಗಳಾಗಿದ್ದು ಅದರಲ್ಲಿ ಅಂಗವನ್ನ ಅವನು ಗೆದ್ದು ತಂದ. ಅಂಗ ಅಂತ ನಮಗೆ ರಾಮಾಯಣದಲ್ಲೂ ಅಂಗರಾಜನಾಗಿ ರೋಮಪಾದ ಅನ್ನುವವನಿಗೆ ದಶರಥನ ಮಗಳನ್ನ ದತ್ತು ಕೊಟ್ಟಿದ್ದು ಅನ್ನುವ ಕಥೆ ಕೇಳಿದ್ರೆ ಅಂಗದೇಶದ ನೆನಪು ಇದೆ. ನಾನು ಯಾಕೆ ಈ ಶಬ್ದ ಹೇಳಿದೆ ಅಂದ್ರೆ, ಅಂಗ ಅನ್ನೋದು ಅವತ್ತಿನಿಂದಲೂ ಇತ್ತು ಈ ದೇಶದ ಅಂಗವಾಗಿ. ನಮ್ಮನ್ನು ಮಾತ್ರ ಈ ಬ್ರಿಟಿಷರು ಮಂಗ ಮಾಡಿ ಇದ್ಯಾವುದು ಕಥೆಯೇ ಅಲ್ಲ, ಇದೆಲ್ಲ ಸುಳ್ಳು ಅಂತ ಹೇಳಿದ್ದೇ ಹೇಳಿದ್ದು. ಆದರೆ ಅದು ಭಾರತದಲ್ಲಿರುವ ಉಲ್ಲೇಖ. ಅಂಗ ಅನ್ನುವ ದೇಶವನ್ನ ಭೀಮಸೇನ ಗೆದ್ದು ಹಸ್ತಿನಾವತಿಯ ಭಾಗಕ್ಕೆ ಅವರು ಕಪ್ಪವನ್ನ ಕೊಡುವ ಹಾಗೆ ಮಾಡಿದ್ದ. ಇವನು ಅದರಲ್ಲಿ ಈ ಅತ್ತೆ ಸಂಪತ್ತನ್ನು ಅಳಿಯ ದಾನ ಮಾಡಿದ ಅಂತ ಒಂದು ಗಾದೆ ಇದೆಯಲ್ಲ, ಹಾಗೆ ಯಾರೋ ಗೆದ್ದು ತಂದದ್ದನ್ನ ಇವನು ದೊಡ್ಡದಾಗಿ ದಾನ ಮಾಡಿ ಈಗ ಅವನು ರಾಜನಾಗಿದ್ದಾನೆ ಅಂತ. ಒಂದು ಸಂಗತಿ ಏನ್ ಗೊತ್ತಾ, ಕೊನೆಯವರೆಗೂ ಕರ್ಣ ಯಾವತ್ತೂ ಆ ಸಿಂಹಾಸನದಲ್ಲಿ ಹೋಗಿ ಕೂತು ಅಂಗದೇಶದ ರಾಜ್ಯಾಧಿಪತಿ ಅಂತ ಒಂದು ಬಹುಪರಾಕ್ ಅಂತ ಹೇಳಿಸ್ಕೊಳ್ಳೇ ಇಲ್ಲ. ಇಲ್ಲೇ ಬಾಲದ ಹಾಗೆ ಬಿದ್ದಿದ್ದ. ಕರ್ಣನಿಗೆ ಪ್ರಾಮಾಣಿಕವಾಗಿ ತನಗೆ ಒಂದು ಕೆಟ್ಟ ಕಾಲದಲ್ಲಿ ಮರ್ಯಾದೆಯನ್ನು ಉಳಿಸಿದವ ಅನ್ನುವ ಕಾಳಜಿಯಿಂದ ಅವನು ಯಾವ ಕಾರಣಕ್ಕೂ ದುರ್ಯೋಧನನಿಗೆ ವಿರೋಧವನ್ನು ವ್ಯಕ್ತಪಡಿಸಲ್ಲ ಅಂದ. ಆದರೆ ದುರ್ಯೋಧನ ಗ್ಲಹಾವೇತವು, ಇವರು ನನಗೆ ದಾಳ ಇದ್ದ ಹಾಗೆ, ನನಗೆ ಅರ್ಜುನನನ್ನ ಕೊಲ್ಲಿಕ್ಕೆ, ಅರ್ಜುನನ ಎದುರಿಸಲಿಕ್ಕೆ ಬೇರೆ ಯಾರು ಇಲ್ಲ, ಅದಕ್ಕೋಸ್ಕರ ಇವನೊಂದು ನನಗೆ ದ್ಯೂತದ ಪಗಡೆಯ ಕಾಳಿ ಇದ್ದ ಹಾಗೆ, ಇವನು ನನಗೆ ಭಾರಿ. ನಾವು ಈ ಕಥೆಗಳಲ್ಲೆಲ್ಲ ದುರ್ಯೋಧನ ಮತ್ತೆ ಕರ್ಣ ಗಳಸ್ಯ ಕಂಠಸ್ಯ ಭಾರಿ ಮಿತ್ರರು ಅಂತ ಚಿತ್ರಿಸ್ತಾರಲ್ವಾ, ಹಾಗೇನು ದುರ್ಯೋಧನನಿಗಂತೂ ಇರಲಿಲ್ಲ. ಕರ್ಣನಿಗೆ ಒಂದು ಪ್ರಾಮಾಣಿಕವಾಗಿ ಅವನಿಂದ ನಾನು ಉಪಕೃತ ಅನ್ನುವ ಭಾವನೆ ಇತ್ತು ಬಿಟ್ರೆ, ಇವರು ಚಿತ್ರಿಸುವ ಹಾಗೆ ಅತ್ಯಂತ ಅವರಲ್ಲಿ ಅನ್ಯೋನ್ಯವಾದ ಮಿತ್ರರು ಅಂದ್ರೆ ಹೀಗಿರ್ಬೇಕು ಅಂತನ್ನುವಂತ ಯಾವ ಭಾವವೂ ಕೂಡ ಭಾರತದಲ್ಲಿ ಕಾಣಲ್ಲ. ದುರ್ಯೋಧನನ ಎದುರುಗಡೆಯ ಸಾಮರ್ಥ್ಯ ಭೀಮನಿಗೆ ಜಾಸ್ತಿ ಇದೆ ಅಂತ ಗೊತ್ತಾದದ್ದು ಪ್ರಜೆಗಳಿಂದಲೂ ಕೂಡ ದುರ್ಯೋಧನನಿಗೆ. ಯಾಕೆಂದ್ರೆ ಪ್ರಜೆಗಳ ಪ್ರೀತಿ ಪಾಂಡವರ ಮೇಲೆ ಜಾಸ್ತಿ ಆಗ್ತಾ ಹೋಯಿತು ದಿನದಿಂದ ದಿನಕ್ಕೆ. ಎಲ್ಲಾ ದಿಕ್ಕುಗಳಿಂದಲೂ ಅವರು ಕಪ್ಪವನ್ನ ಗೆದ್ದು ತಂದು ಕೊಟ್ಟರು. ಕೆಲವು ದಿವಸದಲ್ಲಿ ಪ್ರಜೆಗಳು ಇನ್ನು ಮುಂದೆ ಕೌರವರನ್ನು ಮರ್ತೇ ಬಿಡುತ್ತಾರೆ ಅಂತ ನಿಶ್ಚಯವಾದ ಇಂಟರ್ಪೋಲ್ ಸುದ್ದಿ ಬಂತು ದುರ್ಯೋಧನನಿಗೆ. ಅದಕ್ಕೋಸ್ಕರ ಎಷ್ಟು ಜಾಣತನದಿಂದ ವ್ಯವಸ್ಥೆ ಮಾಡಿದ ಅಂದ್ರೆ, ಬೇಕು ಅಂತ ಪಾಂಡವರ ಕಿವಿಗೆ ಬೀಳುವ ಹಾಗೆ ವಾರಣಾವತ ಅಂತ ಒಂದು ಊರಿದೆ, ಅಲ್ಲಿ ಒಂದು ರುದ್ರದೇವರ ದೇವಸ್ಥಾನ ಇದೆ, ಅಲ್ಲಿ ಅತ್ಯಂತ ದೊಡ್ಡದಾದ ಒಂದು ಉತ್ಸವ ನಡೆಯುತ್ತೆ. ಆ ಉತ್ಸವ ಅಂತಂದು ಈ ಪರಿಸರದಲ್ಲಿ ಎಲ್ಲೂ ಕೂಡ ಅಷ್ಟು ವೈಭವದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಲ್ಲೂ ನೋಡ್ಲಿಕ್ಕೆ ಸಿಗಲ್ಲ ಅಂತ ಬೇಕು ಅಂತ ತನ್ನವರ ಕಡೆಯಿಂದಲೇ ಪಾಂಡವರ ಕಿವಿಗೆ ಬೀಳುವಂತೆ ಮಾಡಿದ. ಪಾಂಡವರು ಹೌದಾ, ಹಾಗಾದ್ರೆ ಒಂದ್ಸರ್ತಿ ಆದ್ರೂ ಅದನ್ನ ನೋಡ್ಬೇಕು ಅಂತ 100 ಸಲ ಹೇಳಿದಾಗ 1 ಸಲ ಹೇಳಿದ್ದವರು. ಹೋಯ್ತಲ್ಲ ಸುದ್ದಿ ಧೃತರಾಷ್ಟ್ರನಿಗೆ. ದುರ್ಯೋಧನ ಹೇಳಿ 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 ತಲೆ ತಿಂದು ಇಟ್ಟು ಬಿಟ್ಟಿದ್ದ.
ಅವರು ಎಷ್ಟು ಕೆಲಸ ಮಾಡ್ತಾರೆ, ಅವರಿಗೆ ಒಂದು ಸ್ವಲ್ಪ ಆದರೂ ರಾಜಕೀಯ ನಿವೃತ್ತಿ ಸಿಗಬೇಕು, ಇಷ್ಟು ಒದ್ದಾಟ ಪಟ್ಟುದೆ, ಇನ್ನೂ ಎಳೆ ವಯಸ್ಸಿನವರು ಈಗಲೇ ಯಾಕೆ ದೇಹವನ್ನು ಹಾಗೆ ಶೋಷಿಸಬೇಕು, ಅವ್ರಿಗೆ ಸ್ವಲ್ಪ ರೆಸ್ಟ್ ಕೊಡಬೇಕು. ಅದಕ್ಕೋಸ್ಕರ ವಾರಣಾವತದ ಉತ್ಸವಕ್ಕೆ ಅವರು ಹೋಗಿ ಬರಲಿ, 6 ತಿಂಗಳುಗಳ ಕಾಲ ಅಲ್ಲಿ ಅವರು ಸುಖವಾಗಿರಲಿ, ಈ ಜವಾಬ್ದಾರಿ ಎಲ್ಲ ಬೇಡ, ತುಂಬಾ ಟೆನ್ಷನ್, ನಾನು ಒಂದ್ಸರ್ತಿ ನೋಡ್ಕೊಳ್ತೇನೆ, ನನಗೂ ಇದರ ಅಭ್ಯಾಸ ಆಗ್ಬೇಕಲ್ಲ, ಒಂದ್ಸರ್ತಿ ನಾನು ನೋಡ್ತೇನೆ ಅಂತ. ಒಳಗಿನಿಂದ ಏನಾಗ್ತಾ ಇದೆ ಅನ್ನೋದು ಧೃತರಾಷ್ಟ್ರನಿಗೂ ಗೊತ್ತಿತ್ತು. ವಿದುರ ಬಹಳ ಬಹಳ ಚುರುಕಿನ ಮಂತ್ರಿ, ಅಸಾಧಾರಣ ವ್ಯಕ್ತಿತ್ವ. ಪ್ರತಿಯೊಂದು ಸಣ್ಣ, ಅವನು ಸು ಅಂದ್ರೆ ಸುಕ್ಕಿನುಂಡೆ ಅಂತಾನೆ ಗೊತ್ತಿತ್ತು ಅವನಿಗೆ, ಅವನು ಏನ್ ಯೋಚನೆ ಮಾಡ್ತಾನೆ ಅಂತ ಅರ್ಥ ಇತ್ತು ಅವನಿಗೆ. ಹಾಗಾಗಿ ಪಾಂಡವರಿಗೆ ಮೊದಲೇ ಹೊರಡುವ ಮುನ್ನ ಎಲ್ಲವನ್ನು ಹೇಳಿದ, ನಿಮ್ಮನ್ನು ಕಳಿಸ್ತಾರೆ, ಆಗ ನೀವು ಬಹಳ ಎಚ್ಚರದಿಂದ ಇರಬೇಕು. ಅವನ ಜೊತೆಗೆ ಒಬ್ಬ ಪುರೋಚನ ಅಂತನೂ ಬಂದ, ಅವನು ರಾಮಾಯಣದವನೇ. ರಾಮಾಯಣದಲ್ಲಿ ಪ್ರಹಸ್ತ ಅಂತ ರಾವಣನ ಯಾವ ಮಂತ್ರಿ ಇದ್ನೋ ಅವನೇ ಇಲ್ಲಿ ಪುರೋಚನನಾಗಿ ಬಂದವ. ಭಾರೀ ವಿನಯ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ಸರಿ, ಬಂದಾಗ ನಿಮಗೋಸ್ಕರ ದುರಿದ ಒಂದಿಷ್ಟು ದುರ್ಯೋಧನನನ್ನ, ಇಂಥ ಅರಾಜಕ ವ್ಯಕ್ತಿಯೇ ಜಗತ್ತಿನಲ್ಲಿಲ್ಲ, ಅವನನ್ನು ನಾನು ನಂಬುವುದಿಲ್ಲ, ನಿಮ್ಮಂಥ ಸಜ್ಜನರ ಸೇವೆಯ ಭಾಗ್ಯ ನನಗೆ ಸಿಕ್ಕಿತ್ತು, ನನ್ನ ಜೀವನದ ದೊಡ್ಡ ಅವಕಾಶ, ಇದನ್ನು ನಾನು ಯಾವತ್ತೂ ತಪ್ಪಿಸಿಕೊಳ್ಳುವುದಿಲ್ಲ. ಕೇಳಿಸ್ಕೊಂಡ್ರು. ನಾವಾದ್ರೆ ಬಹಳ ಖುಷಿ ಪಡ್ತಿದ್ವಿ, ಎಂಥ ಅಭಿಮಾನ, ನನಗೂ ಇಂಥ ಊರಲ್ಲಿ ಒಬ್ಬ ಇಂಥ ವ್ಯಕ್ತಿ ಸಿಗ್ತಾನೆ ಅಂತ ಗೊತ್ತಿರಲಿಲ್ಲ, ನಿಜವಾಗಿಯೂ ನಾವು ಜನರಲ್ಲಿ ತುಂಬಾ ಭಾವನೆಗಳನ್ನು ಬೆಳೆಸಿದ್ದೇವೆ ಅಂತ ಅನ್ಕೊಂಡ್ಬಿಡ್ತಿದ್ವಿ. ಧರ್ಮರಾಜ ನಿಮಗೋಸ್ಕರ ಒಂದು ಅರಮನೆಯನ್ನು ಕಟ್ಟಿದ್ದಾರೆ ಅಂತ ಯಾವಾಗ ಪುರೋಚನ ಹೇಳಿ ಕರ್ಕೊಂಡು ಹೋದ್ನು, ಭೀಮಸೇನನ ಮೂಗು ಬಹಳ ಚುರುಕು. ಅಣ್ಣ, ಇಲ್ಲಿ ಏನೋ ಒಂದಾಗಿದೆ. ಅದಕ್ಕೆ ಧರ್ಮರಾಜ ಹೇಳಿದ, ಏನೋ ಒಂದಾಗಿದೆ ಅಂತ ನನಗೂ ಗೊತ್ತಾಗ್ತಾ ಇದೆ, ಏನಾಗಿದೆ ಅಂತ ನಮ್ಗೆ ಗೊತ್ತಾಗಿದೆ ಅಂತ ಅವನಿಗೆ ಗೊತ್ತಾಗುದು ಬೇಡ. ಅವನು ನಮ್ಮನ್ನು ಮೋಸ ಮಾಡ್ತೇನೆ ಅಂತ ಅನ್ಕೊಂತಾನೆ ಇಲ್ಲೆಲ್ಲ ಕರ್ಕೊಂಡು ಬಂದದ್ದು, ನಾವು ಮೋಸ ಹೋಗಿದ್ದೇವೆ ಅನ್ಕೊಳ್ಳುವ ಹಾಗೆ ಅವನ ಜೊತೆಗೆ ಇರೋಣ, ಇದೇ ಕ್ಷೇಮ ಈಗ ಸದ್ಯಕ್ಕೆ. ಹೀಗೆ ಹೇಳಿ ಸುಮಾರು 6 ತಿಂಗಳುಗಳ ಕಾಲ ಅಲ್ಲೇ ಇತ್ತು. ಅದಕ್ಕೆ ಸರಿಯಾಗಿ ವಿದುರ ಕೂಡ ಕನಕ ಅನ್ನುವಂತಹ ಒಬ್ಬ ಸಹಾಯಕನನ್ನ ಕಳುಹಿಸಿ ಆ ಅರಮನೆಯ ಒಳಭಾಗದಲ್ಲಿಯೇ ಒಂದು ದೊಡ್ಡ ಸುರಂಗವನ್ನ ಕೊರೆದು ಆ ಊರಿನಿಂದ ಹೊರಕ್ಕೆ ಈ ಗಂಗೆಯ ತೀರದ ತನಕ ಒಳಗಿನಿಂದಲೇ ಪ್ರವೇಶ ಮಾಡಿ ಹೊರಕ್ಕೆ ಬರುವ ಹಾಗೆ ಒಳ್ಳೆಯ ದಾರಿಯನ್ನು, ಒಳದಾರಿಯನ್ನ ಮಾಡಿ, ನಮ್ಮಲ್ಲಿ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶಕ್ಕೆಲ್ಲ ಸುರಂಗ ಮಾಡಿದಿತ್ತಲ್ಲ, ಹಾಗೆಯೇ ಇಲ್ಲೊಂದು ಸುರಂಗ, ಇದು ಉಳಿಸುವುದಕ್ಕೋಸ್ಕರ, ಅದು ಅಳಿಸುವುದಕ್ಕೋಸ್ಕರ, ಇದು ಉಳಿಸುವುದಕ್ಕೋಸ್ಕರ ಸುರಂಗವನ್ನ ಮಾಡಿ ತಯಾರು ಮಾಡಿ ಇಟ್ಟಿದ್ದಾರೆ. ಅದು ಒಳಗೆ ಬರದಿದ್ರೆ ಯಾರಿಗೂ ಕಾಣುವುದೇ ಇಲ್ಲ. ಭೀಮಸೇನ ಅದನ್ನು ಸರಿಯಾಗಿ ವ್ಯವಸ್ಥೆ ಮಾಡಿ ಇಟ್ಟಿದ್ದ. ವಿಶೇಷ ಏನು ಅಂದ್ರೆ 6 ತಿಂಗಳಲ್ಲಿ ಭೀಮಸೇನ ಒಂದು ದಿವಸವೂ ನಿದ್ದೆ ಮಾಡಿಲ್ಲ. ಮಧ್ಯದ ಹಾಲಲ್ಲಿ ಯೋಗ ಭೀಮಸೇನನದ್ದು, ರಾತ್ರಿ ಕೂತಿರ್ತಿದ್ದ, ಕಣ್ಣು ಬಿಟ್ಟೇ ಕೂತಿರ್ತಿದ್ದ. ಈ ಪುರೋಚನ ಪ್ರತಿ ದಿವಸ ಇವತ್ತೇನಾದ್ರೂ ಮಾಡ್ಬೇಕು ಅಂತ ಬಂದು ನೋಡಿದ್ರೆ ಇವನು ಭೂತದ ಹಾಗೆ ಕೂತಿರ್ತಿದ್ದ. ಇವನು ಎಲ್ಲಿಯಾದ್ರೂ ಕೂತು ಕಣ್ಬಿಟ್ಟು ನಿದ್ದೆ ಮಾಡುವ ಅಭ್ಯಾಸ ಏನಾದ್ರೂ ಇದೆಯಾ ಅಂತ ಬೇಕು ಅಂತ ಒಂದೆರಡು ಸುತ್ತು ಆ ಕಡೆ ಈ ಕಡೆ ಬರುವವ. ಬಂದಾಗ ಒಂದು ಚೂರು ಅಲುಗಾಟ ಇಲ್ಲ ಭೀಮಸೇನನ. ಅಲುಗಾಟ ಇಲ್ಲದೆ ಒಂದು ಸರ್ತಿ ಅವನಿಗೂ ಸ್ವಲ್ಪ ಹೆದರಿಕೆ ಇರ್ಬೇಕಲ್ವಾ, ಬೇಕು ಅಂತ ಒಂದ್ ಸರ್ತಿ ಕಣ್ಣು ದೊಡ್ಡದು ಮಾಡಿ ಒಂದ್ ಸರ್ತಿಯಿಂದ ಆಚೆಯಿಂದ ಈಚೆ ನೋಡಿದ. ಓಡಿದವನು ಅವತ್ತಿನಿಂದ ಮತ್ತೆ ಆ ಹೊತ್ತು ಬಂದವನನ್ನು ಹುಡುಕುವುದು ಅಂತಿಲ್ಲ. ಇದು ಬಹಳ ಕಷ್ಟದ ಕೆಲಸ ಅಂತ ಅವನಿಗೆ ಗೊತ್ತಾಯಿತು. ಒಂದ್ ದಿವಸ ಏನಾಯ್ತು ಅಂದ್ರೆ ಅವರು ಬೇರೆ ಪ್ಲಾನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ 5 ತಿಂಗಳು ಮುಗಿದು 6ನೇ ತಿಂಗಳ ಹತ್ರ ಆಗ್ಬೇಕಾದ್ರೆ ಕುಂತಿಯ ಹತ್ರ ಒಬ್ಳು ಸೇವಕಿಯ ತರ ಒಬ್ಳು ಬಂದು ಕೇಳಿಕೊಳ್ತಾಳೆ, ತುಂಬಾ ಕಷ್ಟಪಡ್ತೀರಿ, ನಾನು ಗೆಡ್ಡೆ ಗೆಣಸೆಲ್ಲ ತಂದು ಕೊಡ್ತೇನೆ, ನಿಮ್ಗೆ ಹೆಲ್ಪ್ ಆಗಲಿ ಅಂತ. ನನಗೊಂದು 5 ಜನ ಮಕ್ಕಳಿದ್ದಾರೆ, ಅವರ ಹೊಟ್ಟೆ ತುಂಬಿಸೋದಷ್ಟೇ ನನ್ನ ಉದ್ದೇಶ, ಅವರಿಗೊಂದು ಊಟ ಸಿಗುದಾದ್ರೆ ನಾನು ಎಲ್ಲ ಸೇವೆ ನಿಮ್ಗೋಸ್ಕರ ಯಾವುದೇ ಪ್ರತಿ ಫಲದ ಅಪೇಕ್ಷೆ ಇಲ್ಲದೆ ಮಾಡ್ತೇನೆ ಅಂತ. ಕುಂತಿ ಆಯ್ತು ಒಂದು ಸರಿ. ಅವರೇ ಅದೇ ಮನೆಯಲ್ಲಿ ಬಂದು ಉಳ್ಕೊಂಡ್ರು, ಅವರಿಗೆ ನಿರಂತರ ಸೇವೆ ಕೊಡ್ತಾ ಇದ್ರು. ಅವ್ರು ಯಾರು ಅಂತಂದ್ರೆ ಇದೇ ಪುರೋಚನನ ಸಹೋದರಿ, ಒಡ ಹುಟ್ಟಿದವಳು, ಆದ್ರೆ ಹಾಗೆ ಹೇಳ್ಕೊಳ್ಳಿಲ್ಲ, ಯಾರೋ ಗೊತ್ತಿಲ್ಲದ 3ನೇಯವರು ಅನ್ನೋ ಹಾಗೆ ಬಂದು ಈ ಮನೆಯಲ್ಲಿ ಸೇವೆ ಮಾಡ್ತಾ ಇದ್ರು. ಸರಿ, ದೈವಿಕವಾದ ವ್ಯವಸ್ಥೆ ಚೆನ್ನಾಗಿ ಆಗಿದೆ ಅಂತ ಗೊತ್ತಾಯ್ತು. ಅವರು ವಿಷವನ್ನ ತಂದು ಅವತ್ತು ಪಾಂಡವರ ಊಟಕ್ಕೆ ಅದನ್ನು ಉಣಿಸ್ಬೇಕು ಅಂತ. ಎಲ್ಲಿವರೆಗೆ ಅಂದ್ರೆ ಭೀಮಸೇನ ಒಂದು ಸಿಪ್ಪು ಮಾಡದೆ ಯಾರಿಗೂ ಊಟ ಮಾಡ್ಲಿಕ್ಕೆ ಇರ್ತಿರ್ಲಿಲ್ಲ. ಭೀಮಸೇನ ಮತ್ತೆ ಅಡಿಗೆ ಮಾಡ್ತಿದ್ದ, ಅವರು ಅಡಿಗೆ ಮಾಡಿ ರೆಡಿ ಮಾಡಿದ್ದನ್ನ ಭೀಮಸೇನ ತಿನ್ನುದು, ಭೀಮಸೇನ ಅಡಿಗೆ ಮಾಡಿದ್ದನ್ನು ಇವರು ತಿನ್ನುದು. ಅಂದ್ರೆ ಆಗಲೇ ಆ ರಾಜರ ವ್ಯವಸ್ಥೆಯಲ್ಲಿ ಇಂಥದ್ದೆಲ್ಲ ನಡೀತಾ ಇತ್ತು ಅನ್ನೋದಕ್ಕೆ ಅದು ರಾಜನೀತಿಯಲ್ಲಿ ಬರುತ್ತೆ ಕೂಡ. ಬಹಳ ಜಾಗ್ರತೆಯಿಂದ ರಾಜ ತನ್ನ ಆಹಾರವನ್ನು ಎಲ್ಲೆಂದರಲ್ಲಿ ಸ್ವೀಕರಿಸಲಿಕ್ಕಿಲ್ಲ ಅಂತ. ಹಾಗಾಗಿ ಭೀಮಸೇನ ಪ್ರತಿ ದಿವಸ ತಾನು, ಆದ್ರೆ ಪಾಂಡವರಿಗೆ ಖುಷಿ ಏನು ಅಂದ್ರೆ ಅವರ ಅಡಿಗೆಗಿಂತ ಭೀಮಸೇನನ ಅಡಿಗೆನೇ ಚೆನ್ನಾಗಿರ್ತಿತ್ತು. ಅದರಿಂದಾಗಿ ಅದು ಮಿಸ್ ಆಯ್ತು ಅಂತ ಯಾವತ್ತೂ ಅನ್ನಿಸ್ತಾನೆ ಇರಲಿಲ್ಲ. ಒಂದು ದಿವಸ ಸ್ಪೆಷಲ್ ವಿಷವನ್ನು ತಂದಿದ್ದಾರೆ, ಊಟಕ್ಕೆಲ್ಲ ತಯಾರು ಮಾಡಿ ಇಟ್ಟಿದ್ದಾರೆ. ಇವರು ತಯಾರು ಮಾಡಿ ಇಟ್ಟು ಹೋಗೋದ್ರೊಳಗೆ ಅದನ್ನ ಬದಲಿಸಿದ್ದಾನೆ ಭೀಮಸೇನ.
ನಮ್ಗೆ ಅಂತ ತಂದಿಟ್ಟ ಅಡಿಗೆಯನ್ನು ಅವ್ರಿಗೆ ಇಟ್ಟಿದ್ದಾನೆ, ಅವ್ರಿಗೆ ತಯಾರು ಮಾಡಿದ್ದನ್ನೆಲ್ಲ ಇವರಿಗೆ ಇಟ್ಬಿಟ್ಟಿದ್ದಾನೆ. ಇವರೆಲ್ಲ ತಿಂದ್ರು, ರಾತ್ರಿ ಮಲಗಿದ್ರು ಮಲಗಿಯೇ ಬಿಟ್ಟಿದ್ದಾರೆ. ಅದರಲ್ಲಿ ಪುರೋಚನ ಮಾತ್ರ ಬಹಳ ಜಾಗ್ರತೆಯಿಂದ, ಅವನು ಯಾಕೆಂದ್ರೆ ಇಂಥದ್ದೆಲ್ಲ ಪಕ್ಕಕ್ಕೆ ಒಪ್ಪುವನಲ್ಲ, ಅವನು ಹಿಂಗೆ ರಾತ್ರಿ ಹೇಗಾದ್ರೂ ಮಾಡಿ ಇವರನ್ನ ನಾಶ ಮಾಡಬೇಕು ಅಂತ ಅನ್ಕೊಂಡು ಕಾಯ್ತಿದ್ದ. ಆದ್ರೆ ನಿದ್ದೆ ಬಂದ್ಬಿಡ್ತ ಅವನಿಗೆ. ಭೀಮಸೇನ ತಕ್ಷಣವೇ ಇದು ಸರಿಯಾದ ಸಮಯ ಅಂತ ಮಲಗಿದ್ದವರನ್ನೆಲ್ಲ ಎಬ್ಬಿಸಿ ಕೊಳ್ಳಿಯನ್ನ ತಾನೇ ಹಿಡಿದು ಒಳಗಿನಿಂದ ತಾವೇ ಚಿಲಕ ಹಾಕಿ ಇನ್ನಷ್ಟು ಹುಲ್ಲು ಕಸ ಕಡ್ಡಿ ಎಲ್ಲ ಆ ಗೋಡೆಗೆ ಪೇರಿಸಿ ಬೆಂಕಿ ಕೊಟ್ಟು ತಾವು ಮೊದಲೇ ಸಿದ್ಧವಾಗಿದ್ದಂತಹ ಸುರಂಗದ ಮೂಲಕ, ನಿದ್ದೆಯಲ್ಲಿ ಯಾರಿಗೂ ಎದ್ದು ಓಡುವ ಉಮೇದೂ ಇಲ್ಲ, ಕತ್ತಲೆಯಲ್ಲಿ ಕಣ್ಣು ಕಾಣಿಸ್ತಾನೂ ಇಲ್ಲ. ಇಬ್ಬರನ್ನ ಸೊಂಟಕ್ಕೆ ಕೂಡಿಸಿಕೊಂಡ ನಕುಲ ಸಹದೇವರನ್ನ, ಇಬ್ಬರನ್ನ ಹೆಗಲಿನ ಮೇಲೆ ಇಟ್ಟುಕೊಂಡ, ಅಂದ್ರೆ ಕಂಕಳಲ್ಲಿ ಸಿಕ್ಕಿಸಿಕೊಂಡ, ತಾಯಿಯನ್ನ ಕುತ್ತಿಗೆಯಲ್ಲಿ ಇಟ್ಟುಕೊಂಡು ಹೊರಟ. ಸುರಂಗದ ಒಳಗಿನಿಂದ ಹೊರಟು, ಆ ಸುರಂಗ ಇದ್ದದ್ದು ಆಮೇಲೆ ನಾಳೆ ಗೊತ್ತಾಯ್ತು ಅಂದ್ರೆ ಮತ್ತೆ ಓಡಿ ಹೋಗಿದ್ದಾರೆ ಅಂತ ಆಗುತ್ತಲ್ಲ, ಅದನ್ನೆಲ್ಲ ಮತ್ತೆ ಮೂಲ ಟೇಸ್ಟ್ ವಾಪಸ್ ಅದು ಏನು ಇಲ್ಲಿ ಒಳಗೊಂದು ಸುರಂಗ ಇದೆ ಅಂತ ಗೊತ್ತಾಗ್ಬಾರ್ದು. ಹಾಗೆ ವಾಪಸ್ ಅದಕ್ಕೆಲ್ಲ ಬಂದೋಬಸ್ತು ಮಾಡಿ ಅಲ್ಲಿಂದ ಹೊರಟು ಮೇಲೆ ಗಂಗೆಯ ತಟಕ್ಕೆ ಬಂದಿದ್ದಾನೆ. ಗಂಗೆಯ ತಟಕ್ಕೆ ಬಂದಾಗಲೂ ಅವನೊಂದು ಶ್ಲೋಕವನ್ನ ಹೇಳಿದ್ದ ವಿದುರ. ಅದು ಅವರಿಗೆ ಮಾತ್ರ ಅರ್ಥ ಆಗಲಿ, ಬೇರೆಯವ್ರಿಗೆ ಕೇಳುವಾಗ ಏನೋ ಇದನ್ನು ಮೊದಲೇ ಕುಂತಿ ಒಟ್ಟಿಗೆ ಹೋಗ್ತಾ ಇರ್ಬೇಕಾದ್ರೆ ಧೃತರಾಷ್ಟ್ರ ವಿದುರ ಮಾತಾಡ್ತಾ ಇರ್ತಾರೆ. ಅವ್ರೇನೋ ಪಶಪುಷು ಅಂತಾರೆ, ಇವನು ಪಶಪುಷು ಅಂತ. ಕುಂತಿ ಕೇಳ್ತಾರೆ, ಏನ್ ಮಾತಾಡ್ತಿದ್ದೀರಿ ನೀವು? ಅದೆಲ್ಲ ನಿಂಗೆ ಅರ್ಥ ಆಗಲ್ಲ, ನಮ್ದೇ ವಿಚಿತ್ರವಾದ ಭಾಷೆ. ಅವನೇನೋ ನೀವು ಹೋಗುವಾಗ ಎಚ್ಚರ ಇರಿ ಅಂತ ಹೇಳ್ದ, ನಾನು ಅದನ್ನ ಎಚ್ಚರ ಇರ್ತೇನೆ ಅಂತ ಹೇಳ್ದೆ ಅಷ್ಟೇ ಅಂತ. ಅದೇ ಮಾತನ್ನ ಮತ್ತೆ ಗಂಗೆಯ ತೀರದಲ್ಲಿ ಒಬ್ಬ ನಾವಿಕ ಕಾಯ್ತಾ ಇರ್ತಾನೆ. ಯೋಚನೆ ಮಾಡಿ, 6 ತಿಂಗಳು ಪಾಂಡವರು ಇಲ್ಲಿಯೇ ಬರ್ತಾರೆ ಅಂತ ಒಬ್ಬ ಕಾಯ್ಬೇಕು ಅಂದ್ರೆ ಅವ್ನು ಎಂತ ನಿಷ್ಠಾವಂತ ಸೇವಕ ಅಂತ ಯೋಚನೆ ಮಾಡಿ. ವಿದುರ ಒಂದು ಆಯ್ಕೆ ಮಾಡ್ತಾನೆ ಅಂದ್ರೆ ಅದರ ಹಿಂದೆ ಬಹಳ ಎಚ್ಚರ ಇರ್ತಿತ್ತು. ಹಾಗಾಗಿ ಭೀಮಸೇನ ತಕ್ಷಣ ಅವರಿಗೆ ಆ ಮಾತುಗಳನ್ನ ಹೇಳಿದ. ಇವರು ಪಾಂಡವರು ಅಂತ ಗೊತ್ತಾಯಿತು. ಅದರಲ್ಲಿ ಕೂಡಿಸಿಕೊಂಡು ದಾಟಿ ಅಲ್ಲಿಂದ ಸುಮಾರು 20 ಗಂಟೆಗಳ ಕಾಲ ಹೋದ್ರು. ಉರಸಾ ಪಾದಪಾನ್ ಭಂಜನ್. ಅವನು ಹೋಗ್ತಾ ಇದ್ದ ರೀತಿ ಹೇಗೆ ಅಂದ್ರೆ, ಕೈಯನ್ನು ಹಿಂದಕ್ಕೆ ಚೆಲ್ಲಿ ಕಾಲು ಸೊಂಟದಲ್ಲಿ ಇಬ್ಬರನ್ನ ಗಟ್ಟಿಯಾಗಿ ಸಿಕ್ಕಿಸಿಕೊಂಡವ ಓಡ್ತಾ ಇದ್ರೆ ದೊಡ್ಡ ದೊಡ್ಡ ಮರಗಳು. ರಾತ್ರಿ ಈ ಕಾಡಿನ ಮಧ್ಯದಲ್ಲಿ ಭೀಮಸೇನ ಬರ್ತಾನೆ ಅಂತ ಚುನಾವಣೆ ಬಂತು ಅಂತ ಏನು ಡಾಂಬರ್ ರಸ್ತೆ ಹಾಕಿದಾಗ, ಆದ್ರೆ ಇವನು ಹೋದ ಮೇಲೆ ಬುಲ್ಡೋಜರ್ ಹೋದಾಗೆ ಆ ಊರಿನಿಂದ ಹಿಡಿಂಬವನಕ್ಕೆ ಒಂದು ದೊಡ್ಡ ರಸ್ತೆ ಆಯ್ತಂತೆ. ಇವನು ಓಡಿದ ಫೋರ್ಸಿಗೆ ಎಲ್ಲ ಮರಗಳನ್ನ ಪಕ್ಕಕ್ಕೆ ಸರಿಸಿ ನೆಲವ ಏರು ತಗ್ಗಿದ್ದದೆಲ್ಲ ಪದ್ಯಾಂ ಮೃದ್ನನ್, ನೆಲವನ್ನ ಒತ್ತಿ ಅಂಕು ತೊಂಕು ದಿಣ್ಣೆಗಳಿದ್ದದ್ದೆಲ್ಲ ಸಮತಟ್ಟಾಗಿ ಒಂದು ಮಹಾರಸ್ತೆ. ಅವನ ಯೋಜನೆಯಲ್ಲಿ ಇರ್ಲಿಲ್ಲ ಹೈವೇ, ದುರ್ಯೋಧನನದು. ಆದ್ರೆ ಭೀಮಸೇನ ಒಂದು ಯೋಜನೆ ಹಾಕಿಕೊಟ್ಟು ಒಂದು ರಸ್ತೆ ಮಾಡಿಬಿಟ್ಟ ಆ ಊರಿಗೆ. ಹೋಗಿ ಆಯ್ತು. ರಾತ್ರಿ ಸುಮಾರು ಬೆಳಿಗ್ಗೆ 3 ಗಂಟೆಯ ಹೊತ್ತು ಓಡಿದ್ದು ಭೀಮಸೇನ. ಸುಸ್ತಾದದ್ದು ಉಳಿದವರಿಗೆ. ಚೂರು ಎಚ್ಚರ ಆದವರು, ಭೀಮ ಇನ್ನಾಗುದಿಲ್ಲ ನನಗೆ, ಎಲ್ಲಿಯಾದ್ರೂ ಇಳಿಸು, ಸುಸ್ತಾಯ್ತು, ಮಲಗಬೇಕು ಅಂತ. ಆಯ್ತು. ಸ್ವಲ್ಪ ವಿಸ್ತಾರವಾಗಿರುವ ಜಾಗ ನೋಡಿದ. ಬರೀ ಕಾಡಿರುವ ಜಾಗ ಆದ್ರೆ ಎಡೆಯಿಂದ ಅಡಗಿ ಶತ್ರುಗಳು ದಾಳಿ ಮಾಡುವುದು ಸುಲಭ. ಹಾಗಾಗಿ ಮರಗಳಿಲ್ಲದ ಸ್ವಲ್ಪ ವಿಸ್ತಾರವಾದ ಜಾಗ, ಒಂದೇ ಒಂದು ಮರದ ಕೆಳಗಡೆ ಇರುವಂತೆ ಅವರನ್ನ ಮಲಗಿಸಿ ನೀರು ಬೇಕು ಅಂದ್ರೆ ಎಲ್ಲರೂ. ಆಯ್ತು, ಬರ್ತೇನೆ, ಮಲಗಿರಿ ಅಂತ, ಇಲ್ಲೇ ಇರಿ, ಎಲ್ಲೂ ಓಡಾಡಬೇಡಿ ಅಂತ ಹೇಳಿ ಯೋಚನೆ ಮಾಡಿ. ಏನೂ ಇಲ್ಲ, ಮೈ ಮೇಲೆ ಒಂದು ಬಟ್ಟೆ ಬಿಟ್ರೆ ಎಂಥದೂ ಇಲ್ಲ. ಸೀದಾ ಹೋದ ಸರೋವರದ ಹತ್ರ, ಅಲ್ಲೇ ಇದ್ದ ಕಮಲದ ದಳಗಳನ್ನೆಲ್ಲ ರೌಂಡ್ ಕಟ್ಟಿ ಒಂದು ದೊನ್ನೆ ಮಾಡಿದ. ಇದು ಕಾಮನ್ ಸೆನ್ಸ್ ಅಂತ ಹೇಳುದು. ನಮಗೆ ಏನಿದೆಯೋ ಆ ಕಾಲಕ್ಕೆ ಆ ವಸ್ತುವಿನಿಂದಲೇ ಅಗತ್ಯವನ್ನು ಹುಟ್ಟಿಸಿಕೊಳ್ಳುವಷ್ಟು ಕಾಮನ್ ಸೆನ್ಸ್ ಇದೆ ಅಂದ್ರೆ ನಾವು ಎಲ್ಲಿಯೂ ಬಾಳ್ತೇವೆ. ಇದು ಶಿಕ್ಷಣ ಅಂದ್ರೆ. ನಿಜವಾಗಿ ಮಕ್ಕಳಿಗೆ ಶಿಕ್ಷಣ, ಈಗ ನೀವೆಲ್ಲ ದೊಡ್ಡವರು ಹಾಗೆ ಮಾಡಿರ್ತೀರಿ. ಮನೆಯಲ್ಲಿ ಒಂದು ಕ್ಲಾಸ್ ಮುಗೀತು ಅಂದ್ರೆ ಮುಂದಿನ ವರ್ಷಕ್ಕೆ ಹಳೆಯ ಟೆಕ್ಸ್ಟ್ ಬುಕ್, ಹಳೆಯ ನೋಟ್ಸ್ ಅಲ್ಲಿ ಎಲ್ಲ ಪೇಪರ್ಗಳನ್ನು ತೆಗೆದು ಮತ್ತೊಂದು ರಫ್ ನೋಟು ಮಾಡಿ ಅದನ್ನ ನಾವು ಉಪಯೋಗಿಸ್ತಾ ಇದ್ವಿ. ಈಗದ ಮಕ್ಕಳಿಗೆ ನೀವು ಅಕಸ್ಮಾತ್ ಹಾಗೆ ತೆಗೆದು ಹರಿದು ಕೊಡಿ ನೋಡೋಣ. ಯಾವುದು ಇದು ಒಂದು ಅಂತಲ್ಲ, ಇದೇ ತರ ನೂರಾರು ವಿಷಯಗಳನ್ನು ಯೋಚನೆ ಮಾಡಿ ಆಗ ಎಷ್ಟು ಪ್ರತಿಯೊಂದು ವಸ್ತುವನ್ನು ಬೆಲೆ ಕೊಟ್ಟು ಯೋಚನೆ ಮಾಡಿ ನಾವು ಉಪಯೋಗಿಸ್ತಾ ಇದ್ವಿ. ಆ ರೀತಿ ಬದುಕಿದ್ರೆ ಮಾತ್ರ ಜೀವನದಲ್ಲಿ ಏನೇ ಕಷ್ಟ ಬಂದ್ರು ಅದನ್ನ ಆ ಹೊತ್ತಿಗೆ ಸರಿದೂಗಿಸಿ ಬದುಕುವುದು ಹೇಗೆ ಅಂತ ಅನ್ನೋದನ್ನ ನಾವು ಮಕ್ಕಳಿಗೆ ಕಲಿಸ್ಲಿಕ್ಕಾಗತ್ತೆ. ಏನೂ ಇಲ್ಲ, ಹೋದ ತಕ್ಷಣ ಅಲ್ಲೇ ಇದ್ದ ಒಂದು ಕಮಲದ ಎಲೆಯನ್ನ ದೊನ್ನೆಯಾಗಿ ಕಟ್ಟಿದ, 5 ದೊನ್ನೆಗಳನ್ನ ಮಾಡಿ ಒಂದು ತನ್ನ ಉತ್ತರೀಯವನ್ನ ಹಾಸಿ ಅದರಲ್ಲಿಟ್ಟು ಉತ್ತರೀಯವನ್ನು ಎತ್ತಿಕೊಂಡು ಓಡಿ ಬಂದ. ಒಂದು ಹನಿ ನೀರು ಚೆಲ್ಲಿಲ್ಲ.
ನಾವು ಮಕ್ಳಿಗೆ ನೀರು ತನ್ನಿ ಅಂದ್ರೆ ಆಮೇಲೆ ನಾವೇ ಆ ನೀರಲ್ಲಿ ಸ್ಕೇಟಿಂಗ್ ಮಾಡ್ಬೇಕು, ಆಚೆಯಿಂದ ಈಚೆಗೆ ಈಚೆಯಿಂದ ಆಚೆಗೆ ಅಂತ. ಒಂದು ಹನಿ ಬೀಳಿಸೋದು ತಂದ್ರೆ ಅಷ್ಟೊತ್ತಿಗೆ ಸುಸ್ತಾಗಿ ಮಲಗಿಬಿಟ್ಟಿದ್ದಾರೆ. ಎದ್ದು ಕೂತಿದ್ದ, ಹಾಗೆ ಕೂತಿದ್ದಾನೆ. ಕೂತವನು ಸ್ವಲ್ಪ ಹೊತ್ತಾಗುವಾಗ ದೂರದಲ್ಲೊಬ್ಬಳು ಹೆಣ್ಣು ಮಗಳು ಚಂದದ ವೇಷವನ್ನ ತೊಟ್ಟು ಭೀಮನನ್ನ ನೋಡಿ ಆಸೆಯ ಕಂಗಳಿಂದ ಬಂದು ಕೇಳ್ತಾಳೆ. ಆದ್ರೆ ನೋಡಿ ಪ್ರಾಮಾಣಿಕತೆ, ಅವಳು ಹೇಳ್ತಾಳೆ, ನಾನು ಒಬ್ಳು ರಾಕ್ಷಸಿ, ಹಿಡಿಂಬ ಅನ್ನುವಂತಹ ರಾಕ್ಷಸನ ತಂಗಿ. ನಾನು ನಿಮ್ಮನ್ನ ಕೊಲ್ಲಬೇಕು ಅಂತ ಬಂದವಳು. ನನ್ನ ಅಣ್ಣ ನಿಮ್ಮೆಲ್ಲರನ್ನ ರುಚಿ ರುಚಿಯಾದ ಪದಾರ್ಥ ಮಾಡಿ ತಿನ್ನಬೇಕು ಅಂತ ಹೇಳಿ ನನ್ನನ್ನ ಕಳುಹಿಸಿದ್ದಾನೆ. ಅವನಿಗೆ ಎಲ್ಲಿವರೆಗೆ ಮೂಗು ಚುರುಕು ಅಂದ್ರೆ ಎಷ್ಟು ಜನ ಇದ್ದಾರೆ ಅಂತಾನೆ ಪರಿಮಳದ ವ್ಯತ್ಯಾಸದಿಂದ ಕಂಡು ಹಿಡಿತಾನೆ. ಅಂಥ ಚುರುಕಾದ ಮೂಗು, ಇದು ನಾಯಿ ಮೂಗು ಅಲ್ಲ, ಹಿಡಿಂಬ ಮೂಗು. ಹಾಗೆ ಹೇಳಿ ಕಳಿಸ್ತಾನೆ, ತುಂಬಾ ಜನ ಇದ್ದಾರೆ, ಅಷ್ಟೂ ಜನರನ್ನು ಹೊತ್ತಾಕೊಂಡ್ ಬಾ, ನಾನ್ ತಿನ್ಬೇಕು ಅಂತ. ಅವಳಿಗೆ ಇಷ್ಟು ಹೇಳಿದ ಮೇಲೆ ತಿನ್ನುವುದೊಂದು ರುಚಿಯ ಸಂಗತಿ. ಇಲ್ಲಿ ಬಂದು ಯಾಕೆ ಹೀಗಾಯ್ತು ಅಂದ್ರೆ ತುಂಬಾ ಚಂದ ಇದೆ. ನೀವು ಭಾರತದ ಶ್ಲೋಕ ಬೈ ಶ್ಲೋಕ ಹೋದ್ರೆ ಇದರ ಆನಂದವೇ ಬೇರೆ. ಇದು ಭಾರತ ಒಂದ್ಸರ್ತಿ ಪಾಠ ಕೇಳಬೇಕು. ಶ್ಲೋಕ ಬೈ ಶ್ಲೋಕ ಪಾಠ ಕೇಳಿದ್ರೆ ಜೀವನದಲ್ಲಿ ನಾವು ಏನ್ ಮಿಸ್ ಮಾಡಿದ್ದೇವೆ ಅಂತ ಗೊತ್ತಿಲ್ಲದೆ ನಾವು ಜೀವ ಬಿಡ್ತಾ ಇದ್ದೇವೆ, ಜೀವನ ಕಳ್ಕೊಳ್ತಾ ಇದ್ದೇವೆ. ಅಲ್ಲಿ ಅವಳು ಹೇಳ್ತಾಳೆ, ಅಣ್ಣನ ಆ ಸಿಟ್ಟಿನ ಮಾತು, ಒಂಚೂರು ಪ್ರೀತಿ ಇಲ್ಲ, ಬರೀ ತಿನ್ನು ಉಣ್ಣು ಹೊಡಿ ಬಡಿ ಕಡಿ ಅಂತ ಬಿಟ್ರೆ ಒಂದು ದಿವಸ ಹೋಗು, ನಿನಗೇನಾದ್ರೂ ಒಂದು ಸಂತೋಷದ ವಸ್ತು ಇದ್ರೆ ಅದನ್ನು ತಗೊಂಡ್ ಬಾ, ಇವತ್ತು ಅದನ್ನ ಆಸ್ವಾದಿಸು. ಇಲ್ಲ, ತಗೊಂಡ್ ಬಾ, ತಿನ್ನೋಣ, ಕಡಿಯೋಣ, ಬಡಿಯೋಣ ಇದೆ. ಆದ್ರೆ ಇವನು ಆ 5 ಜನರ ಕಾವಲಿಗೆ ಕೂತಿದ್ದಾನೆ. ಒಂದು ಸೊಳ್ಳೆ ಅದರ ಹತ್ರ ಬಂದು ಪಟ್ ಅಂತ ಹೊಡೆದು ಅದನ್ನು ಎಸೆದ. ಯಾವುದೋ ಒಂದು ಸರೀಸೃಪ ಬಂದೊಂದು ಎತ್ತಿ ಎಸೆದ. ಯಾರು ಆ ಕಡೆಯಿಂದ ಒಂದು ಶಬ್ದ ಆಯ್ತು ಅಂದ್ರೆ ಆ ಕಡೆ ತಿರುಗಿ ನೋಡಿದ. ಇಷ್ಟು ಒಂದು ಕೇರ್ ತಗೊಳ್ಳುವಂತಹ ಮನಸ್ಥಿತಿ ನನಗೆ ಒಂದು ದಿವಸವೂ ಸಿಗ್ಲಿಲ್ಲಲ್ಲ. ಯಾರು ಒಬ್ರು ನನ್ನನ್ನು ಈ ರೀತಿ ಪ್ರೀತಿಯಿಂದ ಮಾತಾಡಿಸ್ಲಿಲ್ಲಲ್ಲ, ಈ ರೀತಿ ನನ್ನ ಬಗ್ಗೆ ಒಳ್ಳೆಯ ಭಾವನೆಯಿಂದ ತಾಡಿ ನಿನ್ಗೇನ್ ಕಷ್ಟ ಇದೆ, ನಿನ್ ಮನಸ್ಸಿನ ಭಾವನೆ ಏನು ಅಂತ ಕೇಳಿಲ್ಲಲ್ಲ. ಇಂಥ ಒಬ್ಬ ವ್ಯಕ್ತಿ ನನ್ನ ಬದುಕಿಗೆ, ಅಣ್ಣನಿಗಿಂತ ಇವನು ಭ್ರಾತೃವಿಗಿಂತ ಭರ್ತೃ ಪ್ರೇಮ ಅನ್ನೋದೇ ಶ್ರೇಷ್ಠ. ಅದರಿಂದಾಗಿ ಇಂಥ ಗಂಡನನ್ನ ನಾನು ಪಡೆದು ನನ್ನ ಬದುಕಿನಲ್ಲಿ ಸೌಖ್ಯವನ್ನ ಕಾಣಬೇಕು. ಅಣ್ಣನನ್ನ ಯಾವ ರೀತಿಯಿಂದಲೂ ಈ ಪ್ರೀತಿಯ ಹಿನ್ನೆಲೆಯನ್ನು ಹುಡುಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ನಾನು ನಿನ್ನ ಹತ್ರ ಈ ಪ್ರೀತಿಯ ಕೇಳನೆಯನ್ನ ಇಟ್ಟಿದ್ದೇನೆ ಅಂತ ಹೀಗೆ ಹೇಳಿದಾಗ ಭೀಮಸೇನ, ನೋಡಿ ನಾನು ಬೇರೆದ್ದೇ ಒಂದು ವಿಚಿತ್ರವಾದ ಪರಿಸ್ಥಿತಿಯಿಂದ ಇಲ್ಲಿಗೆ ಬಂದಿದೆ, ನೀನ್ ನೋಡಿದ್ರೆ ಇನ್ನೊಂದು ವಿಚಿತ್ರವಾದ ಪರಿಸ್ಥಿತಿಯನ್ನು ಮತ್ತೆ ನನ್ನ ಮುಂದೆ ತಂದಿಡ್ತಾ ಇದ್ದಿ. ಅದರಿಂದಾಗಿ ನಿನ್ನ ಹತ್ರ ಈಗ ಮಾತಾಡುವಷ್ಟು ಸಮಯ ಇಲ್ಲ, ನನ್ನ ಕಾರ್ಯಭಾರಗಳೇ ಬೇರೆ ಇದೆ. ನೀನು ಹೀಗೆ ಹೇಳಬೇಡ. ಈಗ ಇನ್ನೊಂದು ಕೆಲವು ಕ್ಷಣದಲ್ಲಿ ನಾನು ಬರದೇ ಇದ್ದದ್ದನ್ನು ನೋಡಿ ಅಣ್ಣ ಇಲ್ಲಿಗೆ ಬಂದೇ ಬರ್ತಾನೆ, ಬಂದಾಗ ನಿನ್ನೆಲ್ಲರನ್ನು ಕೊಲ್ತಾನೆ. ನೀನ್ ಏನು ಯೋಚನೆ ಮಾಡಬೇಡ, ಇವರನ್ನ ಬಿಡು. ನೀನು ನನ್ನ ಬೆನ್ನ ಮೇಲೆ ಹತ್ತಿ ಕೂರು, ನಾನು ಆಕಾಶ ಮಾರ್ಗವಾಗಿ ಎಷ್ಟು ದೂರಕ್ಕೆ ಬೇಕಾದ್ರೂ ನಿನ್ನನ್ನು ಕ್ಷೇಮವಾಗಿ ಕರ್ಕೊಂಡು ಹೋಗ್ತೇನೆ. ಹಾಗಿದ್ರೆ ನೀನು ಹೊರಡು. ನಾನು ಇವರನ್ನ ಬಿಟ್ಟು ಬರುವುದು ಅನ್ನುವ ಕಲ್ಪನೆಯೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ರಾಕ್ಷಸರಿಗೆ ಯಾವತ್ತೂ ಇಲ್ಲ, ವಿದೇಶದಲ್ಲೂ ಇಲ್ಲ. ಬಿಡಿ, ಅವ್ರ ಮಕ್ಕಳನ್ನೇ ಅಪಾಯಿಂಟ್ಮೆಂಟ್ ತಗೊಂಡೋಗಿ ಮಾತಾಡಿಸ್ಬೇಕು. ನಮ್ಮಲ್ಲಿ ಮಾತ್ರ ಒಂದು ಕುಟುಂಬ ಅಂತ, ಒಂದು ಸಂಬಂಧ, ಕುಟುಂಬ, ಅಕ್ಕನ ಬಿದಿಗೆ, ಭಾವನ ಬಿದಿಗೆ, 100 ತರದ ಸಂಬಂಧಗಳ ಹಬ್ಬಗಳಿರುವುದು ಅದು ಇಲ್ಲಿ ಮಾತ್ರ. ಆ ತಾಯಿ ಅಂದ್ರೆ ಏನು, ಅವರಿಗೆ ವರ್ಷಕ್ಕೊಮ್ಮೆನೆ ಬರುವುದು ತಾಯಿಯ ದಿನ. ದಡ್ಡರಾಗಿ ನಾವು ಅದನ್ನು ಆಚರಣೆ ಮಾಡ್ತೇವೆ. ಅವತ್ತೊಂದು ಸೆಲ್ಫಿ ತೆಗೆದು ಯಾವಾಗ್ಲೂ ಬೈಯುವ ಅಮ್ಮನನ್ನ ಪ್ರೀತಿ ಅಮ್ಮ ಅಂತ ಒಂದು ಕೆಳಗಡೆ ಒಂದು ಹಾಕಿ, ಅದನ್ನ ಹಾಕದೇ ಇದ್ರೆ ಅಮ್ಮನೇ ಬೈತಾರೆ ಮಕ್ಕಳಿಗೆ. ಏನು ಇವತ್ತು ಮದರ್ಸ್ ಡೇ ಅಂತ ಹೊಡ ಹಾಕಲ್ವಾ ಅಂತ. ಇಂಥ ಪೆದ್ದು ಅಮ್ಮಂದಿರನ್ನ ತಗೊಂಡು ಏನ್ ಮಾಡ್ಬೇಕು ಹೇಳಿ? ನಮಗೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಗುರು ಅತಿಥಿ ದೇವೋ ಭವ ಅಂತ ನಿತ್ಯವೂ ನಮಗೆ ತಾಯಿ ದೇವರು, ನಿತ್ಯವೂ ತಂದೆ ನಮಗೆ ದೇವರು, ನಿತ್ಯವೂ ಗುರುಗಳ ನಮಗೆ ದೇವರು. ಒಂದು ದಿವಸ ಗುರುಗಳಿಲ್ಲದೆ ಬದುಕುವುದು ಸಾಧ್ಯ ಇಲ್ಲ. ಮಗು ಚಿಕ್ಕದಿರ್ಬೇಕಾದ್ರೆ ಮದರ್ಸ್ ಡೇ ಮಾತ್ರ ನಿಮಗೆ ಹಾಲು ಕೊಡ್ತೇನೆ ಅಂತ ಹೇಳಿದ್ದೇನೆ. ಉಳಿದ ದಿವಸ ಮಗುವಿನ ಕೇರ್ ತಗೊಳ್ಳೋದಿಲ್ಲ ಅಂದ್ರೆ ಆ ಮಗು ಬದುಕ್ತಿತ್ತ? ತಾಯಿ ಮಗು ಅನ್ನುವ ಸಂಬಂಧ ಅದು ಸಾಯುವ ತನಕ, ಅದು ಬದುಕಿದ್ದ ತನಕ. ಅದು ಯಾವತ್ತು ಒಂದ್ ದಿವಸ ಬರುದಲ್ಲ. ರಾಕ್ಷಸರಿಗೆ ಅವಳು ಹೇಳ್ತಾರೆ, ನನ್ನನ್ನ ಒಂದು ದಿವಸವೂ ಪ್ರೀತಿಯಿಂದ ತಂಗಿ ಅಂತ ಕರೆದದ್ದಿಲ್ಲ. ಈಗ ನಾನು ಇಷ್ಟು ತಡ ಮಾಡಿದ್ದಕ್ಕೆ ನಿಮ್ಮನ್ನ ಮಾತ್ರ ಕೊಲ್ಲುದಲ್ಲ, ನನ್ನನ್ನೂ ಕೊಲ್ತಾನೆ. ಸರಿ, ನಿನ್ನ ಅಣ್ಣಂದಿರನ್ನ, ತಾಯಿಯನ್ನ, ತಮ್ಮಂದಿರನ್ನ ಬಿಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅಷ್ಟು ಹೇಳ್ತಾಳೆ, ತಾಯಿಯನ್ನು ಒಬ್ಬಳನ್ನ ಕರ್ಕೊಂಡ್ ಬಾ, ಉಳಿದವರನ್ನು ಬಿಡು. ಇಲ್ಲಿರುವ 5 ಜನರು ನನಗೆ 5 ಪ್ರಾಣ ಇದ್ದ ಹಾಗೆ, ಒಬ್ಬರನ್ನು ಬಿಟ್ಟು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಸರಿ, ಎಲ್ಲರನ್ನು ನಾನು ನಿನ್ನ ಪರವಾಗಿ ಬೆನ್ನಿಗೆ ಹತ್ತಿಸ್ಕೋತೇನೆ, ಬೇಗ ಹೊರಡು. ಏನ್ ಅನ್ಕೊಂಡಿದ್ದೀನಿ ನೀನು?
ಹೆದರಿ ಓಡಿ ಹೋಗೋನು ಅಂತ ಅನ್ಕೊಂಡಿದ್ದೆ. ಭೀಮಸೇನ ಅಂದ್ರೆ ಏನು ಅಂತ ನಿನ್ ಪರಿಚಯ ಇಲ್ಲ. ಇಲ್ಲ ಬಿಡಿ, ಅವಳಿಗೂ ಇಲ್ಲ, ಅವಳು ಕಾಳಜಿಯಿಂದಲೇ ಕೇಳ್ತಾ ಇರೋದು. ಆದ್ರೆ ಭೀಮಸೇನ ಹೇಳ್ತಾನೆ, ಅದು ಯಾರಿಗೂ ನಾನು ಇಲ್ಲಿ ತನಕ ಬೆನ್ನು ತೋರಿಸಿ ಹೋದದ್ದು ಅಂತ ನನ್ನ ಬದುಕಿನಲ್ಲಿ ಇಲ್ಲ. ಅವ್ನು ಯಾವನು ಬರ್ತಾನೆ ಬರ್ಲಿ, ಅಯ್ಯೋ ಬೇಡ ಬೇಡ, ಅವನು ಬಂದ್ರೆ ತುಂಬಾ ಅನರ್ಥ ಮಾಡ್ತಾನೆ, ಅವನ ಬಗ್ಗೆ ಗೊತ್ತಿಲ್ಲ, ಅವನು ಇಂಥ ಸಾವಿರಾರು ತೋರಿಸ್ತಾಳಲ್ಲಿ, ರಾಶಿ ರಾಶಿ ತಲೆಬುರುಳುಗಳ ಬಿದ್ದ ಇಷ್ಟೂ ಜನರನ್ನ ಇವನೇ ಕೊಂದು ಹೀಗೆ ತಿಂದು ಹಾಕಿರುವುದು. ಈ ಇಡೀ ಕಾಡಿನಲ್ಲಿ ಒಂದೇ ಒಂದು ಮನುಷ್ಯ ಪ್ರಾಣಿ ಪಕ್ಷಿ ಈ ದಾರಿಗೆ ಹಾದು ಹೋಗುವುದಕ್ಕೆ ಹೆದರುತ್ತಾರೆ. ಯಾಕೆಂದ್ರೆ ಇಲ್ಲಿ ಈ ಹಿಡಿಂಬ ಇದ್ದಾನೆ ಅಂತ. ಇದು ಹೆಸರೇ ಹಿಡಿಂಬವನ ಅಂತಾಗಿದೆ. ಬರ್ಲಿ, ಇದನ್ನು ಕ್ಷತ್ರಿಯವನ ಈ ಸಮಸ್ಯೆಯನ್ನು ಇಲ್ಲಿಗೆ ತೀರಿಸಬೇಕು. ನೋಡಿ, ಕ್ಷತ್ರಿಯರ ಗುಣ ಅದೇ. ಭಗವತ್ ಕಾರ್ಯ ಸಾಧಕತ್ವ ಅಂದ್ರೆ ಕೇವಲ ಯಾವಾಗಲೂ ಒಂದು ದಿವಸ ದೇವರ ಕೆಲಸ ಮಾಡುವುದಲ್ಲ, ತಾನು ಮಾಡುವ ಪ್ರತಿಯೊಂದು ಕೆಲಸವೂ ದೇವರ ಕೆಲಸ ಅಂತ ಚಿಂತಿಸುವನು ಭಗವತ್ ಕಾರ್ಯ ಸಾಧಕ. ಈ ಕಾಡಿನಲ್ಲಿ ಜನರಿಗೆ, ಸಾಮಾನ್ಯವಾದ ಜನರಿಗೆ ಓಡಾಡ್ಲಿಕ್ಕೆ ಆಗದೇ ಇರುವ ಸ್ಥಿತಿ ಬಂದಿದೆ ಅಂದ್ರೆ ಅದನ್ನು ಪರಿಹರಿಸುವುದೇ ನನ್ನ ಉದ್ದೇಶ. ಅದೇ ಭಗವಂತನ ಸೇವೆ, ಅದೇ ನನ್ನ ಕರ್ತವ್ಯ, ಅದನ್ನು ನಾನು ಮಾಡಿಯೇ ಮಾಡ್ತೇನೆ ಅಂತ ಹೇಳಿ ಅಲ್ಲೇ ನಿಂತಾಗ ಓಡಿ ಬರ್ತಾನೆ. ಬಂದವಳು ಚಂದದ ರೂಪ ತೊಟ್ಟುಕೊಂಡು, ಸೇವೆ ಮಾಡಿಕೊಂಡು, ಲಾವಣ್ಯಪೂರ್ಣವಾದ ಶರೀರವನ್ನು ತೊಟ್ಟುಕೊಂಡು ನಿಂತದ್ದು ನೋಡಿ ಕೋಪ ಬರುತ್ತೆ. ಸೀದಾ ಅವಳನ್ನು ಹೊಡಿಬೇಕು ಅಂತ ಕೈ ಎತ್ತಿಕೊಂಡು, ಬಾಯಿ ಅದರಲ್ಲಿ ಹಲ್ಲೆಲ್ಲಿದೆ, ನಾಲಿಗೆಯಲ್ಲಿದೆ, ಏನು ಕಾಣಿಸ್ಬಾರ್ದು ಅಂತ ದೊಡ್ಡ ಕಿರುಚಾಟದ ಧ್ವನಿಯಲ್ಲಿ ನೆತ್ತರಿನ ವಾಸನೆಯನ್ನು ಹಬ್ಬಿಸುತ್ತಾ ಓಡಿ ಬಂದು ಇಲ್ಲಿ ಎಲ್ಲೋ ದೂರದಲ್ಲಿ ಕೂತಿದ್ದ ಭೀಮಸೇನ. ಅವನು ಇನ್ನೇನು ಒಂದು ಕ್ಷಣದಲ್ಲಿ ಆಕೆಯನ್ನು ಹೊಡೆದು ಮುಗಿಸ್ಬೇಕು. ಅವನು ಹೇಳುವುದೇನು ಗೊತ್ತಾ, ರಾಕ್ಷಸರ ಕುಲದ ಮರ್ಯಾದೆ ತೆಗೆದಿದ್ದಿ, ಹೋಗಿ ಮನುಷ್ಯನ ಹತ್ರ ಮಾತಾಡ್ತಾ ಇದೆಯಾ ನೀನು? ಅವರವರಿಗೆ ಅವರವರ ಕುಲಾಚಾರದೋಡು, ನಮ್ಮ ಕುಲದ ಮರ್ಯಾದೆ ತೆಗೆದಿದ್ದೀನಿ ನೀನು, ನಿನ್ನನ್ನು ಮೊದಲು ಕೊಂತ ಆಮೇಲೆ ಅವರನ್ನೆಲ್ಲ ತಿಂತೇನೆ ಅಂತಾನೆ. ಅವಳನ್ನು ಕೊಲ್ಲಿಕ್ಕೆ ಹೋದಾಗ ತಕ್ಷಣ ಭೀಮಸೇನ ಅಡ್ಡ ಬಂದು ನಿಂತು ಅವನ ಕೈಯನ್ನ ಹಿಂದಕ್ಕೆ ರಟ್ಟೆ ಹಿಡಿದು, ಹೆಣ್ಣಿನ ಮೇಲೆ ಕೈ ಮಾಡಲಿಕ್ಕೆ ನಾಚಿಕೆ ಆಗಲ್ಲ ನಿನಗೇನಿದ್ರು ನಿನಗೆ ಸಮರಾದವರ ಹತ್ರ ಯುದ್ಧ ಮಾಡಿ, ಹೋಗಿ ನಿನ್ನನ್ನ ಆಜ್ಞೆ ಪಾಲಿಸಿಕೊಂಡು ಇಲ್ಲಿ ತನಕ ನೀನು ಕೆಲಸಕ್ಕೋಸ್ಕರ ಬಂದವಳನ್ನೇ ಹೀಗೆ ನಿಗ್ರಹ ಮಾಡ್ತಿದ್ರೆ ಅವನು ಆ ಅಂತ ಕಿರಿಸಿದಾಗ ಬಾಯಿ ಒತ್ತಿ ಹಿಡಿತಾನೆ. ಇಲ್ಲಿ ಕಿರಿಸ್ಬೇಡ, ಎಲ್ಲ ಮಲ್ಕೊಂಡಿದ್ದಾರೆ, ಎಚ್ಚರ ಆಗುತ್ತೆ. ಬಾಯಿ ಹಾಗೆ ಎತ್ತಿ ಸೀದಾ ಅಲ್ಲಿಂದ ದೂರಕ್ಕೆ ಕರ್ಕೊಂಡು ಬಂದು ಒಂದು ಜಾಗ ಮಧ್ಯದಲ್ಲಿ ಇಟ್ಟು, ಈಗ ಹೇಳಿ ಸಮಸ್ಯೆ ಏನು ಅಂತ ಅನ್ಕೊಂಡು ಮತ್ತೆ ಯುದ್ಧಕ್ಕೆ ಬಂದ. ಚೆನ್ನಾಗಿ ಬಹಳ ದಿವಸ ಆಗಿತ್ತು, ಕೈ ತೋರಿಸ್ತಾ ಇತ್ತು ಯುದ್ಧ ಮಾಡೋದು. ಕಾಡಿನಲ್ಲೇ ಓಡಾಡಿ ಏನು ಕೆಲಸ ಇರಲಿಲ್ಲ. ಹಾಗಾಗಿ ಇದೊಂದು ಯುದ್ಧದ ಪ್ರಕ್ರಿಯೆಗೆ ಒಳ್ಳೆ ಅಭ್ಯಾಸ ಅಂತ ಹೇಳಿ ಅವನನ್ನ ನಿಗ್ರಹಿಸುವುದು ಅಂತಂದ್ರೆ ಯುದ್ಧ ತುಂಬಾ ಚೆನ್ನಾಗಿದೆ. ಅಲ್ಲೊಂದು ಸ್ಟೇಡಿಯಂ ಇರಲಿಲ್ಲ ಅಂತೆ. ಇವರಿಬ್ಬರ ಹೊಡೆದಾಟದಿಂದ ಮಣ್ಣು, ಗುಡ್ಡೆ, ಮರಗಳು ಎಲ್ಲ ಕಿತ್ತು ಹೋಗಿ ಒಂದು ಸ್ಟೇಡಿಯಂ ರೆಡಿ ಆಗುವಷ್ಟು ದೊಡ್ಡ ಜಾಗ. ಶಬ್ದ ಕೇಳಿಸ್ತಾ ಇದೆ, ಪಟ್ 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 ಅಂತ ಮಲಗಿದಲ್ಲಿ. ಎಲ್ರಿಗೂ ಎದ್ರು ನೋಡಿದ್ರೆ ಇವಳೊಬ್ರು ನಿಂತಿದ್ದಾಳೆ. ಒಂದ್ಸಲ ಭಯ ಆಯಿತು. ಆದ್ರೆ ಅವಳು ಏನು ಮಾಡದೆ ಹಾಗೆ ನಿಂತಿರುವುದು, ಆ ಕಡೆ ಯುದ್ಧ ಆಗುವ ದಿಕ್ಕಿನತ್ತ ಆಶ್ಚರ್ಯದ ದೃಷ್ಟಿಯನ್ನು ಬೀರ್ತಾ ಇರೋದು ನೋಡಿ ಕುಂತಿ ತುಂಬಾ ಗಂಭೀರವಾಗಿ ಯೋಚನೆ ಮಾಡಿ ಅವಳ ನೋಡಿದ್ರೆ ಅವಳೇ ಬಂದು ಮಾತಾಡ್ತಾಳೆ. ಎಲ್ಲ ಕೂಸಿ ಹೊಡೆಯುವ ಕೆಲಸ ಮಾಡ್ತಾಳೆ. ನಾನೊಬ್ಳು ರಾಕ್ಷಸಿ, ಭೀಮಸೇನ ಅಣ್ಣ ಬಂದು ಹೀಗೆ ಕೊಲ್ಲಿಗೆ ಬಂದು ಯುದ್ಧ ಮಾಡ್ತಿದ್ದಾನೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ವಿ. ಸರಿ, ತಕ್ಷಣ ಇವರೆಲ್ಲ ಹೊರಟರು. ಅರ್ಜುನ ಹೇಳಿದ, ಭೀಮಸೇನ ಸಹಾಯಕ್ಕೆ ನಾನೇನಾದ್ರೂ ಬರ್ಬೇಕಾ ಅಂತ. ಅದಕ್ಕೆ ಭೀಮಸೇನ ಹೇಳಿದ, ಬೇಡ ಬೇಡ, ನೀನು ಬಂದಿ ಅಂದ್ರೆ ನೀನ್ ಕೆಲಸ ಮುಗೀತು ಅಂತ ಅರ್ಥ. ನನ್ನ ಸ್ವಲ್ಪ ಹೊತ್ತು ನಿಮ್ಮ ನಿದ್ದೆ ಮುಗಿಯೋ ತನಕ ಆಗ್ಲಿ ಅಂತ ಕಾಯ್ತಿದ್ದೆ ಅಂತ ಅಲ್ಲೇ ಹೊಡೆದು ಅವನನ್ನ ಮುಗಿಸಿಬಿಟ್ಟ. ಮುಗಿಸಿ ಆದ್ಮೇಲೆ ಇವರ ಹಿಂದೆನೆ ನಡ್ಕೊಂಡು ಬರ್ಲಿಕ್ಕೆ ಶುರು ಮಾಡಿದ್ವಿ. ಕುಂತಿ ಹತ್ರ ಕೇಳ್ತಾಳೆ, ಭೀಮಸೇನ ಮುಖನೇ ನೋಡಲ್ಲ ಅವನು, ಈ ರಾಕ್ಷಸರನ್ನು ನಂಬಲಿಕ್ಕೆ ಆಗಲ್ಲ, ಇವರೆಲ್ಲ ಯಾವಾಗ ಒಂದು ಸಣ್ಣ ಅವಕಾಶ ಸಿಕ್ಕಿದ್ರೆ ನುಂಗಿ ಬಿಡ್ತಾರೆ. ಈಗ ಏನೋ ನಮ್ಮ ಜೊತೆಗೆ ಅಣ್ಣನನ್ನು ಕೊಂದ ಕೋಪ ಯಾರಿಗಾದ್ರೂ ಯಾವತ್ತಾದ್ರೂ ಇರುತ್ತೆ, ಏನು ಭ್ರಾತೃ ಪ್ರೇಮ ಹೇಳಲಿಕ್ಕೆ ಬರಲ್ಲ, ಯಾವಾಗ ಬರುತ್ತೆ ಅಂತೆಲ್ಲ ನಿರಾಕರಿಸ್ತಾ ಬರ್ತಾನೆ. ಕಾರಣ ಧರ್ಮಶಾಸ್ತ್ರದ ದೃಷ್ಟಿಯಿಂದ ಅಣ್ಣ ಇದ್ದಾಗ ತಮ್ಮ ಮದುವೆ ಆಗುದಲ್ಲ ಅಂತ ಸುಮ್ಮನಿರ್ತಾನೆ. ಇದು ಮಾತು ಬೆಳೀತಾ ಹೋಗುತ್ತೆ. ಅವಳು ಯಾರು ಅಂತ ಅದರ ಹಿಂದಿನ ಕಥೆಯನ್ನ ಮುಂದೆ ವೇದವ್ಯಾಸರು, ಅವಳೊಂದು ಸ್ವಾರಸ್ಯ ಏನಂದ್ರೆ ಅವಳು ಏನ್ ಹೇಳ್ತಾಳೆ ಅಂದ್ರೆ, ಮುಂದೆ ನಿಮಗೆ ಶಾಲಿಹೋತ್ರ ಅಂತ ಒಂದು ಸರೋವರ ಸಿಗುತ್ತೆ, ಅಲ್ಲಿ ನಿಮಗೆ ವೇದವ್ಯಾಸರು ಸಿಗ್ತಾರೆ, ಆಗ ನನ್ನ ಬಗ್ಗೆ ನಿಮ್ಗೆ ಹೇಳ್ತಾರೆ ಅಂತ ಭವಿಷ್ಯದ ಮಾತನ್ನು ಆಡ್ತಾರೆ. ಅವಳು ಯಾರು, ಅವಳು ಯಾಕೆ ಇಲ್ಲಿ ರಾಕ್ಷಸಿಯಾಗಿ ಬಂದಿದ್ಲು ಅನ್ನುವ ಸಂಗತಿಯನ್ನ ಮತ್ತೆ ನಾವು ನಾಳೆಯ ಹೊತ್ತಿಗೆ 5 ಗಂಟೆಗೆ ಸೇರಿದ್ರೆ 5 ಗಂಟೆಗೆ ಶುರು ಮಾಡಬಹುದು. ಮುಗಿಯುವುದಿಲ್ಲ. ನೀವು 2 ದಿವಸ ಅಲ್ಲ 10 ದಿವಸ ಕೂತು ಕೇಳಿದ್ರು ಭೀಮನ ಕಥೆ, ವ್ಯಾಸರ ಕಥೆ ಅದ್ಭುತವಾಗುತ್ತೆ. ನೀವು 7 ಗಂಟೆಗ ಸರಿ ಸರಿ ಸರಿ, ನಾನು 6:30 ತೊಂದರೆ. ಭೀಮಸೇನನ ಆ ನಿಲುಮೆಯನ್ನ ಕಂಡು ದೂರದಲ್ಲಿ ಎಲ್ಲರೂ ಕೂಡ ಆಶ್ಚರ್ಯ. ಆ ಯುದ್ಧದ ಪ್ರಕ್ರಿಯೆಗಳು, ಹೊಡೆದಾಟಕ್ಕೆ ಏನು ವಸ್ತು ಇರಲಿಲ್ಲ. ಒಂದು ಮರ ತೆಗೆದ,
ಕೈಯಿಂದ ಹೀಗೆ ಜಾಡಿಸಿದ, ಈ ಕಸಬರಿಗೆ ತೆಗೆದು ಅದನ್ನು ಒಂದು ಸರ್ತಿ ಕುಟ್ಟುವುದಿರುತ್ತಲ್ಲ ಸರಿ ಮಾಡಿಕೊಂಡು, ಹಾಗೆ ಮರವನ್ನೇ ತೆಗೆದು ಅದನ್ನು ಕುಟ್ಟಿದ. ಒಂದು ಸರ್ತಿ ಅವನಿಗೆ ಇವನು ಹೊಡೆದ, ಇವನು ಅವನಿಗೆ ಹೊಡೆದ. ಬಂಡೆ ತೆಗೆದು ಅವನು ಇವನಿಗೆ ಹೊಡೆದ, ಇವನು ಅವನಿಗೆ ಹೊಡೆದ. ಒಂದ್ ಸರ್ತಿ ದೊಡ್ಡ ಮರ ಎತ್ತಿದಾನೆ ಬಕಾಸುರ, ಯಾರು ಹಿಡಿಂಬಾಸುರ. ಎತ್ತಿದ್ರೆ ದೊಡ್ಡ ಹೊಂಡಾಗಿದೆ. ಎತ್ತಿ ಎದುರುಗಡೆ ಇದ್ದ ಅಂತ ಎತ್ತಿದ್ದು ನೋಡಿದ್ರೆ ಭೀಮಸೇನ ಎದುರುಗಡೆ ಹಿಂದಿಂದ ಓದ್ತಿದ್ದಾನೆ, ಆ ಹೊಂಡದೊಳಗೆ ಬಿದ್ದಿದ್ದಾನೆ. ಮರವು ಅವನ ಜೊತೆಗೆ ಅದರೊಳಗೆ ಸೇರ್ಕೊಂಡು ಬಿಟ್ಟಿದೆ. ಹುಡುಕ್ಬೇಕು ಎಲ್ಲರೂ ಎಲ್ಲಿದ್ದಾನೆ ಅಂತ. ಎದ್ದು ಬಂದು ಅವನಿಗೆ ಸಿಟ್ಟು ಬಂದು ಬಹಳ ಹೊತ್ತು ಯುದ್ಧ ಆದ ಮೇಲೆ ಅರ್ಜುನ ಹೇಳಿದ, ಬಹಳ ಹೊತ್ತು ಹೀಗೆ ಕಳೆದ್ರೆ ನಾವಿಲ್ಲಿ ಯುದ್ಧ ಮಾಡಿದ್ದೇವೆ ಅನ್ನುವ ಸುದ್ದಿ ದುರ್ಯೋಧನೆಗೆ ಹೋಯ್ತು ಅಂದ್ರೆ ನಾವು ಬದುಕಿದ್ದೇವೆ ಅಂತ ಕುರುಹು ಸಿಗುತ್ತೆ. ಅದನ್ನ ನಾವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಧರ್ಮರಾಜ ಹೇಳ್ತಾನೆ, ಬೇಗ ಮುಗಿಸಪ್ಪ, ಸಾಕು, ಇನ್ನು ಹೆಚ್ಚು ಯುದ್ಧ ಎಳಿಬೇಡ, ಉದ್ದ ಎಳಿಬೇಡ, ಬೇಗ ಅಡ್ಡಕ್ಕೆ ಮಲಗಿಸವನನ್ನ ಅಂತ. ಆಯ್ತು, ಹೊಡೆದು ಮುಗಿಸಿ ಆದ್ಮೇಲೆ ಸರಿ ಅಲ್ಲಿಂದ ಮುಂದೆ ಹೊರಟ್ರೆ ಇವಳು ಹಿಂದಿನಿಂದ ನೆಲ ನೋಡ್ಕೊಂಡು ಬರ್ತಾ ಇದ್ದಾಳೆ. ಇವರು ಹಿಂದೆ ನೋಡ್ತಾರೆ, ಭೀಮಸೇನನ್ನು ನೋಡ್ತಾರೆ, ಅವಳು ತಾಯಿಯನ್ನು ನೋಡ್ತಾಳೆ. ಪ್ರತಿಯೊಬ್ಬರನ್ನು ಏನು ಮಾತಿಲ್ಲ, ಕಥೆ ಇಲ್ಲ. ಕೊನೆಗೆ ಅವಳೇನೊಂದು ಕೇಳ್ತಾಳೆ, ನಾನು ಒಂದು ಹೆಣ್ಣಾಗಿ ಇಷ್ಟು ನಿಮ್ಗೆ ಯಾರಿಗೂ ತೊಂದರೆ ಆಗದ ಹಾಗೆ ಮನಸ್ಸು ಒಪ್ಪುವ ರೀತಿಯಲ್ಲಿ ಭೀಮಸೇನನನ್ನ ಮದುವೆ ಆಗ್ಬೇಕು ಅಂತ ಕೇಳ್ತಾ ಇದ್ದೇನೆ. ನೀವು ದೊಡ್ಡವರು, ನೀವು ಹೇಳಿದ್ರೆ ಮಾತ್ರ ಇದಾಗತ್ತೆ. ಒಂದು ಹೆಣ್ಣಿನ ಕಷ್ಟ ಏನು ಅಂತ ಹೆಣ್ಣಾಗಿ ನಿಮಗೆ ಗೊತ್ತಿದೆ. ನಾನು ಯಾವ ದುರುದ್ದೇಶದಿಂದಲೂ ಅವನನ್ನ ಮನಸ್ಸಿಗೆ ಮೆಚ್ಚಿದವನು ಅಂತ ಅನ್ಕೊಂಡಿಲ್ಲ. ಇದು ಅಕಾರಣವಾಗಿ ಏನೋ ಒಂದು ಸ್ವಾರ್ಥದಿಂದ ನಾನು ಈ ಬಯಕೆಯನ್ನ ನಿಮ್ಮ ಮುಂದೆ ಇಡ್ತಾ ಇಲ್ಲ. ಒಬ್ಳು ಹೆಣ್ಣಾಗಿ ನಾನು ಇವತ್ತೇ ರಾಕ್ಷಸಿಯಾಗಿದ್ದವಳು ಹೆಣ್ಣಾಗಿ ಯೋಚನೆ ಮಾಡಿದ್ದು ನನಗೆ ಭೀಮಸೇನನನ್ನ ನೋಡಿದ ಕ್ಷಣಕ್ಕೇನೆ ಅದು ಬಂದದ್ದು. ಅದಕ್ಕಿಂತ ಮುಂಚೆ ಇರಲಿಲ್ಲ ಹಾಗೆ. ನಾನು ಇದನ್ನ ನನಗೆ ಸರಿದೂಗಿಸ್ಲಿಕ್ಕೆ ಅವಕಾಶ ಕೊಡಿ ಅಂತ. ಕೊನೆಗೆ ಮಾತು ಹೀಗೆ ಬೆಳೀತಾ ಕೊನೆಗೆ ಅವಳು ಹೇಳ್ತಾಳೆ, ವೇದವ್ಯಾಸರು ಬರ್ತಾರೆ ಅಂತ. ಅಷ್ಟು ವೇದವ್ಯಾಸರು ಬಂದರು. ಶಾಲಿಹೋತ್ರ ಅನ್ನೋ ಒಂದು ಸರೋವರದಲ್ಲಿ ಅವರಿಗೆ ಸ್ನಾನಕ್ಕೆ ಅವಕಾಶ ಆಗುತ್ತೆ. ಅವಳು ಹೇಳ್ತಾಳ, ಅಲ್ಲಿ ಸ್ನಾನ ಮಾಡಿದ್ರೆ ನೀವು ಇಲ್ಲಿ ತನಕ ಎಷ್ಟೆಲ್ಲ ಶ್ರಮ ಪಟ್ಟಿದ್ದೀರೋ ಓಡಿ ಅದೆಲ್ಲ ಪರಿಹಾರ ಆಗಿ ನೆಮ್ಮದಿ ಆಗುತ್ತೆ ಅಂತ ಹೇಳಿದ್ದನ್ನ ಅದೇ ರೀತಿ ಅಲ್ಲಿ ನಡ್ಕೊಂಡ್ರೆ ಹಾಗೆ ಆಯಿತು. ವೇದವ್ಯಾಸರು ಬಂದಾಗ ಭೀಮಸೇನನಿಗೆ ಹೇಳಿದರು, ಮದುವೆ ಆಗಬಹುದು ಇವಳನ್ನ, ಮದುವೆ ಆಗು. ಅಷ್ಟಕ್ಕೆ ಕಾಯ್ತಾ ಇದ್ದ ಭೀಮಸೇನ. ಏನು ಇವರು ಇನ್ನಷ್ಟು ಕೇಳಿ ನಾನು ನನ್ನ ಮೇಲಿಗೋವನ್ನ ಬಿಡಬಾರದು ಅನ್ನೋ ದೃಷ್ಟಿಯಿಂದ ಏನಲ್ಲ. ನಮ್ಮಲ್ಲಿ ಇವತ್ತದೊಂದು ಇದೆಯಲ್ಲ, ಮೇಲಿಗೋ ಫೇಮೇಲಿಗೋ ಎಲ್ಲ ಈಗೋಗಳೇ ಇರುದು. ಯಾರು ಸ್ವಸೂತ್ರ ಅಲ್ಲ. ಹೇಳ್ಕೊಳ್ಳುವಾಗ ಅದು ಹೇಳಿದಾಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ ಆಗುತ್ತೆ. ಅವಳ ಬಗ್ಗೆ ಗೊತ್ತಾಗ್ಬೇಕಿತ್ತು ಎಲ್ಲರಿಗೆ. ಅವಳು ಯಾರು ಅಂದ್ರೆ ಸ್ವರ್ಗಶ್ರೀ ಅಂತ, ಸ್ವರ್ಗದ ಅಭಿಮಾನಿ. ತುಂಬಾ ಚಂದ, ಸ್ವರ್ಗವನ್ನ ಅಭಿಮಾನಿಸುವ ನಿರ್ವಹಣೆ ಮಾಡುವ ದೇವತಾ ಶಕ್ತಿ. ಅವಳು ಒಂದು ಸರ್ತಿ ಇಂದ್ರನ ಮಡದಿಯಾದ ಶಚಿಯ ಜೊತೆಗೆ ಒಂದು ಸ್ಪರ್ಧೆಗೆ ನಿಲ್ತಾಳೆ. ಸ್ಪರ್ಧೆ ಅಂದ್ರೆ ತಾನು ಚಂದ, ತನ್ನನ್ನೂ ಕೂಡ ಇಂದ್ರ ಸ್ವೀಕರಿಸಬೇಕು. ಇಂದ್ರನಿಗೆ ನಾನು ಕೂಡ ಅವನ ಶಚಿಯಂತೆಯೇ ಆಜುಬಾಜುವಲ್ಲಿ ಓಡಾಡುವಷ್ಟು ಹತ್ತಿರದವಳಾಗಬೇಕು ಅಂತ ಬಯಸಿ ಪ್ರಯತ್ನಿಸಿದ್ಲು. ಶಚಿಗೆ ಕೋಪ ಬಂದು ರಕ್ಕಸಿಯಾಗು, ನಿನಗೆ ಸಲ್ಲದ ಸಂಗತಿಯನ್ನ ನೀನು ಒಲಿಸಿಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ರಿಂದ ರಕ್ಕಸಿಯಾಗು ಅಂತ ಶಪಿಸಿದ್ನು. ಆಗ ತಪ್ಪಾಯಿತು ಅಂತ ಕೇಳಿಕೊಂಡದ್ದಕ್ಕೆ ನಿನಗೆ ರಾಕ್ಷಸಿಯಾಗಿದ್ರು ಕೂಡ ನಿನಗೆ ಯೋಗ್ಯವಾದ ಒಬ್ಬ ವ್ಯಕ್ತಿಯಿಂದ ಉದ್ಧಾರ ಆಗುತ್ತೆ. ಭೀಮಸೇನನನ್ನು ನೀನು ವಿವಾಹವಾದಾಗ ನಿನ್ನ ಈ ದೋಷ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಕ್ಕೆ ಆ ಹುಡುಗಿ ಅವಳನ್ನು ಅಲ್ಲಿ ಕರೆದದ್ದು ಹಿಡಿಂಬ ಅಂತ ನಾವು ಕರಿತೇವೆ. ಸಾಲ ಕಟಂಕಟ ಅಂತ ಅವಳಿಗೆ ಮತ್ತೊಂದು ಹೆಸರು. ಆ ಸಾಲ ಕಟಂಕಟ ಸ್ವರ್ಗಶ್ರೀಯಾದವಳು ಭೀಮಸೇನನನ್ನ ಹೀಗೆ ಮದುವೆ ಆಗಬೇಕು ಅಂತ ನಿಶ್ಚಯ ಆಗುವುದನ್ನು ವೇದವ್ಯಾಸರು ಸೂಚಿಸಿದ ಮೇಲೆ ವಿವಾಹವಾಗುವಾಗ ಒಂದಿಷ್ಟು ಕಂಡೀಷನ್ ಹಾಕ್ತಾರೆ. ನೀವು ರಾತ್ರಿಯಲ್ಲೂ ಕರ್ಕೊಂಡು ಹೋಗ್ಲಿಕ್ಕಿಲ್ಲ ಭೀಮಸೇನನನ್ನು, ರಾತ್ರಿ ನಮ್ಮ ಜೊತೆಗಿರ್ಬೇಕು. ಹಗಲಿಗೆ ಬೇಕಾದ್ರೆ ಎಲ್ಲಾದ್ರೂ ಹೋಗಿ, ಎಷ್ಟು ದೂರ ಬೇಕಾದ್ರೂ ಹೋಗಿ. ಅವಳಲ್ಲಿ ವಿಶೇಷವಾಗಿ ಭಾರತೀಯ ಸನ್ನಿಧಾನ ಇತ್ತು. ಅದರಿಂದಾಗಿ ಭೀಮಸೇನ ಅದನ್ನು ಒಪ್ಪಿಕೊಂಡ. ಹಗಲೆಲ್ಲ ಸುತ್ತಾಡುದು, ಬೆಟ್ಟದ ತುದಿ, ಮರದ ತುದಿ, ಮೋಡದ ಮರೆ, ಎಲ್ಲೆಲ್ಲೋ ಲೋಕದಲ್ಲಿ ನಾವು ಯೋಚಿಸ್ಲಿಕ್ಕೆ ಸಾಧ್ಯವಿಲ್ಲದಷ್ಟು ದೂರಕ್ಕೆಲ್ಲ ಓಡಾಡಿ ಬರ್ತಾರೆ ಇಬ್ರು. ರಾತ್ರಿ ಆಗುವಾಗ ಇರಬೇಕು ಅಂತ ಯುಧಿಷ್ಠಿರನ ಕಂಡೀಷನ್ ಆದ್ರಿಂದಾಗಿ ರಾತ್ರಿ ತಂದು ಬಿಡ್ತಾ ಇದ್ಲು. 6 ತಿಂಗಳು ಹೀಗೆ ಕಳೀತಾರೆ. 6 ತಿಂಗಳಾದ ಮೇಲೆ ಅವರಿಗೊಬ್ಬ ಮಗ ಹುಡ್ತಾನೆ. ಅವನು ಹುಟ್ಟುವಾಗ ತಲೆ ಖಾಲಿ ಇತ್ತು, ಏನೂ ಇರಲಿಲ್ಲ. ಹುಟ್ಟಿ 1-2 ಕ್ಷಣ ಆಗುವಾಗ ತಲೆ ಕೂದಲೆಲ್ಲ ಕರೆಂಟ್ ಹೊಡೆದವ್ರ ತರ ಎತ್ತರಕ್ಕೆ ಕ್ರೂರ್ ಸಿಂಗ್ ಅಂತ ಒಂದು ಪಾತ್ರೆ ತಲೆ, ನೀವು ಹಳಬರೆಲ್ಲ ನೋಡಿರ್ತೀರಿ. ಆ ತರ ನೆಟ್ಟಗೆ ತಲೆ ಕೂದಲೆಲ್ಲ ಮೇಲಕ್ಕೆ ಬಂದು ಬಿಟ್ಟಿದೆ. ಮೊದಲು ಘಟದ ಹಾಗೆ ಇತ್ತು ಅವನ ತಲೆ. ಆಮೇಲೆ
ಕಚ, ಕಚ ಅಂದ್ರೆ ಕೂದಲು ಅಂತ ಅರ್ಥ, ಉತ್ ಅಂದ್ರೆ ಮೇಲ್ಮುಖವಾಗಿ ಹರಿದ ಕೂದಲು. ಹಾಗೆ ಇದ್ದ ಅವನಿಗೆ ಹೆಸರೇ ಘಟೋತ್ಕಚ ಅಂತ ಆಯ್ತು. ಹುಟ್ಟುತ್ತಾನೆ ಆ ಹುಡುಗ, ಹುಟ್ಟಿ ಸ್ವಲ್ಪ ಹೊತ್ತಾಗಿಲ್ಲ, ಅಂಬೆಗಾಲ ಹಾಕೊಂಡು ಬಂದು ಈ 5-6 ಜನ ಪಾಂಡವರು ಮತ್ತು ತಾಯಿಯನ್ನ, ನಿಮ್ಗೆ ಏನು ಕೆಲಸ ಮಾಡಬೇಕು ಹೇಳಿ, ನಾನು ಮಾಡಿಕೊಡ್ತೇನೆ, ನಿಮ್ಗೆ ಯಾವುದೇ ರೀತಿಯಿಂದಲೂ ಕೂಡ ಈ ಕೆಲಸವನ್ನು ಇವನ ಹತ್ರ ಹೇಳ್ಬೋದಾ ಅಂತ ಯೋಚನೆ ಮಾಡುವ ಸಂಕೋಚದ ಅವಕಾಶ ಇಲ್ಲ. ಕುಂತಿಗೆ ಬಹಳ ಆನಂದ ಆಯ್ತು. ಈ ಮನೆಯ ಮೊದಲ ಮೊಮ್ಮಗ, ಇನ್ನು ಯಾರು ಅಲ್ಲಿ ಬೇರೆಯವರು ಹುಟ್ಟಿಲ್ಲ, ಇವನನ್ನು ನೋಡಿ ಬಹಳ ಆನಂದವು, ಜೊತೆಗೆ ಒಳ್ಳೆಯ ಆಟಿಟ್ಯೂಡ್ ಅಂತ ಹೇಳ್ತಾರಲ್ಲ ಹಾಗೆ ಬಹಳ ಆನಂದ ನೀಡುವ ಹುಡುಗ. ಸರಿ, ಆ ಕೆಲಸಗಳನ್ನೆಲ್ಲ ಓಡಿ ಹೋಗಿ ಮಾಡಿಕೊಡುದು, ಕಟ್ಟಿಗೆ ತರುದು, ಆಹಾರ ತರುದು, ಅನ್ನ ತರುದು, ಏನು ಹಣ್ಣು ಗಿಣ್ಣು ಎಲ್ಲ ಕೇಳಿದ್ದೆಲ್ಲ ಕ್ಷಣ ಮಾತ್ರದಲ್ಲಿ ತಂದು ಹಾಕ್ತಿದ್ದ. ಆಮೇಲೆ ಕರಾರು ಮುಗಿಯುವ ಸಮಯ ಬಂತು ಅಂತ ಬಂದಾಗ ಹಿಡಿದು ಹೇಳ್ತಾರೆ ಮಗನ ಹತ್ರ, ಮಗು ನಾವು ಹೊರಡುವ ಸಮಯ ಬಂತು, ನಾವು ಹಿಮವತ್ ತಪ್ಪಲಿಗೆ ಹೋಗಬೇಕು, ಇಲ್ಲಿಗೆ ನೀನು ಇವರ ಜೊತೆಗೆ ಇರುವ ಸಮಯ ಮುಗಿಯಿತು, ನಮಸ್ಕಾರ ಮಾಡು ಅಂತ ನಮಸ್ಕಾರ ಮಾಡಿಸ್ತಾಳೆ. ಮತ್ತೆ ಹೇಳ್ತಾನು, ನೀವು ಯಾವಾಗ ಬೇಕಾದರೂ ನನ್ನನ್ನು ನೆನಪಿಸ್ಕೊಳ್ಳಿ, ಕ್ಷಣ ಮಾತ್ರದಲ್ಲಿ ನಿಮ್ಮ ಸೇವೆಗೆ ನಾನು ಸಿದ್ಧ. ಅದರಿಂದಾಗಿ ಇವನು ಯಾರೋ ರಾಕ್ಷಸ, ಎಲ್ಲೋ ಕುಡಿದು ಮಲಗಿರ್ತಾನೆ, ತಿಂದು ತೇಗಿರ್ತಾನೆ ಅಂತ ಅಂದ್ಕೊಳ್ಬೇಡಿ, ನೀವು ಯಾವಾಗ ಕರೆದ್ರು ನಾನು ಸಿದ್ಧ ಇದ್ದೇನೆ ಅಂತ ಹೇಳಿ ಅಲ್ಲಿಂದ ಹಿಡಿಂಬಿ ಮತ್ತು ಘಟೋತ್ಕಚ ಅಲ್ಲಿಂದ ಹೊರಡ್ತಾರೆ. ಪಾಂಡವರು ಮತ್ತೆ ಮುಂದೆ ಪ್ರಯಾಣ ಬೆಳೆಸ್ತಾ ವೇದವ್ಯಾಸರು ತಿಳಿಸಿದ ಹಾಗೆ ಏಕಚಕ್ರ ನಗರ ಅಂತ ಒಂದು ನಗರಕ್ಕೆ ಬರ್ತಾರೆ. ನೋಡಿ, ಮತ್ತೊಂದು ಮಹಾ ಘಟನೆಯಲ್ಲಿ ನಡೆಯುತ್ತೆ. ಇವರು ಸ್ನಾತಕರ ವೇಷವನ್ನು ತೊಟ್ಟು ಪ್ರವೇಶ ಮಾಡಿದ್ದಾರೆ. ಸ್ನಾತಕರು ಅಂದ್ರೆ ಗುರುಕುಲದಲ್ಲಿ ಅಧ್ಯಯನ ಮಾಡಿ ಆಮೇಲೆ ಇನ್ನು ವಿವಾಹಕ್ಕೆ ಸಿದ್ಧರಾದ ಹುಡುಗರು ಕನ್ಯಾರ್ಥಿ ಅಂತ ಕೇಳುವ ರೀತಿಯಲ್ಲಿ ಅಧ್ಯಯನ ಮಾಡಿಕೊಂಡು ಸ್ವಾಧ್ಯಾಯದಲ್ಲಿ ಇದ್ದಾರೆ. ನಿತ್ಯವೂ ವೇದ ಪಾರಾಯಣ, ಶಾಸ್ತ್ರ ಪಾರಾಯಣ. ಒಬ್ಬ ಋತ್ವಿಜರ ಮನೆಯನ್ನ ವೇದವ್ಯಾಸರೇ ಗೊತ್ತುಪಡಿಸಿ ಅವರಿಗೆ ಒಂದು ಗೆಸ್ಟ್ ಹೌಸ್ ಕೊಟ್ಟಿದ್ರು, ಅಲ್ಲಿದ್ರು. ದಿನ ಪಾರಾಯಣ ಭಿಕ್ಷೆ ಓಡಾಡ್ತಿದ್ರಲ್ಲ, ಬಹಳ ಊರಿನವರಿಗೆ. ಎಲ್ಲಿವರೆಗೆ ಅಂದ್ರೆ ಪ್ರತಿ ದಿವಸ ಯಾರಾದ್ರೂ ಅದೇ ಬೇಡವನು ಮತ್ತೆ ಬಂದ್ರೆ ನಾವು ಒಂದ್ಸರ್ತಿ ಮೂಗು ಮುರಿದು ನೋಡ್ತೇವೆ, ಏನು ಈ ಮನೆ ಏನು ಅತ್ತೆ ಮನೆನ ಇದ್ದಾಗಲ್ಲ, ಅವರು ಹಾಕಲ್ಲ ಬಿಡಿ, ದಿನ ಬಂದವರಿಗೆಲ್ಲ ಕದ್ದು ಹಾಕ್ಲಿಕ್ಕೆ ಏನ್ ಅನ್ಕೊಂಡಿದೀನಿ ಇದು ಬೈತಾರೆ. ಅಲ್ಲಿ ಉಲ್ಟಾ, ಇವತ್ತು ಯಾಕೆ ಬರಲಿಲ್ಲ ಅಂತ ಕಾಯ್ತಿದ್ರಂತೆ. ಯಾಕಂದ್ರೆ ಅವ್ರು ಬಂದು ಹೋದ್ರೆ ಆ ಮನೆಗೆಲ್ಲ ಒಳ್ಳೇದಾಗ್ಬಿಡ್ತಿತ್ತು. ಎಲ್ಲಿವರೆಗೆ ಅಂದ್ರೆ ಭೀಮಸೇನ ಆ ಊರಿನಲ್ಲಿ ಯಾರಿಗೆ ಏನೇ ಒಂದು ಸಣ್ಣ ಪುಟ್ಟ ತೊಂದರೆ ಆದ್ರೂ ಕ್ಷಣ ಮಾತ್ರದ ಅವರಿಗೆ ಹೆಲ್ಪ್ ಮಾಡ್ತಿದ್ದ. ಕಟ್ಟಿಗೆ ಬೇಕಾ, ತಂದು ಕಟ್ಟಿಗೆಯನ್ನೆಲ್ಲ 2 ಕ್ಷಣದಲ್ಲಿ ಮರನ್ನ ಮುರಿದು, ಆನೆಗಳು ಕೆಲಸ ಮಾಡ್ತಾವಲ್ಲ ಹಾಗೆ ಮುರಿದು ಪಟಪಟ ಅಂತ ಮುರಿದು ರಾಶಿ ಹಾಕಿ ಕೊಟ್ಟು ಬಿಡ್ತಿದ್ದ. ಒಂದು ಮನೆಗೆ ಕುಂಬಾರ ಇದ್ದ ಅಲ್ಲಿ, ಅವನ ಮನೆಗೆ ಒಂದ್ಸರ್ತಿ ಬೆಂಕಿ ಬಿತ್ತು. ಬೆಂಕಿ ಬಿದ್ರೆ 2 ನಿಮಿಷದಲ್ಲಿ ಆ ಸರೋವರದ ನೀರನ್ನು ಹೀಗೆ ಎತ್ತಿ ನಮ್ಮಲ್ಲಿ ತುಳುವಲ್ಲಿ ತೇಪುವುದು ಅಂತಾರೆ, ಸಿಂಪಡಿಸುವುದು, ಜೋರಾಗಿ ಎಳೆದು ಬಿಟ್ಟು ಎಸ್ತ ಅಂತೆ 2 ಕ್ಷಣಕ್ಕೆ ಎಲ್ಲ ಆರಿ ಹೋಗುವ ಸ್ಥಿತಿಗೆ ಬಂದು ಮನೆಯ ಮೂಲ ಸ್ಥಿತಿ ಉಳಿಯಿತು. ಇಂಥದ್ದು ಎಷ್ಟೋ ಮನೆಗಳಿಗೆ ಯಾವುದ್ಯಾವುದೋ ರೀತಿಯಲ್ಲಿ ಉಪಕಾರ ಮಾಡ್ತಾ ಇದ್ದದ್ರಿಂದ ಎಲ್ಲರೂ ಸಂತೋಷದಿಂದ ಇವ್ರು ಬರಬೇಕು ಅಂತ ಕಾಯ್ತಾ ಇದ್ರು. ಹಾಗೆ ಇವನು ಕೊನೆಗೆ ಏನ್ ಮಾಡಿದ ಅಂದ್ರೆ, ಇವನಿಗೆ ಸ್ವಲ್ಪ ಹಸಿವು ಜಾಸ್ತಿ, ಹಸಿವಾಗತ್ತೆ ಅಂತ ಯಾರತ್ರನೂ ಅಂಗಲಾಚಲ್ಲ, ಆದ್ರೆ ಹಾಕಿದ್ದಲ್ಲಿ ಒಂದು ಚೂರು ಉಳಿಸಲ್ಲ. ಆದ್ರಿಂದ ಏನಾಗ್ತಿತ್ತು ಅಂತಂದ್ರೆ, ಬೇಡ್ಕೊಂಡು ಬರ್ಲಿಕ್ಕೆ ಹೋದಾಗ ಬೇಡುವುದು ಅನ್ನೋದು ಭೀಮಸೇನನ ಜಾಯಮಾನ ಅಲ್ಲ. ಇವ್ರಿಗೆ ಈ ಕುಂಬಾರ ಏನ್ ಮಾಡಿಕೊಟ್ಟ ಅಂದ್ರೆ, ಒಂದು ಫ್ಲೋರ್ನಷ್ಟು ಎತ್ತರದ ಒಂದು ದೊಡ್ಡ ಬೋಗಣಿ ಮಾಡಿಕೊಟ್ಟ ಅವನಿಗೆ. ಕುಂಬಾರ ಅಲ್ವ, ದೊಡ್ಡ ಮಣ್ಣಿನ ಪಾತ್ರೆಯನ್ನು ಮಾಡಿಕೊಟ್ಟ. ಇವನು ಹೋಗೋನು ಕೈಯಲ್ಲಿ ಹೀಗಿಡು, ಇಷ್ಟೇ, ಅಮ್ಮ ಭಿಕ್ಷೆ ಕೊಡಿ, ಇಲ್ಲ ಅನ್ನೋನು. ಅವರು ಫಸ್ಟ್ ಫ್ಲೋರಿಗೆ ಹೋಗಿ ಮಾಡಿದ್ದನ್ನೆಲ್ಲ ತಂದು ಸುರಿಯೋರು, ಸುರಿದು ಅದನ್ನು ಇವನು ವಾಪಸ್ ಮನೆಗೆ ತಗೊಂಡು ಬರೋರು. ಇವ್ರು ಹೊತ್ಕೊಂಡು ಬರೋದೇ ಒಂದು ಉತ್ಸವ. ಎಲ್ಲರೂ ಮಕ್ಕಳೆಲ್ಲ ಊರಲ್ಲಿದ್ದವರು ದಾರಿಯಲ್ಲಿದ್ದವರು ನೋಡ್ಕೊಂಡು ಖುಷಿ ಪಡೋರು. ಯೋಚನೆ ಮಾಡಿ ಕುಂತಿ ಮತ್ತೆ ಯುಧಿಷ್ಠಿರ, ಇದು ಹೀಗೆ ಆದ್ರೆ ದೊಡ್ಡ ಸುದ್ದಿ ಆಗ್ಬಿಡುತ್ತೆ. ಅದರಿಂದಾಗಿ ಭೀಮಸೇನ, ನೀನ್ ಮನೆಯಲ್ಲೇ ಇರು, ನಾವೇ 2 ಮನೆಗೆ ಜಾಸ್ತಿ ಹೋಗಿ ಸ್ವಲ್ಪ ತಗೊಂಡು ಬಂದು ನಿನಗೆ ಹೆಚ್ಚಿನ ಪಾಲು ಕೊಡ್ತೇವೆ ಅಂತ ಅವತ್ತಿಂದ ತೀರ್ಮಾನ ಮಾಡಿ ಅವನು ಭಿಕ್ಷೆಗೆ ಬೇಡುದನ್ಕ ನಿಲ್ಲಿಸಿದ್ರು. ಉಳಿದಂತೆ ಎಲ್ಲಿಗೆ ಬೇಕಾದ್ರೂ ಪಾರಾಯಣಕ್ಕೆ ಹೋಗುದು, ಅಲ್ಲಿ ಅವ್ರ ಮನೆಯಲ್ಲಿ ಏನಾದ್ರೂ ಕೆಲಸ ಇದ್ರೆ ಮಾಡ್ಕೊಡುದು, ಇದನ್ನ ಮಾಡ್ತಿದ್ದ. ಭಿಕ್ಷೆಗೆ ಹೋಗುದನ್ನ ಎಲ್ಲರೂ ಬೇಡ ಅಂದ್ಬಿಟ್ರು. ಸರಿ, ಇವರು ಮನೆಗೆ ಬಂದ ತಕ್ಷಣ ಎಲ್ಲ ರಾಶಿ ಹಾಕಿದ ಮೇಲೆ ಭೀಮಸೇನ ಮತ್ತೆ ಒಂದು ಕೈ ಹಾಕ್ಬೇಕು. ಕೈ ಹಾಕಿದ್ರೆ ಅದು ಒಂದು ಸೈಡ್ ಪಾಲು ಹಾಕ್ಬಿಡ್ತಿತ್ತು. ಇನ್ನೊಂದು ಭಾಗ ಮತ್ತೆ 5 ಪಾಲು ಮಾಡಿ ಉಳಿದವರೆಲ್ಲ ಅವ್ರವ್ರಿಗೆ ಬೇಕಾದಷ್ಟು ತಿಂತಾ ಇದ್ರು. ಆದ್ರೂ ರಾವಣನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತ ಗಾದೆ ಹೇಳ್ತವಲ್ಲ, ಹಾಗೆ ಅದು ಅವನಿಗೆ ಸ್ಮೆಲ್ಲಿಗೂ ಸಾಕಾಗ್ತಿರ್ಲಿಲ್ಲ. ಆದ್ರೆ ಯಾವತ್ತು ಕಮ್ಮಿ ಆಯ್ತು ಅಂತ ಮೂಗು ಮುರಿಯುವುದಾಗ್ಲಿ ಬೇಜಾರು ಮಾಡ್ಕೊಳ್ಳೋದಾಗ್ಲಿ ಇಲ್ಲ. ಎಷ್ಟು ತಿಂದ್ರು ಅವನು ಇದ್ದದ್ರಲ್ಲೇ ಸುಧಾರಿಸಿಕೊಳ್ಳುವ ಗುಣವೂ ಅವನಲ್ಲಿ ಇತ್ತು. ಆದ್ರಿಂದ ತಂದೆ ತಾಯಿ ಅಂದ್ರೆ ಕುಂತಿಗೆ, ಅಯ್ಯೋ ನನ್ನ ಮಗನನ್ನ ಹೀಗೆ ಕಷ್ಟಪಡಿಸ್ತಾ ಇದ್ದೇನೆ ಅಂತ ಅನ್ನೋ ಹಾಗೆ ಯಾವತ್ತೂ ಒಂದು ಮಾತು ಆಡ್ಲಿಲ್ಲ.
ಸುಮಾರು 1 ವರ್ಷ ಹೀಗೆ ಕಳೀತಾ ಬಂತು. ಮನೆಯಲ್ಲಿ ಅಮ್ಮ ಮತ್ತೆ ಮಗ ಇಬ್ಬರೇ ಇದ್ದಾರೆ. ಆ ಮನೆಯಿಂದ ಅಳುವಿನ ಧ್ವನಿ. ಏನು ಅಂತ ಗೊತ್ತಾಗ್ಲಿಲ್ಲ. ಅಮ್ಮನ ಹತ್ರ ನೋಡಿ ಎಷ್ಟು ಒಂದು ಕಾಮನ್ ಸೆನ್ಸು ಅಂದ್ರೆ, ಭೀಮಸೇನ ತಾನೇ ಹೋಗ್ಲಿ ಹಾ ಹೇಳಿ ಅಂತ ಹೇಳಿಲ್ಲ, ಕುಂತಿಯನ್ನು ಕಳಿಸಿದ. ಹೆಣ್ಮಕ್ಳಿಗೇನೆ ಹೆಣ್ಮಕ್ಳ ಹತ್ರ ನಿಧಾನವಾಗಿ ಮಾತುಕತೆ ಆಡಿದ್ರೆ ವಿಷಯ ಗೊತ್ತಾಗಿ ಅದನ್ನ ತಿಳಿಯಾಗಿ ಪರಿಹಾರ ಮಾಡಬಹುದು ಅಂತ ಅಮ್ಮನನ್ನ ಕಳುಹಿಸಿದ. ಅಮ್ಮನು ಸೀದ ಒಳಗೆ ಹೋಗ್ಲಿಲ್ಲ, ಬಾಗಿಲಿನ ಹತ್ರ ನಿಂತ್ಕೊಂಡು ಅವರ ಮಾತು ಕೇಳಿಸಿಕೊಳ್ತಾ ಇದ್ದಾಳೆ. ಕೇಳಿಸಿಕೊಂಡು ಅವರಲ್ಲಿ ಆದ ಸಮಸ್ಯೆ ಇಷ್ಟು: ಆ ಊರಿನಲ್ಲಿ ಸುಮಾರು ಒಂದು 4,000-4,500 ಮನೆಗಳಿತ್ತು. ಸುಮಾರು 13 ವರ್ಷಕ್ಕೊಮ್ಮೆ ಒಂದು ಮನೆಯಿಂದ ಒಬ್ಬ ವ್ಯಕ್ತಿಯನ್ನ, ಒಂದು ಬಂಡಿ ಅನ್ನವನ್ನ, 2 ಬಲಿಷ್ಠವಾದ ಬಲಿವರ್ಧ ವೃಷಗಳನ್ನ, ಎತ್ತುಗಳನ್ನ ಏರಿಸಿ ಆ ಬಕ ಇರುವಂತಹ ಜಾಗಕ್ಕೆ ಕಳುಹಿಸಬೇಕು. 13 ವರ್ಷಕ್ಕೊಮ್ಮೆ ಹಾಗೆ ಬರ್ತಿತ್ತು. ಈ ದಿವಸದ ಪಾಳಿ ಈ ಮನೆಯದ್ದು. ಯಾವ ಮನೆಯಲ್ಲಿ ಇವರು ಗೆಸ್ಟ್ ಹೌಸ್ ನಲ್ಲಿ ಉಳ್ಕೊಂಡಿದ್ರೋ ಆ ಮನೆಯ ಪಾಳಿ ಅವತ್ತು ಅಂದ್ರೆ ಮರು ದಿವಸ. ಇದು ಆ ರಾತ್ರಿಯ ಹೊತ್ತಿಗೆ ಈ ಚರ್ಚೆ ನಡೆದಿದೆ. ಹೇಳ್ತಾ ಇದ್ದಾರೆ, ಕುಂತಿ ಎಲ್ಲ ಕೇಳಿಸ್ಕೊಂಡ್ಲು. ಯಾಕೆ ಹೀಗಾಯ್ತು ಪ್ರಶ್ನೆ. ಬಕ ಅವನು ರಾಮಾಯಣದ ಕಾಲದವನು, ಅವನು ಒಬ್ಬ ಅಲ್ಲ, ಅವನ ಜೊತೆಗೆ 1,00,000 ಜನ ಇದ್ರು ಇಂಥ ರಾಕ್ಷಸರು. ಅವರೆಲ್ಲ ಹೀಗೆ ತುಂಬಾ ಬೀದಿಗಳಲ್ಲಿ ಸಿಕ್ಕಿದವರನ್ನೆಲ್ಲ ತಿಂದು ಅನ್ಯಾಯ ಮಾಡುತ್ತಿದ್ದಾಗ ಕೊನೆಗೆ ರಾಜನ ಹತ್ರ ಒಂದು ಒಪ್ಪಂದ. ನೋಡಿ, ರಾಜ ಅವನ್ನ ನಿಗ್ರಹಿಸಿ ಊರಿಗೆ ರಕ್ಷಣೆ ಕೊಡ್ಬೇಕು. ರಾಜ ಅವ್ರ ಹತ್ರನೇ ಒಪ್ಪಂದ ಮಾಡಿಕೊಂಡು, ನಿಮ್ಗೆ ನೀವು ಎಲ್ಲಿಗೂ ಬರಬೇಡಿ, ನಾವೇ ಮನುಷ್ಯರನ್ನು ನಿಮ್ಗೆ ಕಳಿಸ್ಕೊಡ್ತೇವೆ ಅಂತ ಒಪ್ಪಿಗೆ ಕೊಟ್ಟು ಬಿಟ್ಟ. ಅದರಿಂದಾಗಿ ಬಕ ಊರೂರು ಬಂದು ಯಾವಾಗಲೂ ಇದೇನು ಅಂದ್ರೆ, ಮನೆಯಲ್ಲಿ ಯಾರಿಗೂ ಆ ನಿಯಮ ಆಗುವ ಮುಂಚೆ ಒಂದು ಸಮಾಧಾನ ಏನಾಗಿತ್ತು ಅಂದ್ರೆ, ಮೊದಲಾದ್ರೆ ಮನೆಯಲ್ಲಿ ಉದ್ದು ನೆನೆ ಹಾಕಿದ್ರೆ ಮರುದಿವಸ ಅದು ವಡೆಗೋ ಇಡ್ಲಿಗೋ ಗೊತ್ತಾಗ್ತಿರ್ಲಿಲ್ಲ. ವಾಪಸ್ ಬಂದ್ರೆ ಇಡ್ಲಿ, ಬರದೇ ಇದ್ರೆ ವಡೆ, ಆ ಸ್ಥಿತಿ ಆಗ್ತಿತ್ತು. ಅದೊಂದು ತಪ್ಪಿತ್ತು. 13 ವರ್ಷಕ್ಕೊಂದು ದಿವಸ ನಮ್ಮ ಮನೆಯಲ್ಲಿ ವಡೆ ಮಾಡಬೇಕು ಅಂತ ಒಂದು ನಿಶ್ಚಯ ಆಯಿತು. ಈ ಸ್ಥಿತಿಯಲ್ಲಿ ಭೀಮಸೇನ ಆ ಮನೆಯಲ್ಲ ಪರಿಸ್ಥಿತಿ ಎಲ್ಲ ಅಮ್ಮನಿಂದ ಕೇಳಿ ತಿಳ್ಕೊಂಡ. ಅದರಲ್ಲಿ ಸಂಭಾಷಣೆ ತುಂಬಾ ಚೆನ್ನಾಗಿದೆ. ಆ ತಂದೆ ಹೇಳ್ತಾನೆ, ನಾನು ಹೋಗ್ತೇನೆ, ನಿಮ್ಮನ್ನೆಲ್ಲ ರಕ್ಷಿಸಬೇಕಾದ ನನ್ನ ಕರ್ತವ್ಯ. ಆಗ ಹೆಂಡತಿ ಹೇಳ್ತಾಳೆ, ಅಯ್ಯೋ, ನಿಮ್ಮನ್ನ ಬಿಟ್ಟು ನನಗೆ ಬದುಕುವ ಶಕ್ತಿ ಇಲ್ಲ, ನೀವಿರಿ, ನಾನು ಹೋಗ್ತೇನೆ. ಒಬ್ಳು ದೊಡ್ಡ ಮಗಳು ಇರ್ತಾಳೆ, ಅವಳು ಹೇಳ್ತಾಳೆ, ಬೇಡ ಬೇಡ, ಅಪ್ಪ ಅಮ್ಮಂದ್ರನ್ನ ನಾವು ನೋಡ್ಕೊಳ್ಬೇಕು, ನೀವಿಬ್ರು ಇರಿ, ನಾನು ಹೋಗ್ತೇನೆ. ನಾನು ಹೇಗಿದ್ರು ಒಂದು ದಿವಸ ಈ ಮನೆಯಿಂದ ಹೊರಗೆ ಹೋಗ್ತೇನೆ, ಅದರ ಬದಲು ಒಬ್ಬ ರಾಕ್ಷಸನಿಗೆ ಕೊಟ್ಟು ನೀವು ಕೈ ತೊಳ್ಕೊಂಡು ಸುಖವಾಗಿರ್ಬಹುದು. ಆಗ ಹೆಂಡತಿ ಹೇಳ್ತಾಳೆ, ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಊರು ಬಿಟ್ಟು ಹೋಗೋಣ, ಬೇರೆ ಎಲ್ಲಿಯಾದ್ರೂ ನಮ್ಮ ಜೀವನವನ್ನು ಕಾಯೋಣ. ಈ ಯಾವುದೋ ಭೂಮಿ ಆಸೆಗೆ, ಮನೆ ಆಸೆಗೆ ಇಲ್ಲೇ ಇದ್ದು ಇವತ್ತು ಪ್ರಾಣ ಸಂಚಕಾರ ತಂದುಕೊಳ್ಳುವ ಹಾಗಾಯ್ತಲ್ವಾ ಅಂತ ಗೋಳಿಡ್ತಾಳೆ. ಅಷ್ಟೊತ್ತಿಗೆ ಒಂದು ಸಣ್ಣ ಮಗು ಇರುತ್ತೆ, ಅದು ಕಡ್ಡಿ ತಗೊಂಡು ಅಪ್ಪ ಅಮ್ಮ ಅಕ್ಕ ಎಲ್ಲರೂ ಅಳುತ್ತಾ ಇರೋದನ್ನ ನೋಡಿ, ಯಾರದು ನಮ್ಮ ಅಪ್ಪ ಅಮ್ಮನನ್ನು ಅಳಿಸುದು, ಅವನನ್ನು ಈ ಕೋಲಿನಿಂದ ಹೊಡೆದು ಕೊಲ್ತೇನೆ, ಎಲ್ಲಿದೆ ಅವನನ್ನು ತೋರಿಸಿ ಅಂತ ಮಾತಾಡುವಾಗ ಆ ಸ್ಥಿತಿಯಲ್ಲೂ ಮಗುವಿಗೆ ಅಪ್ಪ ಅಮ್ಮನ ರಕ್ಷಣೆಯ ಕುರಿತಾದ ಮಾತು ಬಂದಾಗ ನಗು ಬಂತಲ್ಲ, ತಕ್ಷಣ ಕುಂತಿ ಹೆಸರೇ ಆಗ್ತಾರೆ. ಈ ಕಥೆಯನ್ನು ನೀವು ಓದುವಾಗ ನಿಮ್ಗೆ ಅನ್ಸುತ್ತೆ ಅದು ನಿಮ್ಮ ಹತ್ರ ನಡೀತಾ ಇದೆ ಅಂತ. ಅಂದ್ರೆ ಸುಮ್ಮನೆ ಒಳಗೋದ್ರೆ ಇವ್ರು ಯಾರು ಒಳಗೆ ಬಂದದ್ದು ಅಂತ ಒಂದು ಕೋಪ ಬರ್ತಿತ್ತು ಯಾರಿಗೆ ಆದ್ರೂ ಕೂಡ. ಆದ್ರೆ ಯಾವಾಗ ಅವರಲ್ಲೊಂದು ನಗು ಬಂದು ಆ ಮಗುವಿನ ಮಾತಿಗೆ ಅವರೆಲ್ಲ ಒಂದ್ ಸ್ವಲ್ಪ ಎಷ್ಟು ಪ್ರೀತಿ ಇದೆ ನಮ್ಮ ಮೇಲೆ ಅಂತ ಅನ್ಸಿದಾಗ, ಒಬ್ಬ ಪ್ರೀತಿ ತೋರಿಸಿದ್ರೆ ಆ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡುವಂತಹ ಯೋಚನೆ ಬರುತ್ತೆ. ಅವಳು ಬಂದು, ಏನಾಯ್ತು, ಯಾಕೆ, ಏನು, ಎಲ್ಲರೂ ಯಾಕೆ ಹೀಗೆ ಇಷ್ಟು ದುಃಖದಲ್ಲಿದ್ದೀರಿ, ಬಿಡಿ, ಅದು ನನ್ನ ಮನೆ ಕರ್ಮ, ನಾವು ಅನುಭವಿಸ್ಬೇಕಾದ್ರೆ. ಇಲ್ಲ ಹೇಳಿ, ನಾನು ಸ್ವಲ್ಪ ಕೇಳಿಸ್ಕೊಂಡಿದ್ದೇನೆ, ನಿಮ್ಗೆ ಏನೇ ಕಷ್ಟ ಆದ್ರೂ ಕೂಡ ನಾವು ಕೂಡ ಈ ಮನೆಯ ಅನ್ನ ತಿಂದ ಋಣ ಇದೆ, ಆದ್ರಿಂದ ನಿಮ್ಮ ಪಾಲಿನಲ್ಲಿ ನಮಗೂ ಪಾಲಿದೆ ಕಷ್ಟದಲ್ಲಿ, ಅದರೊಂದಿಗೆ ನಾವೇ ನಿಮ್ಗೆ ಒಂದು ಸಹಾಯ ಮಾಡಬಹುದು. ಏನ್ ಮಾಡ್ಬೋದು? ನನಗೆ 5 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಒಬ್ಬ, ಅವನಿಗೊಂದು ಯಾವುದೋ ಒಂದು ವಿಶೇಷವಾದ ವಿದ್ಯೆಯನ್ನ ಪಡೆದ, ಅವನು ಎಂಥ ರಾಕ್ಷಸರನ್ನಾದ್ರೂ ಎದುರಿಸುವ ಶಕ್ತಿ ಇರುವಂತ ಒಂದು ವಿದ್ಯೆ ಇದೆ ಅವನಿಗೆ. ಆದ್ರೆ ಅದನ್ನು ನೀವು ಯಾರಿಗೂ ಹೇಳಬೇಡಿ, ಯಾಕೆಂದ್ರೆ ಮತ್ತೆ ಎಲ್ಲರೂ ಅವನ ಹತ್ರ ಬಂದು ಉಪದೇಶ ಕೇಳ್ತಾರೆ, ಕಿರಿಕಿರಿ ಆಗುತ್ತೆ. ಆದರೆ ಗುಟ್ಟಾಗಿ ನನ್ನ ಮಗ ಈ ಕೆಲಸಕ್ಕೆ ಹೋಗಿ ಬರ್ತಾನೆ. ಅವಳಿಗೆ ಇದೆಲ್ಲ ಗೊತ್ತಿಲ್ಲಲ್ಲ, ಅವ್ಳು ನಂಬಿಕೆ ಇಲ್ಲ. ಅಯ್ಯೋ, ರಾಕ್ಷಸರಿ, ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಸಿಕ್ಕಿದವ್ರನ್ನೆಲ್ಲ ತಿಂದೇ ಬಿಡ್ತಾನೆ ಹೊರತು ಅವನು ಇಲ್ಲಿ ತನಕ ಯಾರ ಹತ್ರವೂ ಸೋತದ್ದು ಅಂತ ಕಥೆಯೇ ಇಲ್ಲ. ನಿಮ್ಮ ಮಗನನ್ನ ಬಲಿ ಕೊಡುವುದು ಅಂದ್ರೆ ಏನರ್ಥ? ನಿಮಗೆ ಮಕ್ಕಳು ಎಷ್ಟೇ ಜಾಸ್ತಿ ಆದ್ರೂ ಕೂಡ ಎಲ್ಲಾ ಮಕ್ಕಳು ತಾಯಿಗೆ ಮಕ್ಕಳೇ, ಮಕ್ಕಳು ಜಾಸ್ತಿ ಆಗುದು ಅಂತಿಲ್ಲ. ಅವಳು ಹೇಳ್ತಾಳೆ, ನನಗೆ ಮಕ್ಕಳು ಜಾಸ್ತಿ ಆಗಿದೆ ಅಂತ ಕಳಿಸ್ತಾ ಇಲ್ಲ, ಈ ಮಗನ ಮೇಲೆ ನನಗೆ ನಂಬಿಕೆ ಇದೆ,
ಈ ಮಗ ಹೋದ್ರೆ ತನ್ನ ಕೆಲಸವನ್ನು ಯಶಸ್ವಿಯಾಗಿ ಮಾಡ್ತಾನೆ ಅಂತ ನನಗೆ ಗೊತ್ತಿದೆ, ಭಯ ಪಡಬೇಡಿ. ನೀವು ಏನೆಲ್ಲ ಉಳಿದದ್ದನ್ನು ಕೊಡಬೇಕು ಅಂತಿದ್ರಿ, ಬಂಡಿ ಗಿಂಡಿ, ಅದನ್ನೆಲ್ಲ ಅರೇಂಜ್ ಮಾಡಿ, ಮಗನ ಬದಲು ನಿಮ್ಮ ಬದಲು ನನ್ನ ಮಗ ಹೋಗ್ತಾನೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಧೈರ್ಯ ತುಂಬಿದ ಮೇಲೆ ಭೀಮಸೇನ ಅವತ್ತು ಮುಖ ಆನಂದ. ಬಂಡಿ ಅನ್ನ ಅಂದ್ರೆ ನಿಜವಾಗಿ ಅವತ್ತು ಹೊಟ್ಟೆ ತುಂಬಾ ಅನ್ನ ಸಿಗುತ್ತೆ ಅಂತ ಅನ್ನೋ ಖುಷಿ. ಇವರೆಲ್ಲ ಭಿಕ್ಷೆ ಬೇಡ್ಕೊಂಡು ಹೊರಗೆ ಬಂದ್ರೆ ಆ ತಮ್ಮನ ಮುಖದಲ್ಲಿ ಭಾರೀ ಒಂದು ಆನಂದ. ಏನಿವತ್ತು ಸಾಹೇಬರು ಬಹಳ ಬಹಳ ಆನಂದವಾಗಿದ್ದಾರೆ, ಇಲ್ಲ ನಾಳೆ ದೊಡ್ಡ ಊಟ ಸಿಗುವುದಿದೆ ಅನ್ನೋದರ ಬಗ್ಗೆ ಚರ್ಚೆ ಆಗುತ್ತೆ. ಆಗ ಅವನು ಕೋಪ ಮಾಡ್ಕೊಳ್ತಾನೆ, ಅಣ್ಣ ನನ್ನ ಹತ್ರ ಕೇಳದೆ ಹೇಗೆ ಡಿಸೈಡ್ ಮಾಡಿದ್ರಿ, ನಾಳೆ ಭೀಮಸೇನನಿಗೆ ಏನಾದ್ರೂ ತೊಂದರೆ ಆದ್ರೆ ಏನ್ ಮಾಡುದು? ಆಗ ತಾಯಿ ಹೇಳ್ತಾಳೆ, ನಾನು ಕಳಿಸ್ತಾ ಇದ್ದೇನೆ ಅಂದ್ರೆ ಭೀಮಸೇನನ ಬಗ್ಗೆ ಯೋಚನೆ ಮಾಡಿಯೇ ಕಳಿಸ್ತಾ ಇದ್ದೇನೆ. ಭೀಮಸೇನನು ಹೇಳ್ತಾನೆ, ನಮ್ಮಮ್ಮ ಯಾವತ್ತಾದ್ರೂ ತಪ್ಪಿ ಏನಾದ್ರೂ ಚಿಂತನೆ ಮಾಡಿದೀಯಾ? ನಮ್ಮ ಅಹಿತವನ್ನು ಯಾವತ್ತಾದ್ರೂ ಯೋಚನೆ ಮಾಡ್ತಾಳ? ಅಪ್ಪಿತಪ್ಪಿಯೋಳು ತಪ್ಪನ್ನು ಯೋಚಿಸುವುದಿಲ್ಲ. ಅದರಿಂದಾಗಿ ನೀನು ಅವಳ ಬಗ್ಗೆ ನಿರ್ಧಾರ ಮಾಡಿದ್ದನ್ನ ಅಲ್ಲಗಳಿಬೇಡ. ನಿಂಗೇನು ಹೊಟ್ಟೆ ತಿಂಬ ಸಿಗುತ್ತೆ ಅಂತ ಇದನ್ನೆಲ್ಲ ಒಪ್ಕೊಳ್ಬೇಡ. ಆಮೇಲೆ ಏನೋ ಸಮಸ್ಯೆ ಆದ್ರೆ ಮತ್ತೆ ನಾವು ಹೇಳಬೇಕು. ನೀನೇನು ಯೋಚನೆ ಮಾಡಬೇಡ, ಅದನ್ನ ನಾನು ನೋಡ್ಕೊಳ್ತೇನೆ ಅಂತ ಇಷ್ಟು ಧೈರ್ಯ ತುಂಬಿದ ಮೇಲೆ ಮರು ದಿವಸ ಯಥಾ ಪ್ರಕಾರ ಹೊರಟರು. ಇನ್ನು ಹೋಗುವಾಗಲೇ ನಿಧಾನಕ್ಕೆ ಖಾಲಿ ಮಾಡ್ಕೊಂಡು ಹೋಗೋ ಯೋಚನೆ, ಅದ್ರ ಬೇಡ, ಕ್ರಮ ಹಾಗಲ್ಲ. ಸೀದಾ ತಗೊಂಡು ಹೋದ್ರೆ ದಾರಿಯಲ್ಲಿ ಎಲ್ಲಾ ಕಡೆ ಅರೆಬರೆ ತಿಂದು ಬಿದ್ದ ಶರೀರಗಳು, ಇಲ್ಲೆಲ್ಲ ಮೈಲಿಗೆ ಜಾಗದಲ್ಲಿ ತಿನ್ನಬಾರದು ಅಂತ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋದು, ಸರೋವರ ಇರುವ ಜಾಗದ ಹತ್ತಿರಕ್ಕೆ ಎಲ್ಲ ಬಿಡಿಸಿ ಇಟ್ಟು ನೀರು ತಂದು ಚೆನ್ನಾಗಿ ಯಥಾ ಪ್ರಕಾರ ಸೇವಿಸಬೇಕಾದ ಕ್ರಮದಲ್ಲಿ ಎಲ್ಲವನ್ನು ತಿಂದ. ಅದು ಗುಹೆಯ ಹತ್ತಿರದಲ್ಲೇ ಒಂದು ತಿಂದಿದ್ದಾನೆ. ಅವರಿಗೆ ಪರಿಮಳ ಬರ್ತಾ ಇದೆ, ಪಾರ್ಸೆಲ್ ಬರ್ತಿಲ್ಲ. ಏನಾಯ್ತು 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 ಅಂತ ಹುಡುಕಿ ಸಾಕು ಅವನಿಗೆ. ಎಲ್ಲ ಕಡೆ ಎದುರುಗಡೆ ಇದ್ದದ್ದನ್ನೆಲ್ಲ ಪ್ರದೇಶಗಳನ್ನ ಎತ್ತರದ ಶರೀರದಿಂದ ಹುಡುಕಿದ, ಕಾಣಲಿಲ್ಲ. ಕೊನೆಗೆ ನೋಡಿದ್ರೆ ಹಿಂಬದಿಯಿಂದ ತಿರುಗಿ ನೋಡಿದ್ರೆ ಹಿಂಭಾಗದಲ್ಲೇ ಒಬ್ಬ ಮೇಲ್ತಾ ಇದ್ದಾನೆ, ಕೂತ್ಕೊಂಡು ಆನಂದವಾಗಿ ತಿಂತಾ ಇದ್ದಾನೆ. ಸಿಟ್ಟು ಬಂತು. ಮೊದಲೇ ಹಸಿದವನಿಗೆ ಸಿಟ್ಟು ಜಾಸ್ತಿ, ಇವನು ರಕ್ಕಸ ಬೇರೆ, ಸಮಯ ಮೀರಿದೆ. ಸಿಟ್ಟಿನ ಪರಾಕಾಷ್ಠೆಯಿಂದ ಓ ಅಂತ ಕಿರ್ಚ್ಕೊಂಡು ಬಂದ್ರೆ ಇವನು ಹೀಗಂದ, ಸ್ವಲ್ಪ ತಾಳು, ಇನ್ನೊಂದು ಪಾಯಸದ ಪಾತ್ರ ಇದೆ, ಅದನ್ನು ಮುಗಿಸಿ ಮತ್ತೆ ಮಾತಾಡ್ತೇನೆ. ಅವನು ನಿಲ್ತಾನ, ಬಂದು ಇವನ ಬೆನ್ನಿಗೆ ಗುದ್ದಬೇಕು ಅಂತ ಕೈಯಿಂದ ಹಿಂದಿಂದ ಹೊಡೆದ. ಇವನು ಎಡಗೈಯಿಂದ ಅವನ ಹಿಡ್ಕೊಂಡ, ಗಟ್ಟಿ ಎಲ್ಲ ಕುಡ್ದ. ಉಳಿದಿದ್ದು ಒಂದಿಷ್ಟು ಮೊಸರು ಬಾಕಿ ಇತ್ತು, ಅದನ್ನು ತೆಗೆದು ಬಾಯಿಗೆ ಹಾಕೊಂಡ. ಹೊಟ್ಟೆಯಲ್ಲೆಲ್ಲ ಕಲಿಸ್ಬೇಕು, ಕಲಿಸ್ಲಿಕ್ಕೆ ಟೈಮ್ ಇಲ್ಲ, ಇವನ ಹಿಡ್ಕೊಂಡಿದ್ದಾನೆ. ಎಲ್ಲ ಸೇರಿಸಿ ಬಾಯಿಗೆ ಹಾಕೊಂಡು ಕೈ ತೊಳೆದು ಒಂದು ಆಪೋಷಣೆ ಮಾಡಿ, ಭಗವಂತ ನೀನು ಕೊಟ್ಟ ಪ್ರಸಾದವನ್ನ ಚೆನ್ನಾಗಿ ನಾನು ನಿನ್ನ ಸೇವೆ ಅನ್ನೋ ದೃಷ್ಟಿಯಿಂದ ಸ್ವೀಕರಿಸಿದ್ದೇನೆ ಅಂತಂದ. ದೂಡಿದ. ಈಗ ಹೇಳಿ ನಿನ್ ಸಮಸ್ಯೆ ಏನು? ಸುದ್ದಿ ಜಾಸ್ತಿ, ಪಾತ್ರೆ ಎಲ್ಲ ಖಾಲಿ, ಪಟ 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 ಅಂತ ಬೀಳ್ತಾ ಇದೆ ಬಂಡಿಯಿಂದ ಇದ್ದದ್ದೆಲ್ಲ. ಯುದ್ಧ ಆಯ್ತು, ತೀವ್ರವಾದ ಯುದ್ಧ ಆಯ್ತು. ಯುದ್ಧ ಅಂದ್ರೆ ಅವನೇನು ಸಾಮಾನ್ಯ ಅಲ್ಲ, ವರಬಲಿಷ್ಠನೇ, ರುದ್ರದೇವರ ಬಲದಿಂದ ಮಿಂದಿ ಎದ್ದವ. ಬಹಳ ಹೊತ್ತು ಯುದ್ಧ ಆಯ್ತು, ಯಾರಿಗೂ ಗೊತ್ತಿಲ್ಲ ಹೊರಗಿನವರಿಗೆ. ಈ ಯುದ್ಧ ನಡೆಯಿತು. ನಡೆದ ಮೇಲೆ ಅವನನ್ನ ಸೀಳಿ ಏನ್ ಮಾಡಿದ ಅಂದ್ರೆ, ಆ ಊರಿನ ಹೊರಬಾಗಿಲು, ಅವನೊಂದು ಹೋಗ್ಲಿಕ್ಕೆ ಆ ಊರೇ ಒಂದೊಂದು ಬಾಗಿಲು, ದೊಡ್ಡ ತೋರಣವನ್ನು ಕಟ್ಟಿದ. ಅವನನ್ನು ಸೀಳಿ ಎದುರುಗಡೆ ಕಟ್ಟಿ ಬಂಡಿಯನ್ನು ತಗೊಂಡು ಯಾರಿಗೂ ಗೊತ್ತಾಗದಾಗೆ ವಾಪಸ್ ಮನೆಗೆ ಬಂದ. ಇವರು ಊರಿನಿಂದ ಹೀಗೆ ಹಾದು ಹೋಗುವವರೆಲ್ಲ ನೋಡಿದ್ರೆ ಏನೋ ಕಾಣಿಸ್ತಿದೆ, ತಲೆ ಕಣ್ಣೆಲ್ಲ ಬಿಟ್ಟು ನೋಡ್ತಾ ಇದ್ದಾನೆ. ಇವರಿಗೆಲ್ಲ ಭಯ. ದೂರದಿಂದ ಒಂದು ಉದ್ದ ಕೋಲ್ ತಗೊಂಡು ಮುಟ್ಟಿ ನೋಡು, ಅದು ಅಲ್ಲಾಡುತ್ತಾ ಏನು ಓ ಅಂತ, ಅದು ಗಾಳಿ ಒಂಚೂರು ಅಲ್ಲಾಡಿದ್ರೆ ಜೀವ ಇದ್ದಾನೆ, ಇವನೇನೋ ನಾಟಕ ಮಾಡುತ್ತಿದ್ದಾನೆ, ಹೆದರಿ ಓಡು. ಇದು ಎಷ್ಟೊತ್ತಾದ್ರೂ ಹೀಗೆ ಇತ್ತಲ್ಲ, ಯಾವುದು ಬಾಗಿಲಿ ನೇತಾಕಿದಾನಲ್ಲ ಇವನು, ಯಾರು ಇವನು ಅಂತ ಯೋಚನೆ ಮಾಡಿ ಕೊನೆಗೆ ಗೊತ್ತಾಯ್ತು. ನೋಡಿದ್ರೆ ರಾಕ್ಷಸನ ಧ್ವನಿ ಇಲ್ಲ, ಯಾವುದೇ ಆ ಕಡೆ ಈ ಕಡೆಯಿಂದ ಗರ್ಜಿಸುವ ಶಬ್ದ ಇಲ್ಲ. ಈ ರಾಕ್ಷಸನೇ ಸತ್ತು ಬಿದ್ದಿದ್ದಾನೆ ಅಂತ ಊರೆಲ್ಲ ಸುದ್ದಿ. ಯಾರಪ್ಪ ಈಗ ಈ ರಾಕ್ಷಸನನ್ನ ಕೊಂದದ್ದು? ಎಲ್ಲರಿಗೂ ಬಿಸಿ ಬಿಸಿ ಸುದ್ದಿ ಅಂದ್ರೆ ಏನು, ರಾಜನ ತನಕವೂ ಹೋಯ್ತು. ಆದ್ರೆ ಇವ್ರು ಹೇಳಿದ್ರು ಬಾಯಿ ಬಿಡಬೇಡಿ ಅಂತ. ಆದ್ರೂ ಬಗ್ಗೆ ವಾಲಗುವುದಿದ್ರೆ ಊರಿಗೆ ಕೆಲಸದೇ ಇರುತ್ತಾ? ಅದು ಭೀಮಸೇನನ ಕಥೆ ಅಂತ ಯಾಕಂದ್ರೆ ಯಾವ ಮನೆಯಿಂದ ಹೋಗ್ಬೇಕಾಗಿತ್ತು ಇವತ್ತು? ಈ ಮನೆಯಿಂದ ಹೋಗಿದ್ರು, ಎಲ್ಲ ಅಲ್ಲಿಗೆ ಬಂದ್ರು. ಇವತ್ತು ಯಾರು ಹೋಗಿದ್ದು ನೋಡಿದ್ರೆ ಇವ್ರು 4 ಜನ ಇಲ್ಲೇ ಇದ್ದಾರೆ. ಇವತ್ತು ಯಾರು ಹೋಗಿದ್ದು? ಇನ್ನು ಗೆಸ್ಟ್ ಹೌಸ್ ನಲ್ಲಿ ಪೇಯಿಂಗ್ ಗೆಸ್ಟ್ಗಳು ಯಾರು ಇದ್ದಾರಲ್ಲ, ಇವರೇ ಯಾರು ಹೋಗೋದು? ಕೊನೆಗೆ ಅವ್ರು ಹೇಳ್ತಾರೆ, ಇಲ್ಲ ಇವನು ಬಂದ. ಊರಿಗೆ ತುಂಬಾ ಸಂಭ್ರಮ. ಇವರು ಅಂತ ಗೊತ್ತಾದ್ಮೇಲೆ ಇನ್ನೂ ಅಭಿಮಾನ ಜಾಸ್ತಿ ಆಗಿದೆ. ಆಮೇಲೆ ಹೇಳಿ, ಈ ಬಂಡಿಯನ್ನು ನಾವು ದಿನ ಇನ್ನು ಭೀಮಸೇನ ಇನ್ಯಾರು ಕೂಡ ಎತ್ತು 2 ಬೇಡ, ಉಳಿದಿದ್ದು ಎಲ್ಲ ಪಾಯಸ ಭಕ್ಷ ಪಂಚಭಕ್ಷ ಪರಮಾನ ಎಲ್ಲವೂ ಕೂಡ ಭೀಮಸೇನನಿಗೆ ಕೊಡುವುದು ಅಂತ. ಸರಿ, ಒಂದು ಕೆಲಸ ರಾಜ ಮಾಡಬೇಕಾದ್ದನ್ನ ಭೀಮಸೇನ ಮಾಡಿ ದೇವರಿಗೆ ಆ ಕಾರ್ಯವನ್ನು ಒಪ್ಪಿಸಿದ. ಒಂದು ರಾಜ್ಯ ಅಂದಾಗ ಪ್ರಜೆಗಳನ್ನ ಯಾವ ಕಾರಣಕ್ಕೂ ಅವರ ಕ್ಷೇಮವನ್ನು ಬಲಿ ಕೊಡಬಾರದು ರಾಜ. ಆದ್ರೆ ಇವನು ಆ ರಾಜನ ಜೊತೆಗೇನೇ ಒಪ್ಪಂದ ಮಾಡಿಕೊಂಡು ಅನ್ಯಾಯ ಮಾಡಿದ್ದು ಭೀಮಸೇನನಿಂದ ಪರಿಹಾರ ಆಗಿ ಅಲ್ಲಿ ತನಕ ಏನು ಅಂದ್ರೆ 4,500 ಮನೆಗಳಲ್ಲಿ ಪ್ರತಿಯೊಬ್ಬರು 13 ವರ್ಷಕ್ಕೆ ಒಬ್ಬರನ್ನ ಕಳ್ಕೊಳ್ತಿದ್ರು.
ಒಂದು ದಿವಸ ಎರಡು ದಿವಸ ಅಲ್ಲ, ಇದು ಎಷ್ಟೋ ಸಾವಿರಾರು ವರ್ಷಗಳ ಪರಂಪರೆಯಿಂದ ಬಂದ ಅವ್ಯವಸ್ಥೆ. ಅದನ್ನು ಭೀಮಸೇನ ಬ್ರೇಕ್ ಮಾಡಿ ಹೊರಟು ಬರುವಾಗ ಅವರ 1,00,000 ಜನ ತಮ್ಮಂದ್ರು, ಅಣ್ಣಂದ್ರು, ಪರಿವಾರದವರು ಅವರೆಲ್ಲ ಯಾವಾಗಲೂ ಗುಂಪು ಗುಂಪಲ್ಲೇ ಇರುವುದು. ದುಷ್ಟರೆಲ್ಲ ಪರಿವಾರ ತುಂಬಾ ಚೆನ್ನಾಗಿರುತ್ತೆ, ಸಜ್ಜನರೇ ಬಹಳ ಪರಿವಾರದಲ್ಲಿ ಕೂಡುವುದು ಕಷ್ಟ. ಆ ಪರಿವಾರದಲ್ಲಿ ಎಲ್ಲರನ್ನು ಹೋಗಿ ಕೊಂದು ಬಿಡ್ತೇನೆ ಅಂತ ನಿಗ್ರಹಿಸಿದವರನ್ನು ಕೊಲ್ಬೇಡಿ ಅಂತ ಬೇಡಿಕೊಂಡ್ರು. ಇನ್ನು ಮುಂದೆ ನೀವು ನರಭಕ್ಷಣೆಯನ್ನ ಮಾಡದೆ ಸಾಮಾನ್ಯರಂತೆ ದುಡಿದು ತಿನ್ನುವರಾಗಿ ಬಾಳ್ತೀರಿ ಅಂತಂದ್ರೆ ಮಾತ್ರ ನಿಮ್ಮನ್ನು ಬದುಕಿಸ್ತೇನೆ ಅಂತಂದ. ಆ ಗುಹೆಯ ಅಕ್ಕಪಕ್ಕದಲ್ಲಿ ಎಲ್ಲ ವಾಸ ಮಾಡ್ತಾ ಇದ್ದವರನ್ನ ಎಚ್ಚರಿಕೆ ಕೊಟ್ಟ. ಖಡಕ್ ಎಚ್ಚರಿಕೆ, ಅದು ಸಾಮಾನ್ಯ ಎಚ್ಚರಿಕೆ ಅಲ್ಲ. ಅದರಿಂದ ಅವತ್ತಿನಿಂದ ಮತ್ತೆ ಆ ಪರಿಸರದಲ್ಲಿ ಎಲ್ಲಿಯೂ ಕೂಡ ಮಾಂಸಭಕ್ಷಕರ ಉಪಟಳದಿಂದ ಆ ಇಡೀ ಊರು ಅಪಾಯದಿಂದ ಪಾರಾಯಿತು ಅನ್ನುವುದನ್ನ ಆ ಏಕಚಕ್ರ ನಗರದ ಭೀಮಸೇನನ ಮಹಾಕಾರ್ಯದಿಂದ, ಅದು ಕ್ಷತ್ರ ಕಾರ್ಯವೂ ಹೌದು, ದೇವ ಕಾರ್ಯವೂ ಹೌದು, ಆ ಪ್ರಜೆಗಳ ಕ್ಷೇಮವನ್ನು ನಡೆಸಬೇಕಾದ ರೀತಿಯಲ್ಲಿ ತಾನು ರಾಜನಿಗೆ ಪ್ರತಿನಿಧಿಯಾಗಿಯೂ ಆ ಕೆಲಸವನ್ನು ಮಾಡಿದ ಅನ್ನೋದು ಗೊತ್ತಾಯಿತು. ಅಲ್ಲಿಂದ ಮುಂದುವರೆದ್ರೆ ಮತ್ತೆ ವೇದವ್ಯಾಸರು ಬಂದು ಹೇಳಿದರು, ನೀವು ದ್ರುಪದನ ಕಡೆಗೆ ಹೋಗ್ಬೇಕಾಗತ್ತೆ ಅಂತ. ಅದಕ್ಕೆ ಸರಿಯಾಗಿ ಅವರು ಅಲ್ಲಿ ಇನ್ನೊಂದು ಮನೆಯಲ್ಲಿ ಉಳ್ಕೊಳ್ಳುವ ಪ್ರಸಂಗ ಬಂದಾಗ ಅಲ್ಲಿಯ ಜನರೆಲ್ಲ, ನೀವು ಬರಲ್ವಾ, ಚಂದ ಊಟ ಇದೆ, ಚೆನ್ನಾಗಿ ದಕ್ಷಿಣೆ ಕೊಡ್ತಾರೆ, ಬೇಕಾದಷ್ಟು ಉಡುಗೊರೆಯನ್ನು ಕೊಡ್ತಾರೆ. ದ್ರುಪದನಿಗೆ ಋತ್ವಿಜರು ಅಂದ್ರೆ ಬಹಳ ಇಷ್ಟ. ಅವರು ಯಾರು ಅಂತ ಒಳ್ಳೆ ಒಂದು 2 ಹೊತ್ತು ಸಂಧ್ಯಾ ವಂದನೆ ಮಾಡ್ತಾರೆ, ಪೂಜೆ ಪುರಸ್ಕಾರ ಮಾಡ್ತಾರೆ ಅಂದ್ರೆ ಸಮಸ್ತವನ್ನು ಅವರಿಗೆ ಕೊಡುವಷ್ಟು. ನೀವು ನೋಡಿದ್ರೆ ಎಷ್ಟು ಚಂದ ಕಂಠದಲ್ಲಿ ವೇದ ಹೇಳ್ತೀರಿ. ಅಲ್ಲಿ ಒಬ್ಬ ಹೇಳ್ತಾನೆ, ಅಲ್ಲಿ ಇರುವ ಕಾರ್ಯಕ್ರಮ ಏನು ಅಂತ ಕೇಳ್ತಾರೆ. ಅಲ್ಲಿ ಆ ರಾಜನಿಗೆ ಅತ್ಯಂತ ಸುಂದರಿಯಾದ, ನಮ್ಮಂತೆ ನಿಮ್ಮಂತೆ ಹುಟ್ಟಲು ಒಬ್ಬಳು ಹೆಣ್ಮಗಳಿದ್ದಾಳೆ. ಅವಳಿಗೊಂದು ಸ್ವಯಂವರ. ನಮ್ಗೆ ಅನ್ಸುತ್ತೆ, ಈ ನಿಮ್ಮ ಮಧ್ಯದಲ್ಲಿ ಒಬ್ಬ ಇದ್ದಾನಲ್ಲ ಹುಡುಗ, ತುಂಬಾ ಚೆನ್ನಾಗಿದ್ದಾನೆ, ಇವನೇ ಅವನಿಗೆ ಸೂಟ್, ಸರಿಯಾದ ಲೆಕ್ಕಾಚಾರ ಕೂಡುವ ಹಾಗೆ ಇವನ ಲಕ್ಷಣಕ್ಕೆ ನಾವು ನೋಡಿದೀವಿ, ಆ ಹುಡುಗಿಯನ್ನು ನೋಡಿದ್ರೆ ಇವನಿಗಿಂತ ಇನ್ನು ಚಂದದ ಒಬ್ಬ ವರ ಗಂಡು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಹೋದ್ರೆ ನಿಮಗೂ ಆಗೋದು ನೋಡಿ ಅಂತ ಹೀಗೆ ಹೇಳಿ ಹೊರಟೋಗ್ತಾರೆ. ನೀವೆಲ್ಲರೂ ಭಾಗವಹಿಸಿ, ನಿಮ್ಗೆಲ್ರಿಗೂ ಅತ್ಯಂತ ಶ್ರೇಯಸ್ಕರವಾದದ್ದು ಅಂತ ಹೇಳಿದಾಗ ಎಲ್ರಿಗೂ ಅಮ್ಮನ ಹತ್ರ ಕೇಳಿದ್ರು, ಅಮ್ಮ ತುಂಬಾ ದಿವಸ ಆಯ್ತು ಇಲ್ಲೇ, ಎಷ್ಟು ದಿವಸ ಅಂತ ಭಿಕ್ಷೆ ಮಾಡುದು, ಹೋಗೋಣ ಅಲ್ಲೊಂದು 4 ದಿವಸ ಇದ್ದು ಬಂದಾಗತ್ತೆ, ದ್ರುಪದನ ರಾಜ್ಯವನ್ನು ನೋಡಿದಾಗತ್ತೆ. ಅಮ್ಮನಿಗೆ ಅರ್ಥ ಆಯ್ತು, ಎಲ್ರಿಗೂ ಸ್ವಯಂವರಕ್ಕೆ ಹೋಗಿ ಭಾರಿ ಮೂಗಿನ ತುಮಕದ ಆಸೆ ಇದೆ ಅಂತ. ಸರಿ ಆಯ್ತು ಅಂತ ಹೊರಡುವ ದಾರಿಯಲ್ಲಿ ಅಂಗಾರಪರ್ಣ ಅಂತ ಒಬ್ಬ ಗಂಧರ್ವನ ಭೇಟಿಯಾಗಿ ಯುದ್ಧ ಆಗುತ್ತೆ. ಯುದ್ಧದಲ್ಲಿ ಅರ್ಜುನ ಎಲ್ಲರನ್ನು ನಿಗ್ರಹಿಸಿ ಅವರು ರಾತ್ರಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ 2 ಗಂಟೆಗೆ. ಆಗ ಅವನು ತಡೀತಾನೆ, ಇದು ನಮ್ಮ ಟೈಮ್, ನೀನ್ ಯಾಕೆ ಬಂದ್ರಿ ಅಂತ. ಅದು ಇಷ್ಟೇ. ಆ ಇಡೀ ಕಥೆಯ ಸಾರ ಏನು ಅಂದ್ರೆ, ಯಾವಾಗಲೂ ಯಾವುದೇ ದೂರದ ಊರಿಗೆ ಅಥವಾ ಎಲ್ಲಿಗೆ ಹೋಗುದಾದ್ರೂ ನಾವೊಬ್ರು ನಮ್ಮ ಗುರುಗಳನ್ನ ಇಟ್ಟುಕೊಂಡು ಹೋಗ್ಬೇಕು. ಗುರುಗಳಿಲ್ಲದೆ ಯಾವ ಕಾರ್ಯವನ್ನು ಕೂಡ ಕ್ಷತ್ರಿಯರಾದವರು ಮಾಡ್ಲಿಕ್ಕಿಲ್ಲ. ಕುಲಗುರುಗಳು ಅಂತ ಒಬ್ರು ಇದ್ದೇ ಇರ್ತಾರೆ ಮನೆಗೆ ಎಂದಾಗ. ನಮ್ಗೆ ಫ್ಯಾಮಿಲಿ ಡಾಕ್ಟರ್ಸ್ ಇಲ್ವಾ, ಹಾಗೆ ಕುಲಗುರುಗಳು ಅಂತ ಆಗಿರ್ತಿದ್ರು. ಈಗ ಅದನ್ನ ಅವರನ್ನು ಬಿಟ್ಟದ್ರಿಂದ ಲೆಕ್ಕ ಹಾಕ್ಲಿಕ್ಕೆ, ಮಾತ್ರೆ ತಗೊಳ್ಳಿಕ್ಕೆ ಅವ್ರ ಹತ್ರ ಹೋಗ್ಬೇಕಾಗತ್ತೆ. ಧೌಮ್ಯರನ್ನ ನೀವು ಇಟ್ಟುಕೊಳ್ಳಿ ಅಂತ ತಿಳಿಸ್ಲಿಕ್ಕೋಸ್ಕರ ಈ ಘಟನೆ ನಡೆಯುತ್ತೆ. ಭೀಮಸೇನ ಆ ಗಂಧರ್ವರ ವಿರುದ್ಧವಾಗಿ ಯುದ್ಧ ಮಾಡಿ, ಅರ್ಜುನನು ಯುದ್ಧ ಮಾಡಿ, ಕೊನೆಗೆ ಅವರು ಅಲ್ಲಿಂದ ದ್ರುಪದನ ಅರಮನೆಯನ್ನು ಸೇರ್ಕೊಳ್ತಾರೆ, ಪರಿಸರವನ್ನು ಸೇರ್ಕೊಳ್ತಾರೆ. ಆ ದಿವಸವೂ ಬಂದಿತ್ತು. ಇವರೆಲ್ಲ ಋತ್ವಿಜರ ವೇಷ ಹಾಕೊಂಡು ಕೂತಿದ್ದಾರೆ. ಆ ಕಡೆಯಿಂದ ಕ್ಷತ್ರಿಯರೆಲ್ಲ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಧನುಸ್ಸನ್ನು ಎತ್ತಿ ಒಬ್ಬ ಹಲ್ಲು ಮುರ್ಕೊಂಡ, ಒಬ್ಬ ಕೈ ಎಳ್ಕೊಂಡ, ಒಬ್ಬ ಅದ್ರ ಎದೆ ಮೇಲೆ ಹಾಕೊಂಡ, ಎಲ್ಲ ಆಯ್ತು. ಕೊನೆಗೆ ಶಲ್ಯ ಬಂದ, ಅವನೊಂದು ಉದ್ದಿನ ತಾಳಿನಷ್ಟರಲ್ಲಿ ಮಿಸ್ ಮಾಡ್ಕೊಂಡ. ಕರ್ಣವನ್ನು ಅವನು ಸಾಸಿವೆಯಷ್ಟು ಮಿಸ್ ಮಾಡ್ಕೊಂಡ. ಇನ್ಯಾರು ಬರ್ಲಿಕ್ಕಿಲ್ವಾ? ಆಗ ದೃಷ್ಟದ್ಯುಮ್ನ ಹೇಳಿದ್ದ, ಇಲ್ಲಿ ತೋಳಿನ ಬಲಕ್ಕೆ ಮಾತ್ರ ಅವಕಾಶ, ಯಾರು ಬೇಕಾದ್ರೂ ಬರ್ಬೋದು, ಕ್ಷತ್ರಿಯರು, ಬ್ರಾಹ್ಮಣರು, ವೈಶ್ಯರು, ಶೂದ್ರರು, ಇದು ಯಾವುದೂ ಇಲ್ಲ, ತೋಳಿನ ಬಲವೇ ಇಲ್ಲಿ ಪ್ರಧಾನ. ಸರಿ, ಹಾಗಾದ್ರೆ ಇವ್ರು ಯಾರು ಈಚೆಯಿಂದ ಈ ಕಾಂಪೌಂಡ್ ಇಂದ ಉದುರ್ಲಿಲ್ಲ ಅಂತ ಗೊತ್ತಾದಾಗ ಇವರು ಮಧ್ಯದಲ್ಲಿ, ನೀ ತುಂಬಾ ಚೆನ್ನಾಗಿದೆ ಹೋಗೋ ಅಂತ ಒಂದಿಷ್ಟು ಋತ್ವಿಜರೆಲ್ಲ ಊಟ ಮಾಡುವ ಕೈಯಲ್ಲಿ ಇನ್ನೂ ತುಪ್ಪದ ಸ್ಮೆಲ್ ಹೋಗಿಲ್ಲ, ಅವನನ್ನ ಬೆಂತಟ್ಟಿ ಹೋಗು 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 ಅಂತ ಕರೆದು. ಅರ್ಜುನ ಕೃಷ್ಣನ ಕಡೆ ನೋಡಿದ. ಆ ಎತ್ತರದ ಬಾಲ್ಕನಿಯಲ್ಲಿ ಕೃಷ್ಣ ಯಾದವರ ಸಮೂಹದಲ್ಲಿ ಕೂತಿದ್ದ. ಯಾದವರನ್ನು ಕೂಡ ಕೃಷ್ಣ ಕರ್ಕೊಂಡು ಬಂದದ್ದು ಇಷ್ಟೇ ಕಾರಣಕ್ಕೆ, ನೀವು ಭಾಗವಹಿಸ್ಲಿಕ್ಕಿಲ್ಲ, ಆದ್ರೆ ನಿಮ್ಗೊಂದು ಸರ್ಪ್ರೈಸ್ ಇದೆ. ದೇಶಾದ್ಯಂತ ಜನ ಪಾಂಡವರಿಗೆ ತರ್ಪಣ ಕೊಟ್ಟು ಶ್ರಾದ್ದ ಹಾಕಿಬಿಟ್ಟಿದೆ, ಯಾರಿಗೂ ಗೊತ್ತಿಲ್ಲ. ಕೃಷ್ಣನೂ ಬೇಕು ಅಂತ ಹೋಗಿ ಅವತ್ತು ಶ್ರಾದ್ದ ಹಾಕಿದ್ದ, ಅಳ್ತಾ ಶ್ರಾದ್ದ ಹಾಕಿದ್ದ. ಯಾಕೆಂದ್ರೆ
ಕೃಷ್ಣ ಬರಲಿಲ್ಲ ಅಂದ್ರೆ ದುರ್ಯೋಧನ ಬಹಳ ನಕರ ಮನುಷ್ಯ, ಅವನು ಬಹಳ ಸೂಕ್ಷ್ಮ, ಎಲ್ಲವನ್ನು ಅರ್ಥ ಮಾಡಿಕೊಳ್ತಾನೆ. ಹಾಗಾಗಿ ಗೊತ್ತಿದ್ದದ್ದು ಇಬ್ಬರಿಗೇನೆ. ಕೃಷ್ಣನಿಗೆ ಗೊತ್ತಿತ್ತು ಬಿಡಿ, ಇನ್ನಿಬ್ಬರಿಗೆ ಗೊತ್ತದ್ದು ಒಂದು ವಿದುರನಿಗೆ, ಎದೆ ಹೊಡೆದು ಸಾಯ್ತಾನೆ ಅಂತ ಅಳ್ತಾ ಕೂತಿದ್ದಂತಹ ಭೀಷ್ಮನಿಗೆ ಕಿವಿಯಲ್ಲಿ ಗುಟ್ಟಾಗಿ ಅಳ್ತಾ ಇರು, ಅಳ್ತಾ ಇರು, ಪಾಂಡವರು ಬದುಕಿದ್ದಾರೆ, ಅಳ್ತಾ ಇರು, ಅಳ್ತಾ ಇರು ಅಂತ ಹೇಳಿ ಅವನನ್ನ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ತಾನೆ. ಆಮೇಲೆ ಅವನು ಎದೆ ಹಿಡ್ಕೊಳ್ಳುತ್ತೆ, ಇಲ್ಲ ಅಂದ್ರೆ ಅವನು ಅಲ್ಲೇ ಅಷ್ಟು ಅವನಿಗೆ ಒಂಥರ ಅಸ್ತಿತ್ವವೇ ಹುಡುಗಿ ಹೋಯಿತು ಅಂತ ಅನ್ನುವ ಸ್ಥಿತಿಯಲ್ಲಿದ್ದ. ಕೃಷ್ಣನು ಹೋಗಿ ಶ್ರಾದ್ದ ಹಾಕಿ ಬಂದಿದ್ದಾನೆ. ಯಾದವರಿಗೆ ಕೃಷ್ಣ ಅಂದ್ರೆ ಬಹಳ, ಪಾಂಡವರು ಅಂದ್ರೆ ಬಹಳ, ಅದರಲ್ಲೂ ಸಾತ್ಯಕಿ ಅಂತೂ ತನ್ನ ಒಡ ಹುಟ್ಟಿದವರು ಅನ್ನೋ ರೀತಿ ಅವರ ಜೊತೆಗೆ ಇರ್ತಿದ್ದ. ಈಗ ಅವ್ರು ಅಷ್ಟು ಜನ ಒಮ್ಮೆಲೆ ಇಲ್ಲ ಅಂತ ಆದದ್ರಿಂದ ಅವರಿಗೆ ತುಂಬಾ ದುಃಖ ಆಗಿತ್ತು. ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಕರ್ಕೊಂಡು ಬಂದಿದ್ದ. ಅರ್ಜುನ ನೋಡಿದ ಕೃಷ್ಣನನ್ನ, ಹೋಗು ಅಂತ ಕಣ್ಸನ್ನೆಯಲ್ಲಿ ಹೋದ, ಎತ್ತಿದ, ಧನುಸ್ಸನ್ನ ಕಟ್ಟಿದ, ಭೇದಿಸಿದ, ಮಾಲೆ ಬಿತ್ತು, ಉರಿ ಹತ್ತಿತು. ಮಾಲೆ ಬಿದ್ದದ್ದು ಇವನಿಗೆ, ಉರಿ ಎದ್ದದ್ದು ಅಲ್ಲಿ. ಯಾರು ಏನ್ರಿ ಅವಮಾನ ಮಾಡ್ತೀರಾ, ಕ್ಷತ್ರಿಯರನ್ನೆಲ್ಲ ಕರೆದು ಇವರೆಲ್ಲ ಅಪ್ರಯೋಜಕರು ಅಂತ ತೋರಿಸ್ಲಿಕ್ಕೋಸ್ಕರ ಇವರನ್ನೆಲ್ಲ ನೀವು ಕರೆದಿದ್ದೀರಾ, ಹಾಗೆ ಹೀಗೆ ಅಂತ ಎಲ್ಲ ಒಮ್ಮೆ ಎದ್ರು. ತಕ್ಷಣವೇ ಭೀಮಸೇನ ಎದುರಿಗೆ ಹಾರಿದ ಮಧ್ಯ ಅಂಗಣಕ್ಕೆ. ಅಲ್ಲೊಂದು ದೊಡ್ಡ ಯೂಪ ಸ್ತಂಭ ಇತ್ತು, ಯಜ್ಞಕ್ಕೋಸ್ಕರ ಕಟ್ಟಿದಂತ ದೊಡ್ಡ ಕಂಬ. ಆ ಕಂಬವನ್ನ ಎತ್ತಿದ. ಯಾರ್ಯಾರು ಒಟ್ಟೊಟ್ಟಿಗೆ ರಾಶಿಯಿಂದ ಸ್ಟೇಜಿನಿಂದ ಕೆಳಕ್ಕೆ ಅವರವರಿಗೆ ಕುರ್ಚಿ ಕೊಟ್ಟಿದ್ರಲ್ಲ, ಎದ್ದು ಹಾರು ಬರ್ತಿದ್ರು, ಎಲ್ಲರನ್ನು ಗುಡಿಸಿ ಆ ಇಡೀ ಸ್ಟೇಜಿನಿಂದ ಹೊರಗೆ ಎಷ್ಟು ಬಿಟ್ಟ. ಹಾರಿ ಬಂದವರು ಇಬ್ರು, ಒಬ್ಬ ಕರ್ಣ, ಇನ್ನೊಬ್ಬ ಶಲ್ಯ. ಉಳಿದವರು ಎಲ್ಲರೂ ಒಂದೇ ಏಟಿಗೆ ಭೀಮಸೇನ ನಿಂತ ಆಕೃತಿಯನ್ನೇ ನೋಡಿ ಎಲ್ಲ ಆಗಿದೆ, 1, 2 ಎಲ್ಲ ಕೆಲವರದ್ದು. ಇನ್ನು ಕೆಲವರು ಇನ್ನು ನಮ್ಮ ಹತ್ರ ಇಲ್ಲಿ ನಿಂತ್ರೆ ಪೆಟ್ಟು ತಿಂದೇ ಹೋಗ್ಬೇಕಾಗುತ್ತೆ ಅಂತ ಓಡಿ ಹೋಗಿದ್ದಾರೆ. ಕೆಲವರಿಗೆ ಪೆಟ್ಟು ಬಿದ್ದಿದೆ, ಈ ಕಡೆ ಇದ್ದದ್ದು ಅಲ್ಲಿ ಇಲ್ಲಿಗೆ ಬಂದದ್ದು ಇತ್ತು. ಹಾಗಾಗಿ ಪೆಟ್ಟು ತಿಂದು ಇನ್ನು ಬದುಕುದಕ್ಕೆ ಸಾಧ್ಯ ಇಲ್ಲ ಅಂತ ಓಡಿದಾಗ ಇವರಿಬ್ರು ಮಾತ್ರ ಚೆನ್ನಾಗಿ ಯುದ್ಧ ಮಾಡಿದ್ರು. ಕರ್ಣನನ್ನ ಎದುರಿಸಿ ಅರ್ಜುನ ನಿಂತ, ಶಲ್ಯನನ್ನ ಎದುರಿಸಿ ಭೀಮ ನಿಂತ. ಬಹಳ ಹೊತ್ತು ಯುದ್ಧ ಆಯಿತು. ಯುದ್ಧ ಆದ್ಮೇಲೆ ಅವನನ್ನ ಎತ್ತಿ ಕೆಳಗೆ ಹಾಕಿದ. ಕರ್ಣನನ್ನು ಪೆಟ್ಟು ಕರ್ಣ ಓಡಿ ಹೋದ. ಕರ್ಣ ವಸ್ತುತಃ ಸೇರಿದ್ದು ಆ ಎತ್ತಬೇಕು ಅಂತ ದುರ್ಯೋಧನನಿಗೋಸ್ಕರ, ಅವನಿಗೋಸ್ಕರ ಅಲ್ಲ, ದುರ್ಯೋಧನನಿಗೋಸ್ಕರ ಅಲ್ಲಿ ಬಂದು ಸೇರ್ತಾನೆ. ಇಲ್ಲೊಂದು ಏನೋ ಒಂದು ಕಥೆ ಇದೆ, ಅದು ಉತ್ತರ ಪಾಠದಲ್ಲಿ ಮಾತ್ರ ಇದೆ. ನಾಹಂವರಯಾಮಿ ಸೂತಂ ಅಂತ ಹೇಳಿದ ಅಂತ. ವಸ್ತುತಃ ಭಾರತದ ಕಥೆಯಲ್ಲಿ ಆ ಶಬ್ದ ಇಲ್ಲ. ಯಾಕೆಂದ್ರೆ ಅಲ್ಲಿ ಆ ಮಾತಿಗೆ ವಿರುದ್ಧ ಅದು. ಅಲ್ಲಿ ಯಾರು ಬೇಕಾದ್ರೂ ಭಾಗವಹಿಸಬಹುದು ಅಂತಿದೆ. ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಯಾರು ಬೇಕಾದ್ರೂ ಭಾಗವಹಿಸಬಹುದು ಅಂತಿದೆ. ಅವಳು ನಾನು ಸೂತನನ್ನು ವರಿಸುವುದಿಲ್ಲ ಅಂತ ಹೇಳಿಕ್ಕೆ ಅವಕಾಶವೇ ಇಲ್ಲ. ಅದರಿಂದಾಗಿ ಮುಂದೆ ಅದನ್ನು 2 ಸರ್ತಿ ಮತ್ತೆ ಹೇಳ್ತಾರೆ. ಕೇವಲ ಇಲ್ಲಿ ಒಂದು ಆರಂಭದಲ್ಲಿ ಮಾತ್ರ ಅಲ್ಲ, ಮುಂದೆಯೂ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಯಾರಾದ್ರೂ ಏನು, ನೀನು ಮೊದಲೇ ಘೋಷಣೆ ಮಾಡಿದ್ದ ಹಾಗೆ ಅಲ್ವಾ, ಅವ್ರು ಋತ್ವಿಜರಾಗಿರ್ಲಿ, ಕ್ಷತ್ರಿಯರಾಗಿರ್ಲಿ, ಯಾರೇ ಆಗಿರ್ಲಿ, ಕರ್ಕೊಂಡು ಹೋದ್ಮೇಲೆ ತೋಳಿನ ಬಲದಿಂದ ಅವನು ಬಿಲ್ಲನ್ನ ಹೆದೆ ಏರಿಸಿ ಬಾಣವನ್ನು ಗುರಿ ಮುಟ್ಟಿಸಿ ಕರ್ಕೊಂಡು ಹೋಗಿದ್ದಾನೆ, ನೀವು ಮಾತಾಡ್ಲಿಕ್ಕಿಲ್ಲ ಅಂತ ಅಲ್ಲಿ ಒಳಗೆ ಚರ್ಚೆ ನಡೆಯುತ್ತೆ ದ್ರುಪದನಿಗೆ, ದೃಷ್ಟದ್ಯುಮ್ನನಿಗೆ ಮೊದಲಾದವರಿಗೆ. ಭೀಮಸೇನ ಇಡೀ ಸಭೆಯನ್ನೇ ಅಲ್ಲಾಡಿಸಿಬಿಟ್ಟ ಒಂದು ಸಲಕ್ಕೆ. ಆಮೇಲೆ ಅವಳನ್ನ ಕರ್ಕೊಂಡು ಬಂದ್ರು. ಕನ್ನಡದಲ್ಲಿ ಒಂದು ಕಥೆ ಇದೆ, ಅದು ಕನ್ನಡದಲ್ಲಿ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಹಣ್ಣು ತಂದಿದ್ದೇನೆ ಅಂತ ಅವನಿಗೆ, ಅಮ್ಮನಿಗೆ ಹೆಣ್ಣು ತಂದಿದ್ದೇನೆ, ಅಲ್ಲ ಹೆಣ್ಣು ತಂದಿದ್ದೇನೆ ಅಂತ ಅಂದದ್ದು ಕನ್ನಡದಲ್ಲಿ ಹಣ್ಣು ತಂದಿದ್ದೇನೆ ಅಂತ ಕೇಳಿಸ್ತು. ಅಲ್ಲಿ ಏನಿಲ್ಲ, ಭಿಕ್ಷೆ ತಂದಿದ್ದೇನೆ ಅಂತ ಹೇಳ್ತಾರೆ. ಇವತ್ತಿನ ಭಿಕ್ಷೆ ಇಷ್ಟೇ, ಅದು ಕೂಡ ಒಂದು ರೀತಿ ಭಿಕ್ಷೆ ರೂಪದಲ್ಲಿ ಬಂದದ್ದು ಅಂತ ಹಂಚ್ಕೊಳ್ಳಿ ಅಂತ ತಾಯಿ ಯಥಾವತ್ತಾಗಿ ನಿತ್ಯದ ಮಾತಿನ ವರಸೆಯಲ್ಲೇ ಅವತ್ತು ಕೂಡ ಮಾತಾಡಿದ್ವಿ. ಆದ್ರೆ ಇವತ್ತು ತಂದು ಒಪ್ಪಿಸಿದ್ದು ಹೆಣ್ಣನ್ನು ಅಂತಾದಾಗ ನನ್ನ ಬಾಯಿಂದ ಇಂತಹ ಮಾತು ಯಾಕೆ ಬಂತು ಅನ್ನುವ ಚರ್ಚೆ ಇತ್ಯಾದಿಗಳೆಲ್ಲ ತೀವ್ರವಾಗಿ ನಡೆಯುತ್ತೆ. ಆದ್ರೆ ಅದು ಸಾಮಾಜಿಕವಾಗಿ ಕಥೆಯ ಮೂಲ ಅಂಶ ಬಿಡಿ, ಸಾಮಾಜಿಕವಾಗಿ ಆ ಕಥೆಯನ್ನು ವೇದವ್ಯಾಸರು ಎಷ್ಟು ಚಂದ ಚಿತ್ರಿಸಿದ್ದಾರೆ ಅಂದ್ರೆ, ಆ ಗೆದ್ದವನು ಅರ್ಜುನ, ಅವನು ಮದುವೆ ಆಗಲಿ ಅಂತ ಮಾತು. ಅರ್ಜುನ ಹೇಳ್ತಾರೆ ಅಣ್ಣಂದ್ರು ನೀವ್ ಯಾರಾದ್ರೂ ಮದುವೆ ಆಗಿ. ಅಣ್ಣಂದ್ರು ಹೇಳ್ತಾರೆ ಇಲ್ಲ, ನಾವು ಹಾಗೆ ಮಾಡ್ಲಿಕ್ಕಾಗಲ್ಲ, ಕೊನೆಗೆ ನಿಧಾನಕ್ಕೆ ಎಲ್ರೂ ಮದುವೆ ಆಗೋಣ. ಎಲ್ರಿಗೂ ಮದುವೆ ಆಗ್ಬೇಕು ಅಂತಾನೆ ಮನಸ್ಸಿದೆ, ಆದ್ರೆ ಅದನ್ನ ಬಾಯಿ ಬಿಟ್ಟು ಎಲ್ರೂ ಆಗೋದು ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ತಾಯಿ ಹೇಳಿದ ಮಾತನ್ನ ಯುಧಿಷ್ಠಿರ ಸಮರ್ಥಿಸ್ತಾ ಇದ್ದಾನೆ. ಕೊನೆಗೆ ತೀರ್ಮಾನ ಆಗುತ್ತೆ, ಆಯ್ತು ತಾಯಿ ಹೇಳಿದ ಮೇಲೆ ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡೋಣ. ಆದ್ರೆ ಇದನ್ನ ಸಮಾಜಕ್ಕೆ ಸಮರ್ಥಿಸುವುದು ಹೇಗೆ? ಬೇರೆ ಒಳದೃಷ್ಟಿಯಿಂದ ಇದ್ದವರಿಗೆ ಅರ್ಥ ಮಾಡಿಸ್ಬೋದು, ಸಮಾಜಕ್ಕೆ ಹಾಗಾದ್ರೆ ವೇದವ್ಯಾಸರು ಹೇಳ್ತಾರೆ ಇಲ್ಲಿ ಸಮಾಜದ ದೃಷ್ಟಿಯಿಂದ ಇದು ಹೇಳಿದ್ದೆ ಅಲ್ಲ ಅಂತ. ಅವರು ಎಲ್ಲಿದ್ದಾರೆ, ಏನಿದ್ದಾರೆ, ಅವರ ಬ್ಯಾಕ್ ಗ್ರೌಂಡ್ ಏನು, ಎಲ್ಲ ದೃಷ್ಟದನ್ನ ಚೆಕ್ ಮಾಡಿಸ್ತಾನೆ. ಅವರನ್ನು ಕರ್ಕೊಂಡು ಬರ್ಬೇಕು ಹೇಳ್ತಾರೆ, ಮದುವೆ ಮಾಡಿ ಕೊಡ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಕೌಳಿಗೆ ಸೌಟು, ಸುರುಕು, ಸ್ರುವ ಎಲ್ಲ ಇಟ್ಟಿರ್ತಾರೆ ಒಂದ್ ಕಡೆ. ಇವರು ಬ್ರಾಹ್ಮಣರಾದ್ರೆ ಎಷ್ಟು ಚೆನ್ನಾಗಿದೆ ಸುರುಕು, ಇದನ್ನು ಉಪಯೋಗಕ್ಕೆ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಯಜ್ಞೋಪಯುಕ್ತ ಎಷ್ಟು ಚೆನ್ನಾಗಿದೆ, ಕೌಳಿಗೆ ಸೌಟು ಎಷ್ಟು ಚೆನ್ನಾಗಿದೆ, ಆರತಿ ತಟ್ಟೆ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾರೆ. ಅವ್ರು ಅದನ್ನು ನೋಡ್ಲಿಲ್ಲ.
ಆಯುಧಗಳ ಆಧಾರಕ್ಕೆ ಹೋದಾಗ ಖುಷಿಯಾಗ್ಬಿಡುತ್ತೆ, ಎಲ್ಲರ ಕಣ್ಣು ಅರಳುತ್ತೆ. ಖಡ್ಗದ ಆ ಹಿಡಿ ಎಷ್ಟು ಚೆನ್ನಾಗಿದೆ, ಒರೆ ಎಷ್ಟು ಚೆನ್ನಾಗಿದೆ, ಬಾಣ ಎಷ್ಟು ಚೆನ್ನಾಗಿದೆ. ಆದರೆ ಇಂಟರ್ಪೋಲ್ ಹೋಗುತ್ತಲ್ಲಿ ದೃಪದನಿಗೆ. ಅವರು ಆಯುಧಾಗಾರದಲ್ಲಿ ಹೆಚ್ಚು ಕಾಲ ಕಳೆದ್ರು, ಹೆಚ್ಚು ವಸ್ತುಗಳನ್ನು ಇಷ್ಟಪಟ್ಟರು. ಸರಿ, ಆಮೇಲೆ ಉಳಿದಿದ್ದೆಲ್ಲನೂ ಕರ್ಕೊಂಡು ಬಂದಾದ್ಮೇಲೆ ಒಳಗೆ ಬಂದು ಮಾತಾಡಿಸ್ತಾರೆ. ಸರಿ, ಮದುವೆ ಮಾಡಿ ಕೊಡಬೇಕು ಅಂತ ಅನ್ಕೊಂಡಿದ್ದೇನೆ, ಯಾರು ಮದುವೆ ಆಗ್ಲಿಕ್ಕೆ? ಇದಿಷ್ಟು ಹೇಳ್ತಾನೆ, ನಾವು 5 ಜನ. ಅವು ಹಾರಿ ಬೀಳ್ತಾನೆ ದೃಪದ. ಏನು ಇದು? ಒಂದು ಇತಿಹಾಸದಲ್ಲಿ ಯಾರಿಗೂ ಅರ್ಥ ಮಾಡ್ಕೊಳ್ಳಿಕ್ಕಾಗದ ಬ್ಲಂಡರ್ ಅಂತ ಶಬ್ದ ಹೇಳ್ತೇವೆ. ಆದರೆ ಇದನ್ನ ಯಾರಿಗೂ ಅರಗಿಸ್ಲಿಕ್ಕೂ ಸಾಧ್ಯ ಇಲ್ಲ. ಪೆಟ್ಟು ತಿನ್ನೋದು ಅಷ್ಟೇ ಕಾರ್ಯಕ್ರಮ ಸಮಾಜದಲ್ಲಿ. ಇದನ್ನು ಹೇಳಲಿಕ್ಕೆ ಹೋದ್ರೆ ಇದೆಲ್ಲ ಸಾಧ್ಯ ಇಲ್ಲ. ಏನ್ ಮಾತಾಡ್ತೇವೆ ನೀವು? ಇಷ್ಟು ಜ್ಞಾನಿಗಳ ತರ ಕಾಣಿಸ್ತೀರಿ, ಮಾತಿನಲ್ಲಿ ಇಂಥ ಒಂದು ಸೌಜನ್ಯ ಕಾಣುತ್ತೆ, ಇಂಥ ಮಾತಾಡುದ ನೀವು? ಆಗ ಕುಂತಿ ಯುಧಿಷ್ಠಿರ ಒಂದೆರಡು ಹಿಂದಿನ ವಾರ್ಕ್ಷಿ ಅನ್ನುವ ಒಂದು ಹೆಣ್ಮಗಳ ಮದುವೆಯ ಕಥೆಯನ್ನು ಹೇಳ್ತಾರೆ. ಪ್ರಾಚೇತಸರು ಮಾರೀಷ ಅನ್ನೋಳನ್ನ ಮದುವೆ ಆದ ಕಥೆ ಹೇಳ್ತಾರೆ. ಇಷ್ಟು ಹೇಳಿದ್ರು ಅವನಿಗೆ ತಲೆಗೆ ಹೋಗ್ಲಿಲ್ಲ. ಆಗ ಕುಂತಿ ವ್ಯಾಸರನ್ನ ಸ್ಮರಣೆ ಮಾಡ್ತಾಳೆ. ಆಗ ಅಲ್ಲಿಗೆ ವ್ಯಾಸರು ಬಂದು ದೃಪದನನ್ನ ಕೈ ಹಿಡಿದು ತಂದು ಕೂಡಿಸಿ, ನೋಡಪ್ಪ, ಇದರ ಹಿಂದೆ ನಾನು ಈ ಕಥೆ ಹೇಳಿಕ್ಕೆ ಹೋಗುದಿಲ್ಲ, ಮುಖ್ಯ ಕಥೆಯ ಭಾಗಕ್ಕೆ ನಾವು ಹಿಂದೆ ಬಿಡ್ತೇವೆ. ತುಂಬಾ ಚಂದದ ಕಥೆ, ಅದೇ ಒಂದು ದಿವಸ ಕೇಳಬೇಕಾದ ಕಥೆ. ಪಂಚಪತಿತ್ವ ಅನ್ನೋದು ಏನು ಅಂತ, ಅದರ ಹಿಂದೆ 4 ಜನ್ಮಗಳ ಕಥೆ ಇದೆ ಒಟ್ಟಿಗೆ. ದ್ರೌಪದಿಯ ಕಥೆ ಅಂದ್ರೆ ಅದು 4 ಜನ್ಮದ ಕಥೆ. ಅದರಲ್ಲಿ ಒಂದು ಜನ್ಮವಾಗಿ ದ್ರೌಪದಿಯಲ್ಲಿ 5 ಜನ ಹೆಣ್ಮಕ್ಳಿದ್ದಾರೆ. ಆ 5 ಜನರ ಗಂಡಂದಿರು ಇಲ್ಲಿ ಹೊರಗೆ ನಿಂತಿದ್ದಾರೆ. ಅದರಿಂದಾಗಿ ಅವರಿಗೇನೆ ನೀನು ಇವರನ್ನ ಮದುವೆ ಮಾಡಿಕೊಡುದು, ಅವರವರಿಗೆ ಅವರವರನ್ನೇ ಕೊಡ್ತಾ ಇದ್ದೆ. ಅದರಿಂದಾಗಿ ಇದರಲ್ಲಿ ಏನೂ ತಪ್ಪಿಲ್ಲ ಅಂತ ವೇದವ್ಯಾಸರು ಅರ್ಥ ಮಾಡಿಸಿದ ಮೇಲೆ ಇದು ಲೋಕಕ್ಕೆ ಪಾಲನೆಗೆ ಯೋಗ್ಯವಾದ ಮದುವೆಯ ವಿಧಾನ ಅಲ್ಲ, ಸ್ಪಷ್ಟವಾಗಿ ಹೇಳಿಬಿಡ್ತಾರೆ. ಇಲ್ಲಿ ಯಾವುದನ್ನು ಲೋಕಲ್ ಅಂತ ಅನ್ಕೊಳ್ಬೇಡಿ, ಇದು ಲೋಕಾತೀತ, ಇದು ಲೋಕವನ್ನು ಮೀರಿದ ಸಂಗತಿ. ಅದರಿಂದಾಗಿ ವಿವಾಹವಾಗುತ್ತೆ. ಅದು ಭೀಮಸೇನನಿಗಂತೂ ಬಹಳ ಚಂದ, ಒಪ್ಪುವ ರೀತಿಯಲ್ಲಿ ಅವರಿಬ್ಬರು ನಿಂತರೆ ಅದು ಅಂತಹ ಒಂದು ಜೋಡಿ ಅನ್ನುವ ಹಾಗೆ ಪಾಂಡವರಲ್ಲೇ ಎಲ್ರಿಗೂ ಅನಿಸುತ್ತೆ. ಎಲ್ರೂ ಮದುವೆ ಆಗಿದ್ರು ಅದು ಈಗ ಹೇಳಲ್ಲ, ಮುಂದೆ ಹೇಳ್ತಾರೆ. ಅಂದ್ರೆ ರಾಜಸೂಯ ಯಾಗ ಆದ ಮೇಲೆ ಅವಳು ಮತ್ತೆ ಬೇರೆ ಪಾಂಡವರ ಜೊತೆಗೆ ಹೆಚ್ಚು ಉಳಿಲಿಲ್ಲ. ಯಾವಾಗಲೂ ಉಳಿದದ್ದು ಭೀಮಸೇನನ ಜೊತೆಗೆ. ಯಾಕಂದ್ರೆ ಅದು ಮೊದಲಿಂದನೂ ಗೊತ್ತಿತ್ತು, ಅದು ಭೀಮಸೇನನಿಗೆ ಸಂಬಂಧಪಟ್ಟವಳು. ನಾವು ನಮ್ಮ ಒಂದು ಸಣ್ಣ ಪಾತ್ರದ ವಿವೇಚನೆ ಮಾಡುವಂತಹ ಒಂದು ಹಿಂದಿನ ಘಟನೆಯಲ್ಲಿ ಇತ್ತು. ಆದ್ರಿಂದಾಗ ಅವ್ರ ಜೊತೆಗಿದ್ವಿ ಹೊರತು, ಅಂದ್ರೆ ಆ ಚೇತನ ಎದ್ದಾಗ ಅದರ ಚೇತನದ ಪತಿ ಅಲ್ಲಿ ಜಾಗೃತವಾಗಿ ಆ ಕಾರ್ಯ ನಡೀತಾ ಇತ್ತು. ಅಷ್ಟೇ ಕಾರಣದಿಂದ ಅದು ಉಳಿದ ದೇವತಾ ಸ್ತ್ರೀಯರನ್ನು ಉಳಿಸ್ಲಿಕ್ಕೋಸ್ಕರ ಭಾರತಿ ಸಹಾಯ ಮಾಡ್ಲಿಕ್ಕೋಸ್ಕರ ಬಂದಂತಹ ರೂಪವಾಗಿ ದ್ರೌಪದಿ ಬಂದವಳು. ಅವಳೇ ಹಿಂದೆ ನಾರಾಯಣಿಯಾಗಿದ್ಲು, ಅವಳೇ ಒಂದು ಹಿಂದೆ ದ್ವಿಜಕನ್ಯೆಯಾಗಿದ್ಲು, ಅವಳೇ ಮುಂದೆ ಆಚಾರ್ಯರ ಕಾಲದಲ್ಲಿ ಚಂದ್ರ ಅನ್ನುವ ಹೆಸರಿನಿಂದ ಹುಟ್ಟಿ ಬಂದು ಅನ್ನುವ ಕಥೆಯನ್ನ ಆಚಾರ್ಯರು ನಿರೂಪಣೆ ಮಾಡುತ್ತಾರೆ. 3 ಕಥೆ ನಮಗೆ ಪುರಾಣದಲ್ಲಿ ಸಿಗುತ್ತೆ, ಮಹಾಭಾರತದಲ್ಲಿ ಸಿಗುತ್ತೆ. ಕೊನೆಯದ್ದು ಒಂದು ವಿಪ್ರ ಕನ್ಯೆಯಾಗಿ ಹುಟ್ಟಿದ್ನು ಅಂತ ಅಷ್ಟೇ ಇದು ಬಿಟ್ರೆ ಅದನ್ನು ಚಂದ್ರ ಅನ್ನುವ ಹೆಸರನ್ನ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಆಚಾರ್ಯರ ಕಾಲದಲ್ಲಿಯೇ, ಆಚಾರ್ಯರ ಕಾಲಕ್ಕೆ ಹತ್ತಿರವಾಗಿಯೇ ದ್ರೌಪದಿ ಇಲ್ಲಿ ಹುಟ್ಟಿ ಬಂದು ಅಂತ ಅನ್ನುವ ಮಾತು ಹೇಳ್ತಾರೆ. ಅಂತೂ ಭೀಮಸೇನನ ಜೊತೆಗೆ ಉಳಿದವರ ಜೊತೆಗೆ ಆ ಕಾಲ ಕಳೆಯಿತು. ಅವರು ಇದ್ದದ್ದು ಅತ್ಯಂತ ಕ್ಲಿಷ್ಟವಾದ ಒಂದು ಜಾಗದಲ್ಲಿ. ಅಂತಹ ಜಾಗದಲ್ಲಿ ಕೃಷ್ಣ ಹುಡುಕಿ ಬಂದು ಅವರನ್ನು ಮಾತಾಡಿಸ್ತಾನೆ. ಮಾತಾಡಿಸಿ, ಏನು ಹೆದರಬೇಡಿ, ನೀವು ಇರುವುದರ ಬಗ್ಗೆ ಅವರಿಗೆ ಡೌಟು. ಕೌರವರು ಇಲ್ಲಿ ಪೆಟ್ಟಿಂದ ಹೋದ್ರಲ್ವಾ, ಇದು ಭೀಮಸೇನನೇ ಹೊರದಾಗಿತ್ತು ಅಂತ. ಆದ್ರೆ ಭೀಮಸೇನ ಅಂತ ಹೇಳಿಕೊಳ್ಳಿಕ್ಕೆ ಅವ್ರು ಯಾವುದು ಆ ತರದ ವರ್ತನೆಗಳಲ್ಲಿ ಇರಲಿಲ್ಲ. ನೋಡಿದರೆ ದ್ವಿಜರ ಹಾಗೆ ದಪ್ಪ ಯಜ್ಞೋಪವೀತ ಹಾಕೊಂಡು, ಪಂಚ ಕಟ್ಟಿಕೊಂಡು, ಸೊಂಟಕ್ಕೆ ಕಟ್ಟಿಕೊಂಡು ಬಂದು ಯುದ್ಧ ಮಾಡಿದ್ದಾರೆ. ಇದು ನೋಡಿದರೆ ಅವ್ರ ಕವಚ ಇಲ್ಲ, ಯುದ್ಧ ಇಲ್ಲ, ಬಾಣ ಇಲ್ಲ, ಬಿಲ್ ಇಲ್ಲ, ಗದೆ ಇಲ್ಲ, ಎಂತದ್ದು ಇಲ್ಲ. ಇದು ಹೇಗೆ ಅಂತ ಅಲ್ಲಿ ತುಂಬಾ ಚರ್ಚೆ ಎಲ್ಲ ನಡೆದಿದೆ. ಅಷ್ಟರಲ್ಲಿ ವಿದುರ ಈ ವಿಷಯವನ್ನು ಬಹಳ ಗಮನ ಹರಿಸಿ ಇದಕ್ಕೆ ಸರಿಯಾದ ಒಂದು ನಿರ್ಧಾರ ಕೈಗೊಳ್ಳಬೇಕು ಅಂತ ಯೋಚನೆಯೂ ಮಾಡಿದ್ದಾನೆ. ಕೃಷ್ಣನೂ ಸಂದೇಶ ಕಳುಹಿಸಿದ್ದಾನೆ. ಅದರ ಜೊತೆಗೆ ಅಷ್ಟರಲ್ಲಿ ತಿಳಿಸದೆ ದೊಡ್ಡವರಿಗೆ ದುರ್ಯೋಧನ ಒಂದು ಸೈನ್ಯ ಕಳಿಸಿ ದ್ರುಪದನ ಮೇಲೆ ಯುದ್ಧನೂ ಮಾಡಿದ್ದಾನೆ. ಆ ಯುದ್ಧದಲ್ಲಿ ಭೀಮಸೇನ ಅವರನ್ನ ಹಣ್ಣುಗಾಯಿ ನೀರುಗ ಮಾಡಿ ಓಡಿಸಿದ್ದಾನೆ. ಇದಿಷ್ಟು ನಡೆದ ಮೇಲೆ ಇಡೀ ಹಸ್ತಿನಾವತಿಗೆ ಅವರ ಪ್ರವೇಶ ಆಗುತ್ತೆ. ಇಲ್ಲಿಂದ ಸುಮಾರು 24 ವರ್ಷಗಳ ಕಾಲ ಅಂತೂ ಇಂತೂ ಪಾಂಡವರ ಮಕ್ಕಳಿಗೆ ರಾಜ್ಯ ಸಿಕ್ತು, ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ತು ಅಂತ ನಾವೇನು ಹೇಳ್ತೇವೆ ಅದು ಮಹಾಭಾರತಕ್ಕೆ ಸಂಬಂಧಪಡುವಂತೆ ಪೂರ್ತಿ ಸತ್ಯ ಅಲ್ಲ. ಯಾಕಂದ್ರೆ ಅದಕ್ಕಿಂತ ಮುಂಚೆ 24 ವರ್ಷ ಅವರು ಚೆನ್ನಾಗಿ ಹಸ್ತಿನಾವತಿಯನ್ನು ಆಳಿದ್ದಾರೆ. ಅದು ಆಡುವುದಕ್ಕೂ ಕಾರಣವಾದ ಈ ದ್ರೌಪದಿ ಬಂದದ್ದಕ್ಕೇನು ಕಾರಣ, ಇವಳಿಗೆ ಯಾಕೆ ಸಿಗಬೇಕಾಯ್ತು,
ಏನದರ ಹಿನ್ನೆಲೆ? ಅದು ಒಂದು ಸಣ್ಣ ಘಟನೆ ಹಿಂದಿನದಿದೆ, ಅದು ನಾವು ಮತ್ತೆ ಗುರುಕುಲಕ್ಕೆ ಹೋಗಬೇಕು. ಗುರುಕುಲದ ಕಥೆಯಿಂದ ದ್ರೌಪದಿಯ ಹುಟ್ಟಿನಿಂದ ಇಲ್ಲಿ ಬಂದವಳು ಪಾಂಡವರನ್ನ ಕೌರವರನ್ನ ನಿರ್ನಾಮ ಮಾಡ್ಲಿಕ್ಕೋಸ್ಕರನೇ ಭಗವತ್ ಕಾರ್ಯ ಸಾಧಕಳಾಗಿ ಗಂಡ ಇದ್ದಾನೆ ಅಂದಮೇಲೆ ನಾನು ಅದಕ್ಕೆ ಪತಿವ್ರತೆಯಾಗಿ ಅಷ್ಟೇ ಪ್ರಮಾಣವಾಗಿ ನಡ್ಕೊಳ್ತೇನೆ ಅಂತ ಬಂದವಳು ದ್ರೌಪದಿ. ಆದ್ರಿಂದಾಗಿ ಅವಳ ಮತ್ತು ಅವನ ಆ ಸಂಬಂಧದ ಇನ್ನಷ್ಟು ವಿಶೇಷ ಸಂಗತಿಗಳನ್ನ ನಾಳೆಯ ಸಂಜೆಯ ಹೊತ್ತಿನಲ್ಲಿ ಮತ್ತೆ ಜೊತೆಯಾಗಿ ಚಿಂತಿಸೋಣ ಅಂತ ಹೇಳ್ತಾ ಆಡಿದ ಮಾತುಗಳೆಲ್ಲವೂ ಗುರುಗಳ ಅಂತರ್ಯಾಮಿಯಾದಂತಹ ಆಚಾರ್ಯ ಮಧ್ವರಲ್ಲಿ ನೆಲೆಸಿದ ವೇದವ್ಯಾಸಾದಿನ ಹೈಗ್ರೀವ ರೂಪಿ ಪರಮಾತ್ಮನಲ್ಲಿ ಸಮರ್ಪಿಸುತ್ತಾ ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.